Hello dear students, welcome to SPUC Coaching Center Vijayapura. So ಇವತ್ತಿನ ದಿನ ಮೋಸ್ಟ್ ಇಂಪಾರ್ಟೆಂಟ್ PUC2 ಕೆಮಿಸ್ಟ್ರಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಪರ್ಟಿಕ್ಯುಲರ್ಲಿ ಫಸ್ಟ್ ಚಾಪ್ಟರ್ ಕನ್ಸರ್ನ್ ಇದೆ ಸೊಲ್ಯೂಷನ್ಸ್ ಚಾಪ್ಟರ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಬಿಫೋರ್ ದಟ್ ಆಲ್ರೆಡಿ ಕೆಮಿಕಲ್ ಕೈನೆಟಿಕ್ಸ್ 3 ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಆ 3 ವಿಡಿಯೋದೊಳಗಡೆ 100% ಫಿಕ್ಸ್ ಎಲ್ಲಾ ಚಾಪ್ಟರ್ಸ್ ಕ್ವಶನ್ಸ್ ಇದ್ದಾವೆ. ಸೊ ಯು ಕ್ಯಾನ್ ವಾಚ್ ದೋಸ್ ಪ್ರಿವಿಯಸ್ 3 ವಿಡಿಯೋಸ್ ಹೂ ಆರ್ ನಾಟ್ ಸೀನ್. ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ಅರ್ಧಂಬರ್ಧ ನೋಡ್ಕೊಂಡ್ರೆ ಏನು ಕ್ಲಾರಿಟಿ ಸಿಗಂಗಿಲ್ಲ. ಸೊ ಈ ವಿಡಿಯೋನು ಕಂಪ್ಲೀಟ್ ಆಗಿ ಇದು ಒಂದೇ ಶಾರ್ಟ್ ಒಳಗಡೆ ಕಂಪ್ಲೀಟ್ ಆಗಿ ಈ ಸೊಲ್ಯೂಷನ್ ಚಾಪ್ಟರ್ಸ್ ಏನೇನ್ ಡಿಸ್ಕಷನ್ ಮಾಡ್ತೀವಿ ಅನ್ನೋದು ಮುಂದೆ ಡಿಸ್ಕಷನ್ ಮಾಡೋಣ ಅಂತ. ಸೊ ಏನೇನಪ್ಪ ಅಂದ್ರೆ ಮೇನ್ಲಿ ಹೆನ್ರೀಸ್ ಲಾ ಆಗಿರ್ಬೋದು, ರಾಲ್ಸ್ ಲಾ ಆಗಿರ್ಬೋದು, ಸೊಲ್ಯೂಷನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಲೈಕ್ ಐಡಿಯಲ್, ನಾನ್ ಐಡಿಯಲ್, ಸಮ್ ಬೇಸಿಕ್ ಡೆಫಿನಿಷನ್ಸ್, ಕೊಲಿಗೇಟಿವ್ ಪ್ರಾಪರ್ಟೀಸ್, ಥೆರಾಟಿಕಲ್ ಆಸ್ಪೆಕ್ಟ್ಸ್ ಆಸ್ ವೆಲ್ ಆಸ್ ನ್ಯೂಮಿರಿಕಲ್. ಹೆಚ್ಚಾಗಿ ನ್ಯೂಮಿರಿಕಲ್ ಅಂದ್ರೆ ಪ್ರಾಬ್ಲಮ್ಸ್ ನ ಕೇಳ್ತಾನೆ ಇದ್ರ ಮೇಲೆ. ಸೊ ಅದಕ್ಕೆ ಇದು ಎಲ್ಲಾನು ಡಿಸ್ಕಷನ್ ಮಾಡೋಣ ಅಂತ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ, ಸೊ ಆಲ್ಮೋಸ್ಟ್ ನಾವು ಲಿಂಕ್ ನ ಇನ್ನ ಕಳ್ಸೋದಾಗಂಗಿಲ್ಲ. ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಆದವ್ರಿಗೆ ಸೊ ವಿಡಿಯೋಸ್ ನ ಅವೈಲೇಬಲ್ ಆಗ್ತಾವ. ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ಇದ್ದವ್ರಿಗೆ ಸೊ ಅವರಿಗೆ ವಿಡಿಯೋದ ಲಿಂಕ್ ಬರಂಗಿಲ್ಲ. ವಿಡಿಯೋ ನೋಡ್ಲಿಲ್ಲ ಅಂದ್ರೆ ನಿಮಗೆ ಲಾಸ್ ಆಗ್ತೈತಿ. ಅದಕ್ಕೆ ಯಾರ್ಯಾರಿಗೆ ಯೂಸ್ಫುಲ್ ಅನ್ಸಿದೆಯಲ್ಲ, ಸೊ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ ಅಲ್ಲ, ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಅವರಿಗೆ ಯೂಸ್ ಆಗ್ಲಿ. ಸೊ ಲೆಟ್ ಅಸ್ ಗೋ ಹೆಡ್ ದ ಇನ್ ಡಿಟೇಲ್ ಕನ್ಸರ್ನ್ ಟು ದಿ ಚಾಪ್ಟರ್. ಸೊ 1 ಕನ್ಸರ್ನ್ ಟು ದಿ ಸೊಲ್ಯೂಷನ್ ಚಾಪ್ಟರ್. ಸೊ ಇವತ್ತಿನ ಕ್ಲಾಸ್ ಮೇಜಾರಿಟಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನ ಇದ್ರಾಗ ಡಿಸ್ಕಷನ್ ಮಾಡ್ತದ. ನೆಕ್ಸ್ಟ್ ಇನ್ನ ಒಂದಿಷ್ಟು ಇವತ್ತೇ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತದ. ನಾಳೆ ಫ್ರೀ ಟೈಮ್ ಇದ್ದಾಗ ಮಾರ್ನಿಂಗ್ 1 ವಿಡಿಯೋ, ನೆಕ್ಸ್ಟ್ ಈವ್ನಿಂಗ್ 1 ವಿಡಿಯೋ ಮಾಡಿ ಆಲ್ಮೋಸ್ಟ್ ನಾಳೆ ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡಿರ್ತದ. ಇರ್ಲಿಲ್ಲ ನಾಡ್ದು ಒಂದಿನ ಸೊ 11th 1 ಡೇ ಅಪ್ಲೋಡ್ ಮಾಡಿರ್ತ. ಸೊ ಅದಕ್ಕೆ ಎಲ್ಲಾ ವಿಡಿಯೋಸ್ ನ ವಾಚ್ ಮಾಡ್ಕೊಳ್ರಿ ಕಂಪ್ಲೀಟ್ ಆಗಿ. ಯಾಕಂದ್ರೆ ಫಿಸಿಕ್ಸ್ ಆಲ್ರೆಡಿ ನೀವು ನೋಡಿರಿ. ಸೊ ಒಂದೇ ವಿಡಿಯೋದಂದು ಒಂದು ನಿಯರ್ಲಿ 20-22 ಮಾರ್ಕ್ಸ್ ದಷ್ಟು ಅಪಿಯರ್ ಆಗಿದೆ. ಸೊ ಜಸ್ಟ್ 39 to 40 ಮಿನಿಟ್ಸ್ ವಿಡಿಯೋ ಇದೆ. ಸೊ ಯು ಕ್ಯಾನ್ ಅದರದ್ದು ಅನಲೈಸಿಸ್ ಇದನ್ನು ಮಾಡೈತಿ. ಸೊ ಯಾವ ತರ ಅನ್ನೋದು ವಿತ್ ಪೇಜ್ ನಂಬರ್ ಪ್ರೂಫ್ ವುಡ್ ಲೈಕ್ ಟು ಸಿ ಯು ಕ್ಯಾನ್ ಸಿ ಬೆಟರ್. ನನ್ನ ಸಜೆಷನ್ ಯು ಫೋಕಸ್ ಕಂಪ್ಲೀಟ್ಲಿ ಆನ್ ಸೊ ಕೆಮಿಸ್ಟ್ರಿ ಫಸ್ಟ್. ಓಕೆ, ಸೊ ಲೆಟ್ ಅಸ್ ಗೋ ಹೆಡ್ ಕನ್ಸರ್ನ್ ಟು ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ರಿಗಾರ್ಡಿಂಗ್ ಇನ್ ದಿಸ್ ಪಾಸಿಂಗ್ ಪ್ಯಾಕೇಜ್. ಏನ್ ಕನ್ಸಿಡರೇಷನ್ ಮಾಡೈತಪ್ಪ ಅಂತಂದ್ರೆ ಮೇನ್ಲಿ ಸಮ್ ಡೆಫಿನಿಷನ್ಸ್ ಲೈಕ್ ಮೊಲಾರಿಟಿ. ಸೊ ನೆಕ್ಸ್ಟ್ ಹೆನ್ರೀಸ್ ಲಾ, ರಾಲ್ಸ್ ಲಾ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಗ್ತಾವ. ಅದ್ರ ಜೊತೆಗೆ ಐಡಿಯಲ್ ಸೊಲ್ಯೂಷನ್ಸ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಸೊ ಡೆಫಿನಿಷನ್ಸ್ ಆಸ್ ವೆಲ್ ಆಸ್ ಡಿಫರೆನ್ಸಸ್ ಬಿಟ್ವೀನ್ ದೆಮ್. ಸೊ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನೆಕ್ಸ್ಟ್ ಸರ್ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೊಲಿಗೇಟಿವ್ ಪ್ರಾಪರ್ಟಿ ಮೇಲೆ ಪ್ರಾಬ್ಲಮ್ ನ ಮಿಸ್ ಮಾಡಬೇಡ್ರಿ. ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಅವೇನ್ ಸಾಲ್ವ್ ಮಾಡಿನಲ್ಲ ಅವನ್ನೇ ಸಾಲ್ವ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ದಟ್ ಇಟ್ ಈಸ್ ಗೋಯಿಂಗ್ ಟು ಬಿ ದ ವೆರಿ ಫಾಸ್ಟ್. ಒಂದು ನ್ಯೂಮರಿಕಲ್ ಅಂತೂ ಆಕ್ಟಿವೇಶನ್ ಎನರ್ಜಿ ಮೇಲೆ ಆಲ್ರೆಡಿ ಕೆಮಿಕಲ್ ಕೈನೆಟಿಕ್ಸ್ ದಾಗ ಒಂದು 30-35 ಮಿನಿಟ್ಸ್ ಆರ್ 40 ಮಿನಿಟ್ಸ್ ಒಳಗಡೆ ಡಿಸ್ಕಷನ್ ಮಾಡೈತಿ. ಹೂ ಆರ್ ನಾಟ್ ಸೀನ್ ಯು ಕ್ಯಾನ್ ಸಿ ದಟ್. ಸೊ ನೆಕ್ಸ್ಟ್ ಇಲ್ಲಿ ರಿವರ್ಸ್ ಆಸ್ಮಾಸಿಸ್ ಮತ್ತೆ ಇದ್ರ ಅಪ್ಲಿಕೇಶನ್. ಮಿನಿಮಮ್ ಏನು ಓದಂಗಿಲ್ಲ ಅಂದ್ರೆ ಇಷ್ಟರೇ ಮಿನಿಮಮ್ ಓದ್ರಿ. ಸೊ ಇಷ್ಟೇ ಓದೋದಲ್ಲ, ಅಟ್ ಲೀಸ್ಟ್ ಇಷ್ಟರೇ ಓದ್ರಿ. ಎಕ್ಸ್ಟ್ರಾ ನೀವು ಬೇಕಾದಷ್ಟು ಓದ್ರಿ, ಚಾಯ್ಸ್ ಇಸ್ ಯುವರ್ಸ್. ಬಟ್ ಲಾಸ್ಟ್ ಮೂಮೆಂಟ್ಗೆ ಸರ್ ಅದು ಓದಿಲ್ಲ ಇದು ಓದಿಲ್ಲ ಅಂತ ಹೇಳಿ ಸುಮ್ನೆ ಪ್ಯಾನಿಕ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಹಾರ್ಡ್ಲಿ ಆಫ್ 1.5 ಅವರ್ದಾಗ ಈ ವಿಡಿಯೋ ಮಾಡಿರ್ತದ. ಈ ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿದ್ರೆ ಸೊಲ್ಯೂಷನ್ಸ್ ವಿಲ್ ಗೆಟ್. ನೆಕ್ಸ್ಟ್ ಕೆಮಿಕಲ್ ಕೈನೆಟಿಕ್ಸ್ ಇದಾವ ಹಾಫ್ ಆನ್ ಅವರ್ದು 3 ವಿಡಿಯೋಸ್ ಇದಾವ. ಯು ಕ್ಯಾನ್ ವಾಚ್ ದೋಸ್ 3 ವಿಡಿಯೋಸ್. ಸೊ ಡೆರಿವೇಶನ್ ಆಸ್ಪೆಕ್ಟ್ ವಿಲ್ ಗೆಟ್. ನೆಕ್ಸ್ಟ್ ಸರ್ ನ್ಯೂಮರಿಕಲ್ 100% ಅದರದಿಂದ 6 ಮಾರ್ಕ್ಸ್ ಬರ್ತೈತಿ. ಇದು ಈ ವಿಡಿಯೋದಿಂದ 6 ಮಾರ್ಕ್ಸ್ ಬರೋಂತ ಸಾಧ್ಯತೆ ಇದೆ. ಇನ್ನು ಜಾಸ್ತಿನೂ ಬರ್ಬೋದು. ಎಕ್ಸಾಮ್ ಮುಗಿದ ಬಳಿಕ ನೋಡೋಣ ಅಂತ. ಕೆಲವೊಬ್ರು ಇಷ್ಟೇ ಓದ್ಬೇಕೇನ್ರಿ ಸರ್ ಹಂಗ ಹಿಂಗ ಮೆಸೇಜ್ ಹಾಕಿರ್ತಾರ. ಹೌದ್ರಿ, ಇಷ್ಟ ಫಸ್ಟ್ ಓದ್ರಿ, ಆಮೇಲೆ ಎಕ್ಸ್ಟ್ರಾ ಟೈಮ್ ಸಿಕ್ಕರೆ ಎಕ್ಸ್ಟ್ರಾ ಯು ಕ್ಯಾನ್ ರೀಡ್. ಅದರ್ವೈಸ್ ಸೊ ಚಾಯ್ಸ್ ಈಸ್ ಯುವರ್ಸ್. ನಾವಂತೂ ಹೇಳೋಷ್ಟಂತೂ ಹೇಳಿದೀವಿ. ಅದಕ್ಕ ಮೀರಿ ಸರ್ ಇವೇ ಕ್ವಶನ್ಸ್ ಬರ್ತಾವೇನು ಅಂತೇಳಿ ಕೆಲವೊಬ್ರು ಕಮೆಂಟ್ ಹಾಕಿದಾರೆ, ಕೆಲವೊಬ್ರು ವಾಟ್ಸಪ್ಗೆ ಕೇಳಿದಾರ. ಬಟ್ ಆತರ ಅಲ್ಲ. ನಾವು ಕಲಿಸಿದ್ನ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ. ಈಗ ನಾನೇ ಕ್ವಶನ್ ಪೇಪರ್ ತೆಗೆದೇನೆ ಅಂದ್ರೆ ಕ್ವಶನ್ ಪೇಪರ್ ತೆಗೆದೀನಿ ಅಂತೇಳಿ ಹೇಳಪ್ಲೇ ಇರಲ್ಲ. ಕಾನ್ಫಿಡೆನ್ಸಿಯಲ್ ಇಶ್ಯೂಸ್ ಇರ್ತಾವ. ಬಟ್ ಆ ಕ್ವಶನ್ಸ್ ನ ಇಲ್ಲಿ ಕವರ್ ಮಾಡಿಬಿಟ್ಟಿರ್ತಾವ. ಆ ತರ ನಾನಂತೂ ಕ್ವಶನ್ ಪೇಪರ್ ತೆಗೆದಿಲ್ಲ, ತಲೆ ಕೆಡ್ಸೋಬೇಡ್ರಿ. ಸೊ ಯು ಕ್ಯಾನ್ ಫಾಲೋ ಆಲ್ ದೀಸ್. ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಇನ್ ಯುವರ್ ಸೊ ಫಾರ್ ಕಮಿಂಗ್ ಎಕ್ಸಾಮಿನೇಷನ್ ಪ್ರಿಪರೇಷನ್. ಹೆಂಗಂತಂದ್ರೆ ಯಾರೇ ಕ್ವಶನ್ ಪೇಪರ್ ತೆಗೆದ್ರು ಹೆಲ್ಪ್ ಆಗಂಗ, ಅವೇ ಕ್ವಶನ್ಸ್ ಬರಂಗ. ಸೊ ಇಲ್ಲಿ ಸ್ಟಡಿ ಕಂಟೆಂಟ್ ನ ಪ್ರಿಪೇರ್ ಮಾಡೈತಿ. ಯು ಕ್ಯಾನ್ ಗೋ ಥ್ರೂ ಆಲ್ ದೀಸ್. ಲೆಟ್ ಅಸ್ ಗೆಟ್ ಇಂಟು ಇಲ್ಲಿ 1 ಮಾರ್ಕ್ಸಿನ ಕ್ವಶನ್ಸ್. ಈಗ MCQs ಇರ್ತಾವಲ್ರಿ ಸರ್ ಅಂತೇಳಿ ಅಂತಿರ್ತಾರ. MCQs ಇಲ್ಲ ಡಿಸ್ಕಷನ್ ಮಾಡಿರ್ತದೆ. MCQs ಬಂದಾಗ ಯಾವ ತರ ಟ್ಯಾಕಲ್ ಮಾಡ್ಬೇಕು ಅನ್ನೋದು ಹೇಳಿರ್ತದೆ. ಸೊ ಈ ರಾಲ್ಸ್ ಲಾದ ಯಾವ್ದು ಹೆನ್ರೀಸ್ ಲಾದ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರ್ತೈತದ. MCQs ದಾಗ ಆದ್ರೂ ಇರ್ಬೋದು, ಇಲ್ಲಪ್ಪ ಅಂದ್ರೆ 2 ಮಾರ್ಕ್ಸ್ ಆದ್ರೂ ಇರ್ಬೋದು. 3 ಮಾರ್ಕ್ಸ್ ಏನ್ ಕೇಳಂಗಿಲ್ಲ, 100% 2 ಮಾರ್ಕ್ಸ್ ಅದು ಕೇಳ್ತಾನ. ಸರ್ ಕ್ವಶನ್ ಯಾವ ತರ ಕೇಳ್ತಾನ ಸರ್ ಅಂತಂದ್ರೆ ಸ್ಟೇಟ್ ಹೆನ್ರೀಸ್ ಲಾ ಅಂತೇಳಿ ಅಂಡ್ ಎಕ್ಸ್ಪ್ಲೇನ್ ಅಂತೇಳಿ 2 ಮಾರ್ಕ್ಸ್ ಕೇಳ್ತಾನ. ಅವಾಗ ಪ್ರಿವಿಯಸ್ ಇಯರ್ ಆಲ್ರೆಡಿ ದಿಸ್ ವಾಸ್ ರಿಪೀಟೆಡ್ ಟ್ವೈಸ್. ಸೊ ಪ್ರಿವಿಯಸ್ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡಿದ್ರೆ 2014 to 2024 ಆ ಕ್ವಶನ್ಸ್ ಗಳು ಏನ್ ಮಾಡಿದಾನಪ್ಪ ಅಂದ್ರೆ ರಿಪೀಟ್ ಮಾಡಿದಾನ. ಅಂದ್ರ ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮೇಲೆ ಫೋಕಸ್ ಜಾಸ್ತಿ ಇದೆ.
ಮತ್ತೆ ಕೆಮಿಸ್ಟ್ರಿಗೂ ಹಂಗೆ ಆಗ್ತದೆ ಅನ್ಸತ್ತ ಮೇ ಬಿ ದಿ ಪ್ರೊಬಬಲ್ ಚಾನ್ಸಸ್. ಸೊ ಅದಕ್ಕೆ ಈ ಪಾಸಿಂಗ್ ಪ್ಯಾಕೇಜ್ ಹೆಂಗ್ ಪ್ರಿಪೇರ್ ಮಾಡೋದಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಪ್ರಿವಿಯಸ್ ಇಯರ್ ನ ಕ್ವಶನ್ಸ್ ನ ಕವರ್ ಮಾಡ್ಕೊಂಡಿದ್ರಾಗ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ರೆ. ಸೊ ಅದಕ್ಕೆ PDF ನ ಡೌನ್ಲೋಡ್ ಮಾಡ್ಕೊರಿ. ಎಲ್ಲ 10 ಚಾಪ್ಟರ್ಸ್ ನ 2 ದಿನದಾಗ ಕವರ್ ಮಾಡಕ್ಕಾಗಂಗಿಲ್ಲ, ಎಷ್ಟಾಗ್ತೋ ಅಷ್ಟು ಮ್ಯಾಕ್ಸಿಮಮ್ ಹೆಲ್ಪ್ ಮಾಡಿ ಕೊಟ್ಟಿರ್ತದೆ. ಉಳಿದಿದ್ದನ್ನ PDF ಕಂಪ್ಲೀಟ್ ಆಗಿ ಫ್ರೀ ಆಫ್ ಕಾಸ್ಟ್ ಒಳಗಡೆ ಈ ವಿಡಿಯೋದ ಕೆಳಗಡೆನೆ ಆ PDF ದ ಲಿಂಕ್ ಇರ್ತದೆ. PDF ಲಿಂಕ್ ರೀ ಸರ್, PDF ಸೆಂಡ್ ಮೀ ಅಂತ ಹೇಳಿ ರಿಕ್ವೆಸ್ಟ್ ಕಳಿಸ್ತಾರೆ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಕೆಳಗಡೆ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ಅಲ್ಲೇ ಲಿಂಕ್ ಇದೆ, ಗೂಗಲ್ ಡ್ರೈವ್ ಲಿಂಕ್. ಅದ್ರ ಮುಖಾಂತರ ನೀವು ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬಹುದು, ನೋ ಇಶ್ಯೂಸ್. ಓಕೆ, ಲೆಟ್ ಅಸ್ ಗೆಟ್ ಇಂಟು ದ ಸೊ ವಾಟ್ ಆರ್ ಸ್ಟೇಟ್ಮೆಂಟ್ ಆಸ್ ವೆಲ್ ಆಸ್ ಮ್ಯಾಥಮೆಟಿಕಲ್ ಫಾರ್ಮುಲಾ ಆಗಿರ್ಬೋದು, ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಇಲ್ಲೇ ಕ್ಲಿಯರ್ ಆಗಿ ಹೇಳ್ಕೊಟ್ಟು ಬಿಡ್ತೀನಿ. ಇದು 2 ಮಾರ್ಕ್ಸ್ ಗೆ ಹೆಲ್ಪ್ ಆಗ್ತೈತಿ. ಸೊ ಯಾವ ತರ ಹೆನ್ರೀಸ್ ಲಾ ನ ಹೇಳ್ತೀವಿ ಅಂದ್ರೆ, ಹೆನ್ರೀಸ್ ಲಾ ಎದಕ್ಕೆ ಅಪ್ಲಿಕೇಬಲ್ ಆಗ್ತದೆ ಅಂತ ಹೇಳಿ MCQs ದೊಳಗಡೆ 1 ಮಾರ್ಕ್ಸ್ ದೊಳಗಡೆ ಕೇಳಬಹುದು. ಸೊ ದಟ್ ಈಸ್ ಗೋಯಿಂಗ್ ಟು ಅಪ್ಲಿಕೇಬಲ್ ಎಸ್ಪೆಷಲಿ ಯಾವ್ದ್ರ ಸರ್ತ ಗ್ಯಾಸ್ ಇನ್ ಲಿಕ್ವಿಡ್ ಅಂತೇಳಿ. ಓಕೆ, ಗ್ಯಾಸ್ ಇನ್ ಲಿಕ್ವಿಡ್ ಅದಕ್ಕೆ ಅಪ್ಲಿಕೇಬಲ್ ಆಗ್ತದೆ ದಟ್ ಕೈಂಡ್ ಆಫ್ ಸೊಲ್ಯೂಷನ್ಸ್ ಗೆ. ಸೊ ಹೆನ್ರೀಸ್ ಲಾ ದಟ್ ಈಸ್ ಗೋಯಿಂಗ್ ಟು ಹೋಲ್ಡ್ಸ್ ಗುಡ್ ಅಂತೇಳಿ. ಲೆಟ್ ಅಸ್ ಗೆಟ್ ಇನ್ ಟು ದ ಸ್ಟೇಟ್ಮೆಂಟ್. at the constant temperature maintained as a constant at that time, the solubility ಅಂದ್ರೆ ಇಲ್ಲಿ ಮೋಲ್ ಫ್ರಾಕ್ಷನ್ ಅಂದಂಗ, solubility of a gas in a liquid ಅಂದ್ರೆ gas in liquid, this is going to holds good for gas in liquid ಅಂತಂದಂಗ. so gas in liquid is directly proportional to the partial pressure of the gas present above the surface of liquid or else solution. so ಇದರ ಅರ್ಥ ಇಷ್ಟೇ, ಇಲ್ಲಿ ಲಿಕ್ವಿಡ್ ಸೊಲ್ಯೂಷನ್ ಇದೆ ಅಂತಂದ್ರ ಈ ಸರ್ಫೇಸ್ ಮ್ಯಾಲ ಸೊ ಗ್ಯಾಸಿಯಸ್ ಕಂಟೆಂಟ್ ನ ಏನು ಪ್ರೆಷರ್ ಎಕ್ಸಾಕ್ಟ್ ಮಾಡ್ತಾವಲ್ಲ ಅದು ಎದಕ್ಕೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇರ್ತದೆ ಸರ್ ಅಂತಂದ್ರೆ ಅದು ಎಕ್ಸ್ ಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇರ್ತದೆ. ಎಕ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಪಿ ಆರ್ ಎಲ್ಸ್ ಪಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎಕ್ಸ್ ಅಂದಂಗ. ಅಂದ್ರೆ ಪಾರ್ಷಿಯಲ್ ಫ್ರಾಕ್ಷನ್. ಸೊ ವಾಟ್ ಎವರ್ ದಟ್ solubility is there, solubility is directly proportional to the vapor pressure of that so gas present above the surface of a liquid or else liquid solution. that is the so Henry's law. ಸೊ ಈ ಸ್ಟೇಟ್ಮೆಂಟ್ ನ ಈ ಎಂಟೈರ್ ಇದ್ರೊಳಗಡೆ ಇಷ್ಟು ನಿಮ್ಗೆ ಗೊತ್ತಿತ್ತು ಅಂದ್ರೆ ಯು ಕ್ಯಾನ್ ರೈಟ್ solubility. so that is directly proportional to the what a partial pressure of a gas, that is x is directly proportional to p ಅಂದಂಗ. ಸರಿ ಸರ್, ಹಾಗಾದ್ರೆ ಸೊ ಎಕ್ಸ್ ಗೆ ಎಕ್ಸ್ ನೇ ಇಡ್ರಿ. ಸೊ ದಟ್ ಎಕ್ಸ್ ಎಕ್ಸ್ ನೆಕ್ಸ್ಟ್ ಕೆ ಎಚ್ ಅಂತೇಳಿ ತಗೊಂಡೈತಿ, ದಟ್ ಇಸ್ ಈಕ್ವಲ್ಸ್ ಟು ಪಿ. ಕೆ ಎಚ್ ಅಂದ್ರೆ ಏನ್ ಸರ್ ಅಂತ, ದಟ್ ಇಸ್ ದ ಹೆನ್ರೀಸ್ ಕಾನ್ಸ್ಟಂಟ್ ಅನ್ನ, ಪ್ರೊಪೋರ್ಷನಾಲಿಟಿ ಕಾನ್ಸ್ಟಂಟ್, ದಟ್ ಈಸ್ ಕಾಲ್ಡ್ ಆಸ್ ಹೆನ್ರೀಸ್ ಕಾನ್ಸ್ಟಂಟ್ ಅಂತೇಳಿ. ಸೊ ಹಾಗಾದ್ರೆ ಪಿ ಈಸ್ ಈಕ್ವಲ್ಸ್ ಟು ಏನ್ ಅಂತೇಳಿ ಬರೀತೀರಿ ಸರ್, ಕೆ ಸಫಿಕ್ಸ್ ಎಚ್ ಇಂಟು ಎಕ್ಸ್. ದಿಸ್ ಇಸ್ ದಿ ಮ್ಯಾಥಮೆಟಿಕಲ್ ಫಾರ್ಮುಲಾ, ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ದಿ ಹೆನ್ರೀಸ್ ಲಾ. ಇಷ್ಟೇ ಕೇಳಬಹುದು, ರೈಟ್ ದ ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಹೆನ್ರೀಸ್ ಲಾ ಅಂಡ್ ಎಕ್ಸ್ಪ್ಲೈನ್ ದಿ ಟರ್ಮ್ಸ್ ಅಂತೇಳಿ. ಇಲ್ಲಂದ್ರೆ ಸ್ಟೇಟ್ ಹೆನ್ರೀಸ್ ಲಾ, ರೈಟ್ ದಿ ಮ್ಯಾಥಮೆಟಿಕಲ್ ಫಾರ್ಮುಲಾ ಆರ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಹೆನ್ರೀಸ್ ಲಾ. ಒಟ್ಟಿನಲ್ಲಿ ಇಷ್ಟ ಏನ್ ಡಿಸ್ಕಷನ್ ಮಾಡಿವಲ್ಲ ಇದ್ರ ಮೇಲೆ ಒಂದು ಕ್ವಶನ್ ಹೆನ್ರೀಸ್ ಲಾದ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಹಾಗಾದ್ರೆ ವಾಟ್ ಆರ್ ದಿ ಟರ್ಮ್ಸ್ ಯು ಕ್ಯಾನ್ ಸಿ ಹಿಯರ್. ಆ ಟರ್ಮ್ಸ್ ಗಳದ್ದು ಮೀನಿಂಗ್ ಏನಪ್ಪಾ ಅಂದ್ರೆ ಪಿ ಇಟ್ ಈಸ್ ನಥಿಂಗ್ ಬಟ್ ದಿ ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಗ್ಯಾಸ್ ಇನ್ ಅ ವೇಪರ್ ಫೇಸ್. ಓಕೆ, ಪಾರ್ಷಿಯಲ್ ಪ್ರೆಷರ್ ಆಫ್ ದಿ ಸೊ ಗ್ಯಾಸ್, ದಟ್ ಇಸ್ ದ ಪಿ. ಸರಿ ಸರ್, ಹಾಗಾದ್ರೆ ಕೆ ಎಚ್ ಏನ್ರಿ ಅಂದ್ರೆ ಹೆನ್ರೀಸ್ ಕಾನ್ಸ್ಟಂಟ್, ದಟ್ ಇಸ್ ದ ಪ್ರೊಪೋರ್ಷನಾಲಿಟಿ ಕಾನ್ಸ್ಟಂಟ್ ಕಾಲ್ಡ್ ಆಸ್ ಹೆನ್ರೀಸ್ ಕಾನ್ಸ್ಟಂಟ್. ಸರಿ ಸರ್, ಹಾಗಾದ್ರೆ ಎಕ್ಸ್ ಅಂದ್ರೆ ಏನ್ರಿ ಅಂದ್ರೆ ಸೊ ದಟ್ ಇಸ್ ದ ಸಾಲ್ಯುಬಿಲಿಟಿ. ಸಾಲ್ಯುಬಿಲಿಟಿಗೆ ನಾವು ಇನ್ನೂ ಒಂದು ವೇದೊಳಗೆ ಏನ್ ಹೇಳ್ಬೋದು ಅಂದ್ರೆ ಮೋಲ್ ಫ್ರಾಕ್ಷನ್ ಅಂತ ಹೇಳ್ಬೋದು. ಸೊ ಆಫ್ ದಟ್ ಗ್ಯಾಸ್ ಇನ್ ಸೊ ಲಿಕ್ವಿಡ್ ಸೊಲ್ಯೂಷನ್. ಸೊ ಎಷ್ಟು ಹೆನ್ರೀಸ್ ಲಾದ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಸೊ ದಟ್ 2 ಮಾರ್ಕ್ಸಿಗೆ ಇಲ್ಲ 1 ಮಾರ್ಕ್ಸಿಗೆ ಅಪಿಯರ್ ಆಗಬಹುದು. ಸೊ 1 ಮಾರ್ಕ್ಸ್ ಇಂದ MCQs ಯಾವ ತರ ಅಪಿಯರ್ ಆಗ್ತದೆ ಸರ್, ಹೆನ್ರೀಸ್ ಲಾ ಹೋಲ್ಡ್ಸ್ ಗುಡ್. ಎ ಆಪ್ಷನ್ ಲಿಕ್ವಿಡ್ ಸೊಲ್ಯೂಷನ್, ಬಿ ಆಪ್ಷನ್ ಸಾಲಿಡ್ ಲಿಕ್ವಿಡ್ ಸೊಲ್ಯೂಷನ್, ಹಿಂಗೇನೋ ಕೊಡ್ಕೋತ್ ಬಂದು ಅಲ್ಲಿ ಏನಪ್ಪಾ ಅಂದ್ರೆ ಗ್ಯಾಸ್ ಇನ್ ಲಿಕ್ವಿಡ್ ಗೆ ಅಪ್ಲಿಕೇಬಲ್ ಆಗ್ತೈತಿ. ಸೊ ಇನ್ ದಟ್ ವೇ ಯು ಹ್ಯಾವ್ ಟು ಟ್ಯಾಕಲ್ ದ MCQs. ಇನ್ ಕೆಲವೊಬ್ರು MCQs ಬಿಡಿಸ್ರಿ MCQs ನಾವು ಲಕ್ಷಗಟ್ಟಲೆ MCQs ಬಿಡಿಸಿದ್ರೆ ಅದ್ರನ್ನ ಯಾವ್ದು ಡೈರೆಕ್ಟ್ ಆಗಿ ಬರಂಗಿಲ್ಲ. ಬೇಕಾದವ್ರು ಬಿಡಿಸಲಕ್ಕ ಅದ್ರನ್ನ ಡೈರೆಕ್ಟ್ ಆಗಿ 99.99 ಅಪಿಯರ್ ಆಗಂಗಿಲ್ಲ. ಏನೋ 0.1% 1% ಅಪಿಯರ್ ಆದ್ರೆ ಆಗ್ಬಹುದು. ಯಾಕಂದ್ರೆ ಅಲ್ಲೇ ಇನ್ಸ್ಟಂಟ್ ಥಿಂಕಿಂಗ್ ಸ್ವಲ್ಪ ಡೆಪ್ತ್ ನಾಲೆಜ್ ದಟ್ ಇಸ್ ಗೋಯಿಂಗ್ ಟು ಮ್ಯಾಟರ್ಸ್ ಟು ಟ್ಯಾಕಲ್ ದಿ MCQs. ಬಟ್ ಅಲ್ಲೇ ಇದಿರ್ತದ, ಅದ್ರ ಸುತ್ತಮುತ್ತಲೂ ಏನಿರ್ತದಲ್ಲ ಈ ಹೆನ್ರೀಸ್ ಲಾದ ಮೇಲೆ ಕೇಳ್ಬೇಕಾದ್ರೆ ಈ ತರ ಸುತ್ತಮುತ್ತಲಿನ ಕ್ವಶನ್ಸ್ ಕೇಳ್ತೇನೆ. ಅದಕ್ಕೆ ನಾವು ಯಾವ್ದೇ ತೆರದಾಗ MCQs ಮಾಡಿ ಬಿಡಿಸಿದ್ರು ಅವು ಡೈರೆಕ್ಟ್ ಆಗಿ ಬರಂಗಿಲ್ಲ. ಬಟ್ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಹೆಂಗಪ್ಪ ಹೌ ಟು ಟ್ಯಾಕಲ್ ಅನ್ನೋದಕ್ಕೆ ಹೆಲ್ಪ್ ಆಗ್ಬಹುದು MCQs ಬಿಡಿಸಿದ್ರೆ. ಸೊ ನೀವು ಯಾವ್ದಾದ್ರು ಒಂದು ಬುಕ್ ತಗೊಂಡು ಪ್ರಾಕ್ಟೀಸ್ ಮಾಡ್ರಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಆಸ್ಪೆಕ್ಟ್. ಯಾವ್ದಿದೆ ರೀ ಸರ್ ಅಂತಂದ್ರೆ ಡೆಫಿನಿಷನ್ಸ್. ಅದು ಮೊಲಾಲಿಟಿ ಇರ್ಬೋದು, ಮೊಲಾರಿಟಿ ಇರ್ಬೋದು. ಇಲ್ಲಿ ಯಾವ ತರ MCQs ಕೇಳ್ತಾನ್ರಿ ಸರ್ ಅಂತಂದ್ರೆ SI ಯೂನಿಟ್ಗಳದ್ದು ಮೊಲಾಲಿಟಿ ಇದೆ, SI ಯೂನಿಟ್, ಮೊಲಾರಿಟಿ ಇದೆ, SI ಯೂನಿಟ್, ಈ ತರ ಯೂನಿಟ್ಗಳ ಮೇಲೆ MCQs ನ ಫೋಕಸ್ ಮಾಡಬಹುದು. ಸೊ ಇದು ಡೆಫಿನೇಷನ್ ವಿತ್ ಯೂನಿಟ್ ನ ಹೇಳಿರ್ತೈತಿ. ಡಿಫೈನ್ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಇಲ್ಲಿ ಮೊಲಾರಿಟಿ ಇದು ಮೊಲಾಲಿಟಿ ಅದ್ರ ತಂದಿದ್ದಕ್ಕೆ ಇದ್ರದ್ದು ಅದಕ್ಕೆ ಎಕ್ಸ್ಚೇಂಜ್ ಮಾಡ್ತಾರೆ ಕೆಲವೊಂದು ಸ್ಟೂಡೆಂಟ್ಸ್. ಡೆಫಿನೇಷನ್ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ರಿ. ಸೊ ಮೊಲಾಲಿಟಿ ಆಫ್ ಸೊಲ್ಯೂಷನ್ ಇಸ್ ಡಿಫೈನ್ಡ್ ಆಸ್ ಅಂದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್
ನಂಬರ್ ಆಫ್ ಮೋಲ್ಸ್ ಆಫ್ ದಿ ಸೊಲ್ಯೂಟ್, ಈ ವರ್ಡ್ ಇಂಪಾರ್ಟೆಂಟ್, ನಂಬರ್ ಆಫ್ ಮೋಲ್ಸ್ ಆಫ್ ದಿ ಸೊಲ್ಯೂಟ್ ಪರ್ ಕಿಲೋಗ್ರಾಮ್ ಆಫ್ ಅ ಸಾಲ್ವೆಂಟ್. ಹಾಗಾದ್ರೆ ಇಲ್ಲಿ ನಿಮಗೊಂದು ಐಡಿಯಾ ಬಂತು, ನಂಬರ್ ಆಫ್ ಮೋಲ್ಸ್ ಆಫ್ ಅ ಸೊಲ್ಯೂಟ್ divided by, so that is the value, that whatever the mass of solvent in kg, ಅಷ್ಟರ ಬೇಸ್ ಮೇಲೆ ನಿಮಗೆ ಯೂನಿಟ್ ಏನ್ ಬರ್ತಪ್ಪ ಅಂದ್ರೆ ಇದು ನಂಬರ್ ಆಫ್ ಮೋಲ್ಸ್ ನ ಮೋಲ್ ಅಂತೇಳಿ ಹೇಳಿರ್ತೀವಿ. ಹಾಗಾದ್ರೆ ಪರ್ ಕೆಜಿ ಅಂತ ಹೇಳಿರಿ, ಕೆಜಿ ಮೋಲ್ ಪರ್ ಕೆಜಿ is the water, that is the so unit, that is the SI unit of the water. Concern to the molality. So ಇನ್ನೊಂದ್ಸಲ ಡೆಫಿನೇಷನ್ ನೋಡ್ಕೊಳ್ರಿ. let us we shall go ahead. Molality of a solution is defined as the number of moles of solute per kg ಅಂದ್ರೆ per kilogram of a water solvent, ಅಂದ್ರೆ mass of solvent in kg ಅಂದಂಗ, that is molality, number of moles of solute divided by mass of solvent in kg. ಅಂದ್ರೆ 1 kg ಗೆ so ಎಷ್ಟು ನಂಬರ್ ಆಫ್ ಮೋಲ್ಸ್ ಇದ್ದಾವ ಅನ್ನೋದನ್ನೇ ಎದ್ರಾಗ ಹೇಳಿರ್ತೀರಿ ಸರ್ ಅಂತ, that is so molality ಅಂತೇಳಿ. ಹಾಗಾದ್ರೆ ಇದ್ರದ್ದು ಯೂನಿಟ್ ಏನೈತ್ರಿ ಸರ್ ಅಂತಂದ್ರೆ ಮೋಲ್ ಪರ್ ವಾಟರ್ ಕೆಜಿ. ಹಿಂಗರೆ ಬರೀರಿ, ಇಲ್ಲ ಸರ್ ನಾ ಹಿಂಗೆ ಬರಿತೀನಿ ಅಂದ್ರೆ ಮೋಲ್ ಪರ್ kg, you can write in this way also. I hope you understood. Consent to this. So ಯಾವುದು ಮೊಲಾಲಿಟಿ. ಈ ತರ ನಿಮಗೆ MCQs ದಾಗ ಏನ್ ಕೇಳಬಹುದು ಸರ್ ಅಂತಂದ್ರೆ SI ಯೂನಿಟ್ ಆಫ್ ಮೊಲಾಲಿಟಿ ಈಸ್ ಅಂತೇಳಿ ಆಪ್ಷನ್ ಅವನಿಗೆ ಮೆನ್ಷನ್ ಮಾಡ್ಕೊತ ಹೋಗ್ತಾನೆ, ಅಲ್ಲಿ ನೀವೇನ್ ಸರ್ಚ್ ಮಾಡಬೇಕು, ಸೊ ಮೋಲ್ ಪರ್ ಕೆಜಿ ಕ್ಯಾನ್ ಐಡೆಂಟಿಫೈ ಅಂಡ್ ರೈಟ್ ದಟ್ ಆಬ್ಜೆಕ್ಟಿವ್. ಓಕೆ, ಆಪ್ಷನ್ಸ್ ಯಾವ್ದು ಇರ್ತದಲ್ಲ ಅದು. ನೆಕ್ಸ್ಟ್ ಮೊಲಾಲಿಟಿ. ಸೊ ಕೆಲವೊಂದು ಸ್ಟೂಡೆಂಟ್ಸ್ ಅದಕ್ಕೆ ಇದಕ್ಕೆ ಎಕ್ಸ್ಚೇಂಜ್ ಮಾಡ್ತಾರ, ಅವ್ನು ಕೇಳಿದ್ದು ಮೊಲಾರಿಟಿದ್ ಕೇಳಿತಾನೆ ಇವ್ರು ಬರೆಯೋದು ಮೊಲಾಲಿಟಿ ಬರೀತಾರ, ಅವ ಕೇಳಿದ್ ಮೊಲಾಲಿಟಿದ್ ಕೇಳಿದ್ರೆ ಇವ್ರು ಮೊಲಾರಿಟಿದ್ ಬರೀತಾರೆ. ಸೊ ಬಿ ಕಾನ್ಫಿಡೆನ್ಸ್, ಬಿ ಇದು ಎರಡನ್ನ ಒಂದೊಂದು ಮಾರ್ಕ್ಸಿನ ಎರಡು ಕೂಡಿಸಿ 2 ಮಾರ್ಕ್ಸಿನ ಕೇಳ್ಬೋದು, ಡಿಫೈನ್ ದಿ ಫಾಲೋವಿಂಗ್ ಅಂತೇಳಿ. ಇಲ್ಲ ಒಂದೇನೆ 2 ಮಾರ್ಕ್ಸಿಗೆ ಡಿಫೈನ್ ಮೊಲಾಲಿಟಿ ಮೆನ್ಷನ್ ದಿ SI ಯೂನಿಟ್, ಡಿಫೈನ್ ಮೊಲಾರಿಟಿ ಮೆನ್ಷನ್ ದಿ SI ಯೂನಿಟ್ ಅಂತೇಳಿ. ಈಗ ಆಲ್ರೆಡಿ ಇದು ಪ್ರಿವಿಯಸ್ ಇಯರ್ ಏನಿದ್ವಲ್ಲ 1 ಮಾರ್ಕಿನ ಕ್ವಶನ್ ಡಿಸ್ಕ್ರಿಪ್ಷನ್ ಒಳಗಡೆ ಡೆಫಿನೇಷನ್ಸ್ ದೇ ವೇರ್ ಅಪಿಯರ್ಡ್. ಸೊ ಲೆಟ್ ಅಸ್ ಗೋ ಹೆಡ್ ದ ಡೆಫಿನೇಷನ್. Molarity of the solution is defined as the number of moles of solute dissolved per liter of a water solution. Illi most important is per liter of a solution. Andre 1 liter of the solution dolgade so est moles na that solute they have been dissolved antandanga. So concern to that molarity it is denoted by capital M, molality it is denoted by small m. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವ್ಯಾಲ್ಯೂಮ್. ಲೀಟರ್ ಅಂದ್ರೆ ಇದು ವ್ಯಾಲ್ಯೂಮ್ ಅಂತೇಳಿ ಬರ್ತದೆ, ವ್ಯಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ಇನ್ ಲೀಟರ್. ಹಾಗಾದ್ರೆ ಯೂನಿಟ್ ಏನೈತ್ರಿ ಸರ್, ನಂಬರ್ ಆಫ್ ಮೋಲ್ಸ್ ಮೋಲ್, ಸೊ ಪರ್ ಲೀಟರ್ ದಟ್ ಈಸ್ ಮೋಲ್ ಪರ್ ಲೀಟರ್. ಈ ತರ ಆದ್ರೂ ಬರಿಬಹುದು. ಇದ್ರದ್ದು ಯೂನಿಟ್ ಅಥವಾ SI ಯೂನಿಟ್ ಆಫ್ ದಿ ಯಾವ್ದ್ರಿ ಸರ್ ಅಂತಂದ್ರೆ ಅದು ಕನ್ಸರ್ನ್ ಟು ದಿ ವಾಟರ್, ದಟ್ ಈಸ್ ಮೊಲಾರಿಟಿ. ಐ ಹೋಪ್ everybody clear about the molality as well as molarity. ಇವು ಎರಡು ಡೆಫಿನಿಷನ್ ವಿತ್ ಯೂನಿಟ್ಸ್ ಗಳನ್ನ ಬಿ ಕೇರ್ಫುಲ್. ಸೊ ಅದನ್ನೇ ನಾಳೆ 2 ಮಾರ್ಕ್ಸ್ ಕ್ವಶನ್ಸ್ ಆಗ್ಬಹುದು. ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಇಲ್ಲೊಂದು ಕ್ವಶನ್ ಇದೆ, ಇಂಪಾರ್ಟೆಂಟ್ ಆಗ್ತದೆ ಇದು. ಬೈನರಿ ಸೊಲ್ಯೂಷನ್ ಅಂದ್ರೆ ಏನು, ನೆಕ್ಸ್ಟ್ ಸರ್ತ ಡೆಫಿನೇಷನ್ ಆದ ಬಳಿಕ ಎಕ್ಸಾಂಪಲ್ಸ್ ಫಾರ್ ದ ಬೈನರಿ ಸೊಲ್ಯೂಷನ್ ಅಂತೇಳಿ 2 ಮಾರ್ಕ್ಸ್ ಕೇಳಬಹುದು. ವಾಟ್ ಈಸ್ ಬೈನರಿ ಸೊಲ್ಯೂಷನ್ ಅಂತೇಳಿ ಕೇಳಿ ಗಿವ್ ಆನ್ ಎಕ್ಸಾಂಪಲ್ ಅಂತೇಳಿ ಈ ತರ 2 ಮಾರ್ಕ್ಸ್ ಕ್ವಶನ್. ಸೊ ದೇ ಮೇ ಫಾರ್ಮ್. ಲೆಟ್ ಅಸ್ ಸಿ ಹಿಯರ್. ಯಾವುದೇ ಸೊಲ್ಯೂಷನ್ ತಗೊಳ್ರಿ, ಇನ್ ದಟ್ ಇಫ್ ಇಟ್ ಈಸ್ ಹ್ಯಾವಿಂಗ್ 1 ಸಾಲ್ವೆಂಟ್ ಅಂಡ್ 1 ಸೊಲ್ಯೂಟ್, ಅಂದ್ರೆ ಓನ್ಲಿ 2 ಕಾಂಪೋನೆಂಟ್ಸ್. ಇಫ್ ದಿ ಸೊಲ್ಯೂಷನ್ ಈಸ್ ಹ್ಯಾವಿಂಗ್ ಓನ್ಲಿ 2 ಕಾಂಪೋನೆಂಟ್ಸ್, ದೆನ್ ದಟ್ ಸೊಲ್ಯೂಷನ್ ಈಸ್ ಕಾಲ್ಡ್ ಆಸ್ ವಾಟ್ ಅ ಬೈನರಿ ಸೊಲ್ಯೂಷನ್ ಅಂತ. ಅ ಸೊಲ್ಯೂಷನ್ ಕನ್ಸಿಸ್ಟಿಂಗ್ ಆಫ್ 2 ಕಾಂಪೋನೆಂಟ್ಸ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಅ ಬೈನರಿ ಸೊಲ್ಯೂಷನ್. ಇದು ತರ ಬ್ಯಾಡ್ರಿ ಸರ್ ಇನ್ನೊಂದು ವೇದೊಳಗೆ ಹೇಳ್ರಿ ಅಂದ್ರೆ ಇಫ್ ದಿ ಸೊಲ್ಯೂಷನ್ ಕನ್ಸಿಸ್ಟಿಂಗ್ ಆಫ್ ಮತ್ತೆ ಅದೇ ಮೀನಿಂಗ್ ನೋಡ್ರಿ, 2 ಕಾಂಪೋನೆಂಟ್ಸ್ means 2 substances if it is having, then that solution is called as a what type of solution, that is binary solution. ಸರಿ ಸರ್, ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ಸ್ ಯಾವ ತರ ರೀ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಶುಗರ್ ಸೊಲ್ಯೂಷನ್ ಅಂತೇಳಿ. ಅದ್ರಾಗ ಏನ್ ಇರ್ತದ್ರಿ ಶುಗರ್ ಸೊಲ್ಯೂಷನ್ ಅಂದ್ರೆ, ಸೊ ಎಕ್ಸಾಂಪಲ್ಸ್ ಕೊಡೋದಾದ್ರೆ ಏನು ಶುಗರ್ ಸೊಲ್ಯೂಷನ್. ಓಕೆ, ಶುಗರ್ ಸೊಲ್ಯೂಷನ್ ಇನ್ ದಟ್ ಏನ್ ಇರ್ತದೆ ಸರ್, ಶುಗರ್ ಇರ್ತದ, ಅದ್ರ ಜೊತೆಗೆ ವಾಟರ್ ಇರ್ತೈತಿ, ವಾಟರ್ ಪ್ಲಸ್ ಶುಗರ್ ಆರ್ ಎಲ್ ಶುಗರ್ ಪ್ಲಸ್ ವಾಟರ್. ದಟ್ ಇಸ್ ದ one example for the what a binary solution. Not only that but also salt plus water, salt plus water, that is the salt solution anta ಹೇಳ್ತಿರಲ್ಲ. So salt solution, this is also be an example for a binary solution. So sugar solution could be salt solution. In that way any solution you can consider if that is having just 2 components, then it is called as the what a binary solution. ಸೊ ಈ ತರ ಅಗ್ದಿ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಹೋಗ್ರಿ. ವಾಟ್ ಎವರ್ ಮೇ ಬಿ ದಿ ಟೈಪ್ ಆಫ್ ಕ್ವಶನ್ಸ್ ಇವೇ ಬರ್ಲಿ ಅಥವಾ ಇದೇ ಸಿಮಿಲರ್ ಅದ್ರ ಸರೌಂಡಿಂಗ್ಸ್ ಯಾವುದೇ ಬಂದ್ರು ಈಸಿಲಿ ನೀವು ಟ್ಯಾಕಲ್ ಮಾಡಬಹುದು. ಓಕೆ, ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಆಸ್ಪೆಕ್ಟ್ ಕನ್ಸರ್ನ್ ಟು ದಟ್. ಇದು ವಿಡಿಯೋನ ಪೂರ್ತಿ ವಾಚ್ ಮಾಡ್ರೆ ಕೆಲವೊಬ್ರು ಹೆಂಗಂದ್ರ ಅದೇನ್ ಟ್ರಯಲ್ ಅಂತಿರ್ತಾರಲ್ಲ ಆ ತರ ಅಲ್ರಿ, ಇದು
ಎಜುಕೇಶನಲ್ ವಿಡಿಯೋ ಅಂತಂದಾಗ ಹಿಯರ್ ದೇರ್ ಇಸ್ ನೋ ಎನಿ ಎಂಟರ್ಟೈನ್ಮೆಂಟ್, ಕರೆಕ್ಟ್ ಆಗಿ ಸಬ್ಜೆಕ್ಟ್ ಕಂಟೆಂಟ್ ನ ಕಲಿಯೋದಿರ್ತೈತಿ. ಸೊ ಅದಕ್ಕ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೋರಿ. ಯಾರು ಎಕ್ಸ್ಪರ್ಟ್ ಇದಿರಲ್ಲ 2x ಸ್ಪೀಡ್ ದಾಗ ನೋಡ್ಕೋರಿ, ಯಾರು ಇನ್ನೂ ಸ್ವಲ್ಪ ಲೋ ಲೆವೆಲ್ ಇದಿರಲ್ಲ ಸೊ ನಾರ್ಮಲ್ ಸ್ಪೀಡ್ ದಾಗ ನೋಡ್ಕೋರಿ. ಓಕೆ, ಇನ್ನ ಕೆಲವೊಬ್ರು ವೀಕ್ ಇದ್ದವರು ರಿಪೀಟ್ ಅಂಡ್ ರಿಪೀಟ್ ಯು ಕ್ಯಾನ್ ವಾಚ್ ದ ವಿಡಿಯೋ ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ಅಗ್ದಿ ಸ್ಪೀಡ್ ಗೆ ನೋಡಿದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ ಇತ್ತಂದ್ರೆ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಇಲ್ಲ ಅರ್ಧಂಬರ್ಧ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ಕೊಲಿಗೇಟಿವ್ ಪ್ರಾಪರ್ಟಿ ಮೇಲೆ ನನ್ನ ಅನ್ಸಿಕೆ ಒಂದು ಪ್ರಾಬ್ಲಮ್ ಮಾತ್ರ 200% ಅಪಿಯರ್ ಆಗ್ತೈತಿ. ಎಷ್ಟು ಮಾರ್ಕ್ಸ್ ಇರ್ತಂದ್ರೆ 3 ಮಾರ್ಕ್ಸ್ ಇಂದು ಇದ್ರ ಬಿಡಿಸೈತಿ, ಅವನ್ನೇ ತಗೊಂಡು ಎಕ್ಸ್ಪ್ಲೈನ್ ಮಾಡಿರ್ತದೆ. ಇದು ಸಿಂಗಲ್ ಶಾರ್ಟ್ ವಿಡಿಯೋ ಮಾಡ್ಬಿಟ್ಟಿರ್ತದೆ ಕಂಪ್ಲೀಟ್ ಸೊಲ್ಯೂಷನ್ಸ್. ಮತ್ತೊಂದು ವಿಡಿಯೋ ಮಾಡಂಗಿಲ್ಲ ಸೊಲ್ಯೂಷನ್ಸ್ ಮೇಲೆ, ಮತ್ತೊಂದು ಚಾಪ್ಟರ್ ಹೋಗ್ತೈತಿ. ಸೊ ಆನ್ ವಾಟ್ ಫ್ಯಾಕ್ಟರ್ಸ್ ದ ವ್ಯಾಲ್ಯೂ ಆಫ್ ಕೊಲಿಗೇಟಿವ್ ಪ್ರಾಪರ್ಟಿ ಡಿಪೆಂಡ್ಸ್, ಅಂದ್ರೆ ಎದ್ರ ಮೇಲೆ ಕೊಲಿಗೇಟಿವ್ ಪ್ರಾಪರ್ಟಿ ಇದು MCQs ದಾಗ ಕೇಳಬಹುದು. ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ವಾಟ್ ಆರ್ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಬಟ್ ನಾಟ್ ಆನ್ ದ ನೇಚರ್. ಅದು ಯಾವ ತರದ್ ಇದೆ ಅನ್ನೋದಕ್ಕಿಂತ ಅದು ಎಷ್ಟು ಕೊಲಿಗೇಟಿವ್ ಪಾರ್ಟಿಕಲ್ಸ್ ಎಷ್ಟು ಇದಾವ ಅನ್ನೋದ್ರದ್ದು ನಂಬರ್ ಆಫ್ ಪಾರ್ಟಿಕಲ್ಸ್ ಮೇಲೆ ಡಿಪೆಂಡೆಂಟ್ ಐತಿ ಯಾವ್ದ್ರ ಸಹಿತ ಕೊಲಿಗೇಟಿವ್ ಪ್ರಾಪರ್ಟಿ, ಬಟ್ ನಾಟ್ ಡಿಪೆಂಡ್ ಆನ್ ದಿ ನೇಚರ್ ಆಫ್ ದಿ ಸೊಲ್ಯೂಟ್ ಪಾರ್ಟಿಕಲ್ಸ್. ಸೊಲ್ಯೂಟ್ ಪಾರ್ಟಿಕಲ್ಸ್ ಎಷ್ಟು ಇದಾವ ಅನ್ನೋದ್ರ ಮೇಲೆ ಕೊಲಿಗೇಟಿವ್ ಪ್ರಾಪರ್ಟಿ ಡಿಪೆಂಡ್ಸ್ ಅದ, ಬಟ್ ನಾಟ್ ಆನ್ ದ ನೇಚರ್. ವಾಟ್ ಟೈಪ್ ಆಫ್ ದಟ್ ಈಸ್ ಸೊಲ್ಯೂಟ್ ಪಾರ್ಟಿಕಲ್ಸ್ ದಟ್ ಇಸ್ ನಾಟ್ ಡಿಪೆಂಡೆಂಟ್. ನೆಕ್ಸ್ಟ್ ಸರ್ತ ಗಿವ್ ಆನ್ ಎಕ್ಸಾಂಪಲ್ ಫಾರ್ ದಿ, ಇದು ಸ್ವಲ್ಪ MCQs ಗೆ ಐತು, CET ಹೆಲ್ಪ್ ಆಗ್ತದೆ ನೋಡ ಈ ಕ್ವಶನ್. ಲಿಕ್ವಿಡ್ ಸೊಲ್ಯೂಷನ್ ಇನ್ ವಿಚ್ ಸೊಲ್ಯೂಟ್ ಈಸ್ ದ ಗ್ಯಾಸ್. ಅದು ಏನದತ್ತ ಲಿಕ್ವಿಡ್ ಸೊಲ್ಯೂಷನ್ ಅದಂತ, ಇದ್ರ ಒಳಗಡೆ ಏನಪ್ಪಾ ಅಂದ್ರೆ ಗ್ಯಾಸ್ ಈಸ್ ದಿ ಸೊ ಸೊಲ್ಯೂಟ್ ಅಂತೇಳಿ ಇಂಥದಕ್ಕೊಂದು ಎಕ್ಸಾಂಪಲ್ ಕೇಳಿದಾನ. ವೆರಿ ಸಿಂಪಲ್, ಕಾರ್ಬನ್ ಡೈಆಕ್ಸೈಡ್ ಇನ್ ವಾಟರ್ ಅಂತೇಳಿ, ಅದಕ್ಕೆ ನಾವು ಸೋಡಾ ವಾಟರ್ ಅಂತ ಹೇಳ್ತೀವಲ್ಲ. ಸೊ ಸೋಡಾ ಕುಡಿತಾರೆ ಅಂತ ಇರ್ತಾರಲ್ಲ ಸೋಡಾ ವಾಟರ್. ಸೊ ವಾಟರ್ದೊಳಗಡೆ ಏನು ಕಾರ್ಬನ್ ಡೈಆಕ್ಸೈಡ್ ನ ಡಿಸಾಲ್ವ್ ಮಾಡಿಸ್ಕೊಡ್ತಾರ. ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸೊಲ್ಯೂಟ್ ಐತು. ಸೊಲ್ಯೂಟ್ ದಟ್ ಈಸ್ ಯಾವ ಫಾರ್ಮ್ ದಾಗ ಇದೆ ಸರ್ತ, ಗ್ಯಾಸಿಯಸ್ ಫಾರ್ಮ್ ದಾಗ. ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದಿ ವಾಟ್ ದಟ್ ಈಸ್ ಲಿಕ್ವಿಡ್ ಸೊಲ್ಯೂಷನ್ ಇನ್ ವಿಚ್ ಗ್ಯಾಸ್ ಇಸ್ ದಿ ವಾಟರ್ ಸೊಲ್ಯೂಟ್. ಸೊ ನೆಕ್ಸ್ಟ್ ಯು ಕ್ಯಾನ್ ಗೋ ಹೆಡ್. ಸೊ ಕನ್ಸರ್ನ್ ಟು ದಿ ಇಲ್ಲಿ ಐಡಿಯಲ್ ಸೊಲ್ಯೂಷನ್ಸ್ ಮತ್ತೆ ಇನ್ನೊಂದು ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂತ ಹೇಳಿ ಬರ್ತಾವ. ಡಿಫ್ರೆನ್ಸಸ್ ಕೂಡ ಮುಂದೆ ಇದು ಗೊತ್ತಾಗ್ತದ. ಮೆನ್ಷನ್ ದಿ ಎಂಥಾಲ್ಪಿ ಆಫ್ ಅ ಮಿಕ್ಸಿಂಗ್ ಸೊ ವ್ಯಾಲ್ಯೂ ಟು ಫಾರ್ಮ್ ವಾಟ್ ಆನ್ ಐಡಿಯಲ್ ಸೊಲ್ಯೂಷನ್ ಅಂತೇಳಿ. ಯಾವುದೇ ಅಲ್ಲಿ ಎಂಥಾಲ್ಪಿ ಮಿಕ್ಸಿಂಗ್ ಆಗಿರ್ಲಿ, ಡೆಲ್ಟಾ H ಮಿಕ್ಸಿಂಗ್, ಓಕೆ, ಇಲ್ಲ ಅಂದ್ರೆ ಡೆಲ್ಟಾ V ಮಿಕ್ಸಿಂಗ್, ವ್ಯಾಲ್ಯೂ ಮಿಕ್ಸಿಂಗ್ ಆಗಿರ್ಲಿ. ಸೊ ಅವು ಏನಾಗ್ತಾವ್ರಿ ಸರ್, ಐಡಿಯಲ್ ಸೊಲ್ಯೂಷನ್ಸ್ ಇದ್ದು ಅಂದ್ರೆ ಈಕ್ವಲ್ಸ್ ಟು 0, ನಾನ್ ಐಡಿಯಲ್ ಇದ್ದು ಅಂದ್ರೆ ಸರ್ ನಾಟ್ ಈಕ್ವಲ್ಸ್ ಟು 0. ಇಂಥವನ್ನೇ ನಾಳೆ MCQs ದಾಗ ಕೇಳ್ತಾವ, ಎಂಥಾಲ್ಪಿ, ವ್ಯಾಲ್ಯೂ ಮಿಕ್ಸಿಂಗ್ ಅಂತೇಳಿ ಈ ತರ. ಸೊ ಅದನ್ನ ಬೆಟರ್ ವಿ ಶಾಲ್ ಡಿಸ್ಕಸ್ ದಟ್ ಡ್ಯೂರಿಂಗ್ ವಾಟ್ ಸೊ ಡಿಫ್ರೆನ್ಸಸ್ ಟೈಮಿಗೆ ಇದೇ ಬಂದ್ ಹೋಗ್ತೈತಿ. ಅವಾಗ ಏನಪ್ಪಾ ಅಂದ್ರೆ ಮಿಕ್ಸಿಂಗ್ 0 ಅಂದ್ರೆ ಡೆಲ್ಟಾ H ಮಿಕ್ಸಿಂಗ್, ಎಂಥಾಲ್ಪಿ ಮಿಕ್ಸಿಂಗ್ ಇಸ್ 0 ಅಂತೇಳಿ ಗೊತ್ತಾದ್ರೆ ದಟ್ ಇಸ್ ಮೋರ್ ದನ್ ಇನಫ್ ಫಾರ್ ಐಡಿಯಲ್ ಸೊಲ್ಯೂಷನ್ಸ್. ಸೊ ಲೆಟ್ ಅಸ್ ಗೋ ಹೆಡ್ ಇಲ್ಲಿ ಕೇಳಿದ ನೋಡ್ರಪ್ಪ, ಇನ್ನೇಗ ಏನ್ ಡಿಸ್ಕಷನ್ ಮಾಡಿದವಲ್ಲ ಮೊಲಾರಿಟಿದು. ಸೊ ಇಲ್ಲೇನ್ ಕೇಳಿದಾನ ಸರ್ ಅಂದ್ರೆ ಹಿ ಹ್ಯಾಸ್ ಆಸ್ಕ್ಡ್ ರೈಟ್ ದಿ ಯೂನಿಟ್ ಆಫ್ ವಾಟ್ ಮೊಲಾಲಿಟಿ ಕೇಳಿದಾನ. ಮೊಲಾಲಿಟಿ ಅಂದ್ರೆ ಏನು, ಸೊ ಮೋಲ್ ಪರ್ ಕೆಜಿ, ವಾಟ್ ದಟ್ ಇಸ್ ಮೋಲ್ ಪರ್ ಕೆಜಿ. ಅದನ್ನೇ ಮೊಲಾರಿಟಿ ಕೇಳಬಹುದಲ್ರಿ ಸರ್ ಅಂತಂದ್ರ ಮೋಲ್ ಪರ್ ಲೀಟರ್, ಮೋಲ್ ಪರ್ ಲೀಟರ್. ಸೊ ಅದಕ್ಕೆ ಕರೆಕ್ಟ್ ಆಗಿ ಸ್ವಲ್ಪ ಬೇಸಿಕ್ಸ್ ನ ಚಂದಾಗಿ ಓದ್ಕೋರಿ. ಇಡೀ ಒಂದು ಚಾಪ್ಟರ್ನೇ ಒಂದೂವರೆ ತಾಸದಾಗ ಹಿಡಿಸ್ತೈತೆ ಅಂದ್ರೆ ಕಂಪ್ಲೀಟ್ ಆಗಿ ಕವರ್ ಮಾಡ್ತದ ಅಂದ್ರೆ you can watch this so that it is going to help a lot for your examination. So next let us get into the another aspect, Raoult's law, Henry's law. ಎರಡದ್ರಾಗ ಒಂದು ಗ್ಯಾರಂಟಿ ಕ್ವಶನ್ ಆಗ್ತೈತಿ ನೋಡ್ರಿ, ಇಂಪಾರ್ಟೆಂಟ್ ಆಗ್ತಾವ. ಸೊ ಲೆಟ್ ಅಸ್ ಗೋ ಹೆಡ್ ದ Raoult's law ಫಾರ್ ಲಿಕ್ವಿಡ್ ಮಿಕ್ಸರ್ಸ್ ಆರ್ ಲಿಕ್ವಿಡ್ ಸೊಲ್ಯೂಷನ್ಸ್. ಅಂದ್ರೆ ಲಿಕ್ವಿಡ್ ಸೊಲ್ಯೂಷನ್ಸ್ ಗೆ ಇದು ಹೋಲ್ಸ್ಗೂಡ ಆಗ್ತದ ಅಂತೇಳಿ ಹೇಳ್ದಂಗ ಆಗ್ತೈತಿ. ಅದೇ ಗ್ಯಾಸ್ ಇನ್ ಲಿಕ್ವಿಡ್ ಗೆ ಹೆನ್ರೀಸ್ ಲಾ, ಇಂಥ MCQs ದಾಗ ಹೆಲ್ಪ್ ಆಗ್ತಾವ. ಸೊ ಲೆಟ್ ಅಸ್ ಗೋ ಹೆಡ್. Raoult's law states that for a solution of a volatile liquids, non-volatile liquids ಗೆಲ್ಲ ಇಲ್ಲಿ volatile evaporation tendency is high ಅಂತ ಹೇಳಿದ್ರ volatile ಅಂತ ಹೇಳ್ತೀರಿ, evaporation tendency ಇರ್ಲಿಲ್ಲ ಅಂದ್ರ non volatile ಅಂತ ಹೇಳ್ತೀರಿ. Raoult's law states that for a solution of a volatile liquid the partial vapor pressure of each component of the solution is directly proportional to ಎದಕ್ಕೆ ಸರ್ ಇಟ್ಸ್ ಅ ಮೋಲ್ ಫ್ರಾಕ್ಷನ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್. ಸರ್ ಇದ್ರ ಅರ್ಥ ಏನ್ರಿ ಅಂತಂದ್ರ whatever the vapor pressure is there, so that is whatever the vapor pressure P it is there, P is directly proportional to the XA ಮತ್ತ ಇನ್ನೊಂದ್ರಿ ಸರ್ ಅಂತಂದ್ರೆ P is directly proportional to with the XB ಅಂತೇಳಿ ಹೇಳ್ದಂಗ ಆಗ್ತಾವ. ಇಲ್ಲಿ PB ಮತ್ತೆ ಇಲ್ಲಿ PA ಅಂತೇಳಿ ತಗೊಂಡಿರ್ತಾವ. ಸೊ ದಟ್ ಈಸ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ whatever the volatile solutions the volatile the liquids ತಗೊಂಡ್ರೆ ಅಂದ್ರೆ partial pressure of each component of the solution is directly proportional to its mole fraction. So PA is directly proportional to XA, PB is directly proportional to XB ಅಂದಂಗ. So that is the Raoult's law. Statement ಕೇಳಿದ್ರೆ 1 ಮಾರ್ಕ್ಸಿಗೆ, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೇಳಿದ್ರೆ 2 ಮಾರ್ಕ್ಸಿಗೆ ಕೇಳಿರ್ತಾನ. So let us you can get into the next. ಇಲ್ಲಿ ಇನ್ನೊಂದು ಕ್ವಶನ್ ತಗೊಂಡೈತಿ
ಬ್ಯಾಂಡ್ಸ್ ಆಫ್ ಫ್ಯಾಕ್ಟರ್ಸ್. ಸೊ ಇದ್ರ ಮೇಲೆ ಒಂದು ಕ್ವಶನ್ ಕೇಳಬಹುದು. ಅದೊಂದು ಟೇಬಲ್ ಇದೆ, ಅಸೋಸಿಯೇಷನ್, ಡಿಸೋಸಿಯೇಷನ್, ನೋ ಅಸೋಸಿಯೇಷನ್, ನೋ ಡಿಸೋಸಿಯೇಷನ್ ಅಂತೇಳಿ ಅದು ನೋಟ್ಸ್ ನಾಗು ಕೊಟ್ಟೈತಿ. ಇಲ್ಲಿ ಮೋಸ್ಟ್ಲಿ ಇಷ್ಟೇ ಕೊಟ್ಟಿರ್ಬೇಕು. ಬ್ಯಾಂಡ್ಸ್ ಆಫ್ ಫ್ಯಾಕ್ಟರ್ ಫಾರ್ ಅ ಸೊಲ್ಯೂಷನ್ ಈಸ್ ಲೆಸ್ ದ್ಯಾನ್ 1 ಆಗಿದ್ರ, ಒಂದಕ್ಕಿಂತ ಕಡಿಮೆ ಇದ್ರ, ದೆನ್ ವಾಟ್ ಈಸ್ ದ ಕನ್ಕ್ಲೂಷನ್ ಡ್ರಾನ್ ಫ್ರಾಮ್ ಇಟ್ ಅಂತೇಳಿ ಇದ್ರದಿಂದ ಏನ್ ಕನ್ಕ್ಲೂಷನ್ ಬರ್ತೈತಿ ಅಂತಂದ್ರ, ಸೊ ಸೊಲ್ಯೂಟ್ ಅಂಡರ್ಗೋಸ್ ವಾಟ್, ಸೊ ದಟ್ ಈಸ್ association ಅಂತ, association of a solute, what a solute takes place in a solution ಅಂತ. less than 1 ಇದ್ರ what it is going to happen, so association ಅನ್ನಂಗ. ಅದೇ so less than 1 ಬದಲ greater than 1 ಇದ್ರ so what it is going to happen, dissociation. ನಾಳೆ ಅದು ಕೇಳಬಹುದು. equals to 1 ಇದ್ರ no association, no dissociation. ಇದರದೇ ನೋಟ್ಸ್ ದೊಳಗಡೆ ನೀವು ಅಲ್ಲಿ ಮೋಸ್ಟ್ಲಿ ಲಿಂಕ್ ಏನ್ ಕಳಿಸಿದೀವಲ್ಲ ಅದರದೇನ್ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ನೆಕ್ಸ್ಟ್ ಸರ್ತ ಹೌ ಡಸ್ ದಟ್ ಮೊಲಾರಿಟಿ ಆಗಿರ್ಬೋದು ವೇರೀಸ್ ವಿತ್ ಟೆಂಪರೇಚರ್ ಅಂತ ಹೇಳಿ ಕೇಳಿದನ. ಇಲ್ಲಿ ಮೊಲಾರಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಅದನ್ನೇ ಇನ್ನೊಂದು ವೇದೊಳಗೆ ಹೇಳ್ಬೇಕಾಗಿತ್ತ, ಮೊಲಾರಿಟಿ ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಟೆಂಪರೇಚರ್. ಹಿಂಗು ಬ್ಯಾಟ್ರಿ ಸರ್ತ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಅಂದ್ರೆ ಉಲ್ಟಾ ಪಲ್ಟಾ ಅಂದಂಗ. ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಅಂದ್ರೆ ಮೊಲಾರಿಟಿ ಹೆಂಗಪ್ಪ ಅಂದ್ರೆ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್, ಇಲ್ಲಾಂದ್ರೆ ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಟೆಂಪರೇಚರ್ ಅಂತ. ವೇರೀಸ್ ಇನ್ವರ್ಸ್ಲಿ ವಿತ್ ಟೆಂಪರೇಚರ್ ಅಂತೇಳಿ ಯಾವ್ದಾದ್ರು ನಾಳೆ ಒಂದು ಆಪ್ಷನ್ ಕೊಡ್ಬೋದು. ಅವು ಕರೆಕ್ಟ್ ಆಗಿ ನೋಡ್ಕೊಂಡು ಸೊ ಟಿಕ್ ಮಾರ್ಕ್ ಮಾಡ್ರಿ. ಇವೆಲ್ಲ MCQs ಗೆ ಹೆಲ್ಪ್ ಆಗ್ತಾವ. ಇನ್ನೊಂದ್ ಎರಡನ ಇಲ್ಲಿ ಇದ್ದಿರ್ಬೇಕು, ಇವೊಂದಿಷ್ಟು ತಗೊಳ್ರಿ. ಅದು ಆದ ಬಳಕ ಸೊ ಪಾರ್ಟ್ ಸಿ ದೊಳಗಾಗಿರ್ಲಿ, ಪಾರ್ಟ್ ಡಿ ದೊಳಗಾಗಿರ್ಲಿ, ಮತ್ತೆ ಪಾರ್ಟ್ ಇ ದೊಳಗಾಗಿರ್ಲಿ. ಯೂಶಲಿ ಪಾರ್ಟ್ ಡಿ ಏನಿದೆ ಅಂತಂದ್ರೆ ನವ ಡೇಸ್ ದಟ್ ಈಸ್ ಆನ್ ವಾಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇವೆಲ್ಲ ನ್ಯೂಮೆರಿಕಲ್ಸ್ ಅದು ಪಾರ್ಟ್ ಸಿ ದೊಳಗಡೆ, ಪಾರ್ಟ್ ಇ ದೊಳಗಡೆ ನ್ಯೂಮೆರಿಕಲ್ಸ್ ಅದು ಅಪಿಯರ್ ಆಗ್ತಾವ. ಸೊ ಅದಕ್ಕೆ ಅದು ಹೋಗಿತ್ತ ಮೊದಲು ಇಲ್ಲಿ ಇನ್ನೊಂದೆರಡು ಕ್ವಶನ್ಸ್ ಇದಾವಲ್ಲ, ಇವೊಂದಿಷ್ಟು ನೋಡ್ಕೊಂಡ್ ಬಿಡ್ರಿ. ಸೊ ದಟ್ ವಿ ಶಾಲ್ ಗೆಟ್ ಇನ್ ಟು ದಟ್ ನ್ಯೂಮೆರಿಕಲ್ ಆಸ್ಪೆಕ್ಟ್ಸ್. ಸೊ at a given temperature, ಇದು ಆಲ್ರೆಡಿ ಪ್ರಿವಿಯಸ್ ಇಯರ್ 2015 ದೊಳಗಡೆ ಕೇಳಿದನ. at a given temperature and pressure ನೈಟ್ರೋಜನ್ ಗ್ಯಾಸ್ ಈಸ್ ಮೋರ್ ಸೊಲ್ಯುಬಲ್. ಅಂದ್ರೆ ನೈಟ್ರೋಜನ್ ಗ್ಯಾಸ್ ಏನದ ಜಾಸ್ತಿ ಕರಗ್ಯದ ಅಂತ ಹೇಳಿದನ ಇನ್ ವಾಟರ್ ದ್ಯಾನ್ ಹೀಲಿಯಂ ಗ್ಯಾಸ್. ನೈಟ್ರೋಜನ್ ಗ್ಯಾಸ್ ಮತ್ತೆ ಹೀಲಿಯಂ ಗ್ಯಾಸ್ ವಾಟರ್ ದೊಳಗಡೆ ಡಿಸಾಲ್ವ್ ಹೋದ್ರೆ ನೈಟ್ರೋಜನ್ ಗ್ಯಾಸ್ ಈಸ್ ಮೋರ್ ಸೊಲ್ಯುಬಲ್ ಇನ್ ವಾಟರ್ ದ್ಯಾನ್ ಹೀಲಿಯಂ ಗ್ಯಾಸ್. ಹಂಗಾದ್ರೆ ವಿಚ್ ಒನ್ ಆಫ್ ದೆಮ್ ಗ್ಯಾಸ್ ಹ್ಯಾಸ್ ಹೈಯರ್ ವ್ಯಾಲ್ಯೂ ಆಫ್ KH. KH ಇದನ್ನ ಕೇಳಿದನ. ಇಲ್ಲಿ ಒಂದು ಇಂಪಾರ್ಟೆಂಟ್ ಇಷ್ಟೇ ಗೊತ್ತಿದ್ರೆ ಸಾಕು ನೋಡಿ, ಇದ್ರ ಬೇಸಿಸ್ ಮೇಲೆ ಬರಿಬಹುದು. ಈ ಕಾನ್ಸೆಪ್ಟ್ ಗೊತ್ತಿರ್ಲಿಲ್ಲ ಅಂದ್ರೆ ಅಲ್ಲಿ ಯಾವ್ದು ನಾಳೆ ಹೀಲಿಯಂ ನೈಟ್ರೋಜನ್ ಕೊಡ್ತಾನಂತಿಲ್ಲ, ಯಾವ್ದೇ ಕೊಟ್ಟಿರ್ಲಿ. ಸೊ ಹೈಯರ್ ದಿ ವ್ಯಾಲ್ಯೂ ಆಫ್ KH ಲೆಸ್ ಸಾಲ್ಯುಬಲ್. ಯಾವ್ದ್ರದ್ದು KH ವ್ಯಾಲ್ಯೂ ಜಾಸ್ತಿ ಇದೆಯಲ್ಲ ಅದು ಲೆಸ್ ಸಾಲ್ಯುಬಲ್, ಅಥವಾ ಲೆಸ್ ಸಾಲ್ಯುಬಲ್ ಇದ್ದಿದ್ದು ಹೈಯರ್ ವ್ಯಾಲ್ಯೂ ಆಫ್ KH ಅಂತ. ಲೋವರ್ ದಿ ವ್ಯಾಲ್ಯೂ ಆಫ್ KH ವಾಟ್ ಇಟ್ ಈಸ್ ಗೋಯಿಂಗ್ ಟು ಬಿ ದ ಮೋರ್ ಸಾಲ್ಯುಬಲ್. ಮೋರ್ ಸಾಲ್ಯುಬಲ್ ಇತ್ತಂದ್ರೆ KH ವ್ಯಾಲ್ಯೂ ಏನಿರ್ತೈತಿ, ಸೊ ಲೆಸ್ ಇರ್ತೈತಿ. ಲೆಸ್ ಸಾಲ್ಯುಬಲ್ ಇತ್ತಂದ್ರೆ KH ವ್ಯಾಲ್ಯೂ ಮೋರ್ ಇರ್ತೈತಿ. ಇಲ್ಲಿ ಏನ್ ಕೇಳಿದನ, ವಿಚ್ ಒನ್ ಆಫ್ ದೆಮ್ ಗ್ಯಾಸ್ ಹ್ಯಾಸ್ ಅ ಹೈಯರ್ ವ್ಯಾಲ್ಯೂ ಆಫ್ KH. ಯಾವ್ದ್ರದ್ದು KH ವ್ಯಾಲ್ಯೂ ಜಾಸ್ತಿ ಇದೆ ಅಂತೇಳಿ ಹೈಯರ್ ವ್ಯಾಲ್ಯೂ ಆಫ್ KH ಅಂತ ಹೇಳಿದೆ. ಇಲ್ಲಿ ಹೇಳಿದಿವಲ್ಲ ಹೈಯರ್ ದಿ ವ್ಯಾಲ್ಯೂ ಆಫ್ KH ಲೆಸ್ ಸಾಲ್ಯುಬಲ್. ಇದ್ರೊಳಗಡೆ ಯಾವ್ದು ಜಾಸ್ತಿ ಕರಗಿದೆ ಯಾವ್ದು ಕಡಿಮೆ ಕರಗಿದೆ ಅನ್ನೋದು ನೋಡ್ರಿ, ಲೆಸ್ ಸಾಲ್ಯುಬಲ್. ಸೊ ನೈಟ್ರೋಜನ್ ಗ್ಯಾಸ್ ಈಸ್ ಮೋರ್ ಸಾಲ್ಯುಬಲ್ ಅಂತ ಹೇಳಿದನ. ಹಂಗಾದ್ರೆ ಇದ್ರದ್ದು KH ವ್ಯಾಲ್ಯೂ ಏನಾಕೈತ್ರಿ ಸರ್ತ, ಮೋರ್ ಸಾಲ್ಯುಬಲ್ ಇತ್ತಂದ್ರೆ KH ವ್ಯಾಲ್ಯೂ ಲೆಸ್ ಅಂತೇಳಿ. ಮೋರ್ ಸಾಲ್ಯುಬಲ್ ಇದ್ರೆ KH ವ್ಯಾಲ್ಯೂ ಲೆಸ್. ಅದನ್ನೇ ಹೀಲಿಯಂ ಏನಾಗ್ತದೆ ಸರ್ತ, ನೈಟ್ರೋಜನ್ ಗ್ಯಾಸ್ ಈಸ್ ಮೋರ್ ಸಾಲ್ಯುಬಲ್ ಇನ್ ವಾಟರ್ ದ್ಯಾನ್ ಹೀಲಿಯಂ. ಏನಂದ್ರೆ ಹೀಲಿಯಂ ಕಡಿಮೆ ಕರಗ್ಯದ ಅಂದಂಗ. ಹೀಲಿಯಂ ಕಡಿಮೆ ಕರಗ್ಯದ ಅಂತಂದ್ರ KH ವ್ಯಾಲ್ಯೂ ಏನಾಗಿರ್ತದೆ ಸರ್ತ, ಹೈಯರ್. KH ವ್ಯಾಲ್ಯೂ ಏನಾಗ್ತದ, ಹೈಯರ್ ಇಟ್ ಈಸ್ ಗೋಯಿಂಗ್ ಟು ಬಿ. ಅವ ಕೇಳಿದೇನಪ್ಪ ಅಂದ್ರೆ ವಿಚ್ ಒನ್ ಗ್ಯಾಸ್ ಹ್ಯಾಸ್ ದಿ ಹೈಯರ್ ವ್ಯಾಲ್ಯೂ ಆಫ್ KH. ಇಂಥವೆಲ್ಲ MCQs ದಾಗಲಿ ಥಿಂಕಿಂಗ್ ಬೇಸ್ಡ್ ಕ್ವಶನ್ ಆಗ್ಲಿ ಆ ಟೈಮ್ದೊಳಗ ಇಲ್ಲಿ ಕೇಳಿದ್ದು ಹೈಯರ್ ವ್ಯಾಲ್ಯೂ ಆಫ್ KH ಅಂತ ಹೇಳಿ ಕೇಳಿದನ. ಹೈಯರ್ ವ್ಯಾಲ್ಯೂ ಆಫ್ KH ಅದಕ್ಕಿದೆ, ಹೀಲಿಯಂಗಿದೆ. ಸೊ ಆನ್ಸರ್ ಈಸ್ ಗೋಯಿಂಗ್ ಟು ಬಿ ದ ಹೀಲಿಯಂ. ನಾಳೆ ಯಾವುದೇ ಕ್ವಶನ್ ಕೇಳಿರ್ಲಿ ಅವ ಎಕ್ಸಾಮ್ ದೊಳಗಡೆ ಸೊ ಹೈಯರ್ ವ್ಯಾಲ್ಯೂ ಆಫ್ KH ಲೆಸ್ ಸಾಲ್ಯುಬಲ್, lower value of KH more soluble. Ist concept conclusion this based on the Henry's law. Okay, significance of Henry's law the basis ಮೇಲೆ ಇಷ್ಟು ಗೊತ್ತಿದ್ರೆ that is more than enough. Let us get into the next 100% sure shot questions ಗಳದನ್ನ ಥಿಯರಿನು ಹೇಳಿರ್ತದ ಪ್ಲಸ್ ನ್ಯೂಮೆರಿಕಲ್ನು ಹೇಳಿರ್ತದ. ಸೊ ಸ್ವಲ್ಪ ಯಾರ್ಯಾರು ಇನ್ನೂ ಬೇಸಿಕ್ಸ್ ನ ಸರಿಯಾಗಿಲ್ಲ ಅವ್ರು ಒಂದಿಷ್ಟು ರೀಕಾಲ್ ಆದ್ರ ಮಾಡ್ಕೊಳ್ರಿ. ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಇಷ್ಟರ ನಾವ್ ಏನ್ ಹೇಳ್ಕೊಟ್ಟಿರ್ತೀವಲ್ಲ ಮಿನಿಮಮ್ ಇಷ್ಟರ ಓದ್ಕೊಳ್ರಿ. ಸೊ ಇದನ್ನು ಇಲ್ಲ ಅದನ್ನು ಇಲ್ಲ ಅಂತಂದ್ರೆ ಎಕ್ಸಾಮಿನೇಷನ್ ದಾಗ ಸೇಮ್ ಕ್ವೆಶನ್ಸ್ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಟ್ಯಾಕಲ್ ಮಾಡ್ಲಿಕ್ಕೆ ಡಿಫಿಕಲ್ಟ್ ಆಗ್ತದ. ಸೊ ಟು ಅವಾಯ್ಡ್ ದಟ್ ಅಟ್ ಲೀಸ್ಟ್ ಇಷ್ಟರ ಓದ್ರಿ ಮಿನಿಮಮ್. ಮ್ಯಾಕ್ಸಿಮಮ್ ನೀವು ಪಾಸಿಂಗ್ ಪ್ಯಾಕೇಜ್ ಡೌನ್ಲೋಡ್ ಮಾಡ್ಕೋರಿ. ಕ್ಲಾಸ್ ನೋಟ್ಸ್ ನ ಎಷ್ಟಾಗ್ತದೆ, ಯಾಕಂದ್ರೆ ಟೈಮ್ ಇಲ್ಲ, ಇನ್ನು 2-3 ದಿನ ಟೈಮ್ ಇದೆ. 2-3 ದಿನದಾಗ ಎಷ್ಟಾಗ್ತದೆ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ರಿ. ಓಕೆ, ಸೊ ಇಲ್ಲಿ ಡಿಫರೆನ್ಸಸ್ ಬಿಟ್ವೀನ್ ಎದ್ರ ನಡುವೆ ಸರ್ತ ಐಡಿಯಲ್ ಅಂಡ್ ಇನ್ನೊಂದು ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಇದು 2 ಮಾರ್ಕ್ಸಿಗೆ ಕೇಳ್ಬೋದು, 3 ಮಾರ್ಕ್ಸಿಗೂ ಕೇಳ್ಬೋದು. 100% ಗ್ಯಾರಂಟಿ ಆಗ್ತೈತಿ. ನೆಕ್ಸ್ಟ್ ಸರ್ತ ಪ್ರಾಬ್ಲಮ್ಸ್ ಆನ್ ಕೊಲಿಗೇಟಿವ್ ಪ್ರಾಪರ್ಟೀಸ್. ಸೊ ಇದ್ರ ಜೊತೆಗೆ ಇನ್ನೊಂದು ನ್ಯೂಮೆರಿಕಲ್ ಪ್ರಾಬ್ಲಮ್ ಇರ್ತದ. ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ಮೋಲ್ ಫ್ರಾಕ್ಷನ್ ಕಂಡುಹಿಡಿಯೋದು, ಮತ್ತೆ
ಮೊಲಾರಿಟಿ ಕಂಡುಹಿಡಿಯೋದು ಸೊ ಈ ತರ ನಂಬರ್ ಆಫ್ ಮೋಲ್ಸ್ ಕಂಡುಹಿಡಿಯೋದು. ಸೊ ಅದರ ಮೇಲಿಂದ ಒಂದು, ಬಟ್ ನಾನು ಇಲ್ಲಿ ಫೋಕಸ್ ಮಾಡಿದ್ದು ಕ್ಲಾಸ್ ನೋಟ್ಸ್ನಾಗ ಅದ್ರ ಮೇಲೂ ಫೋಕಸ್ ಮಾಡಿದ್ದೆ. ಬಟ್ ಹಿಯರ್ ಇನ್ ಪಾಸಿಂಗ್ ಪ್ಯಾಕೇಜ್ ವಿ ಫೋಕಸ್ಡ್ ಸೊ ಮೇನ್ಲಿ ಎದ್ರ ಮೇಲೆ ಸರ್ ಕೊಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ. ಸೊ ಫಸ್ಟ್ ಕ್ವಶನ್ ನೋಡಿದ್ರೆ ಅಂದ್ರೆ ಪ್ರಾಬ್ಲಮ್ ನೇ ತಗೊಂಡೈತಿ. ಆ ಪ್ರಾಬ್ಲಮ್ ದೊಳಗಡೆ ಇರಕ್ಕೆ ಎಷ್ಟು ಅದ ನೋಡ್ರಿ, ಕೊಲಿಗೇಟಿವ್ ಪ್ರಾಪರ್ಟಿ ಅಮಂಗ್ ದೀಸ್ ವಿಚ್ ಒನ್ ಈಸ್ ಕೊಲಿಗೇಟಿವ್ ಪ್ರಾಪರ್ಟಿ, ವಿಚ್ ಒನ್ ಈಸ್ ನಾಟ್ ಕೊಲಿಗೇಟಿವ್ ಪ್ರಾಪರ್ಟಿ ಅಂತೇಳಿ MCQs ಕೇಳ್ಬೋದು. ನಿಮ್ಗೆ ಯಾವ್ಯಾವಪ್ಪ ಅಂದ್ರೆ RLBP ರಿಲೇಟಿವ್ ಲೋವರಿಂಗ್ ಆಫ್ ಪೇಪರ್ ಪ್ರೆಷರ್, ನೆಕ್ಸ್ಟ್ ಸರ್ತ್ ಅಂದ್ರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಜಿಂಗ್ ಪಾಯಿಂಟ್, ನೆಕ್ಸ್ಟ್ ಸರ್ತ್ ಆಸ್ಮಾಟಿಕ್ ಪ್ರೆಷರ್ ಅಂತೇಳಿ ಇವೇ 4 ಕೊಲಿಗೇಟಿವ್ ಪ್ರಾಪರ್ಟಿ. ಇವ್ 4 ಬಿಟ್ಟು ಬೇರೆ ಯಾವುದೇ ಕೇಳಿದ್ರು ದೇ ಆರ್ ನಾಟ್ ದಿ ಕೊಲಿಗೇಟಿವ್ ಪ್ರಾಪರ್ಟಿ. ನಾಳೆ CETಗೆ ನೀಟ್ ನೆಕ್ಸ್ಟ್ ಸೊ ಇವು MCQs ದೊಳಗಡೆ ಹೆಲ್ಪ್ ಆಗ್ತಾವ. ಸೊ ಯು ಕ್ಯಾನ್ ಫೋಕಸ್ ದೋಸ್. ಈ ಸಲ ನಮಗ CET ಕ್ರಾಶ್ ಕೋರ್ಸ್ ಅದು ಮಾಡ್ಲಿಕ್ಕ ನಮಗ್ ಟೈಮ್ ಇಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ಮಾಡೋದು ಡೌಟ್ ನಾವು ಈ ಓನ್ಲಿ ದಿಸ್ ಇಯರ್. ಯಾಕ್ರಿ ಸರ್ ಅದರ್ busy schedule, so we are having, that's why so most probably we are not going to do the so what CET need a crash course only this time. ಈ ಟೈಮ್ ಅಷ್ಟೇ ಮಾಡಕ್ ಆಗಂಗಿಲ್ಲ. ವೆಕೇಶನ್ ಕ್ಲಾಸಸ್ ನಡೀತಿದಾವ ನಿಮ್ ಜೂನಿಯರ್ಸ್ಗೆ. ಸೊ ಈವ್ನಿಂಗ್ ಅನ್ನೋರಿಗೆ ಈವ್ನಿಂಗ್ ಬಾ ಅಂತ ಹೇಳ್ರಿ, ಮಾರ್ನಿಂಗ್ ಅನ್ನೋರಿಗೆ ಮಾರ್ನಿಂಗ್ ಬಾ ಅಂತ ಹೇಳಿ ಬಂದು ಕ್ಲಾಸಸ್ ನ ಇಫೆಕ್ಟಿವ್ಲಿ ಕಲ್ತ್ಕೊ ಅಂತ ಹೇಳ್ರಿ. ಹೋಲ್ ಡೇ ನಾವು ಫ್ರೀ ಇಲ್ಲಾರ್ದಕ್ಕ ಸೊ ಈ ಟೈಮ್ ಏನಪ್ಪಾ ಅಂದ್ರೆ CET ನೀಟ್ ಕ್ರಾಶ್ ಕೋರ್ಸ್ ಮಾಡೋದು 99% ಡೌಟ್. ಅದ್ರದ್ದು 10th ಅಥವಾ 11th ನಂತರ ನಾವು ಕ್ಲಿಯರ್ ಆಗಿ ಕ್ಲಾರಿಫಿಕೇಶನ್ ಕೊಟ್ಟಿರ್ತದ. ಮೋಸ್ಟ್ ಪ್ರಾಬಬ್ಲಿ ಆಗೋದು ಡೌಟ್ ಅಂತೇಳಿ. ಸೊ ಯಾರ್ಯಾರಿಗೆ CET ನೀಟ್ ಕ್ರಾಶ್ ಕೋರ್ಸ್ ಬೇಕಾಗಿದಿಲ್ಲ, ನಿಮ್ಗೆ ಎಲ್ಲಿ ಅನುಕೂಲ ಆಗ್ತೈತಿ ಅಲ್ಲಿ ಹೋಗಿ ಅಟೆಂಡ್ ಆಗಿ ಸೊ ಯುಟಿಲೈಸ್ ದಟ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್ ಒನ್ ಹಿಯರ್. ಸೊ ಕನ್ಸರ್ನ್ ಟು ದಿ ವಾಟ್ ಪ್ರಾಬ್ಲಮ್ಸ್ ಆಯ್ತು. ಫಸ್ಟ್ ನೇದು ಏನಿದೆ ಪ್ರಾಬ್ಲಮ್ಸ್ ಇದೆ. ದ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಪ್ರಾಬ್ಲಮ್, ಫ್ರೀಜಿಂಗ್ ಪಾಯಿಂಟ್ ಮೇಲೆ ಪ್ರಾಬ್ಲಮ್ ಹೆಚ್ಚಾಗಿ ಬರ್ತಾವ. RLBP ಮೇಲೂ ಬರ್ಬಹುದು. ಎಲ್ಲದ್ರದ ಮೇಲೆ ಒಂದೊಂದನ್ನ ಕನ್ಸಿಡರೇಷನ್ ಮಾಡೈತಿ. ಲೆಟ್ ಅಸ್ ವಿ ಶಾಲ್ ಫೋಕಸ್ ದಟ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆಂಜಿನ್ ಈಸ್ ಇಷ್ಟಿದೆ ನೋಡ್ರಿ. ಎಷ್ಟು ಸರ್ 353.23 ಕೆಲ್ವಿನ್ when 1.80 ಗ್ರಾಮ್ ಆಫ್ ನಾನ್ ವಾಲಟೈಲ್ ಸೊಲ್ಯೂಟ್. ನಾನ್ ವಾಲಟೈಲ್ ಸೊಲ್ಯೂಟ್ ಅಂತ ಎವಾಪರೇಷನ್ ಟೆಂಡೆನ್ಸೀಸ್ ಲೋ ಅಂತಂದಂಗ ಆಗ್ತೈತಿ. ಸೊ ಈಸ್ ಡಿಸಾಲ್ವ್ಡ್ ಇನ್ 90 ಗ್ರಾಮ್ ಆಫ್ ಬೆಂಜಿನ್. ದ ಬಾಯ್ಲಿಂಗ್ ಪಾಯಿಂಟ್ ಈಸ್ ರೈಸ್ಡ್ ಟು ಎಷ್ಟಕ್ಕೆ ಸರ್ ಇಷ್ಟಿದ್ದ ಇಷ್ಟಕ್ಕೆ ಅಂದ್ರೆ 354.11 ಕೆಲ್ವಿನ್. Calculate the so what a molar mass of a solute, molar mass of this solute. So Kb for benzene he has given in this, so that is 2.53. so what that is Kelvin kg per mole, Kelvin kg per mole. so ಇದು ಎಷ್ಟು ಮಾಸಿಗೆ ಇರ್ತಂತ 3 ಮಾಸಿಗೆ. ಆಲ್ರೆಡಿ ದಿಸ್ ವಾಸ್ ಅಪಿಯರ್ಡ್ ಮೆನಿ ಮೋರ್ ಟೈಮ್ಸ್. ನೆಕ್ಸ್ಟ್ ಇಲ್ಲಿ ಏನ್ ಹೇಳಿದಾನ ಸರ್ ಅಂದ್ರೆ ಥಿಯರಿ ಆಸ್ಪೆಕ್ಟ್ ಬಂದ್ರೆ ಮೆನ್ಷನ್ ಎನಿ ಟು ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಇದಕ್ಕೆ ಎಷ್ಟು ಸ್ಟಾರ್ ಕೊಟ್ರು ಕಡಿಮೆನೆ. ಫಸ್ಟ್ ಏನ್ ಮಾಡೋಣ ಅಂತ ಥಿಯರಿ ಹೇಳಿ ನೆಕ್ಸ್ಟ್ ನ್ಯೂಮರಿಕಲ್ ಬರೋಣ. ಯಾಕ್ರಿ ಸರ್ ಥಿಯರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಈಸಿನ್ ಇದೆ. ನ್ಯೂಮರಿಕಲ್ ಇದೇ ಬೀಳ್ಬೋದು, ಇಲ್ಲಾಂದ್ರೆ ಫ್ರೀಜಿಂಗ್ ಪಾಯಿಂಟ್ ಮೇಲೆ ಬೀಳ್ಬೋದು, ಇಲ್ಲಾಂದ್ರೆ ಎಲಿವೇಶನ್ ಇನ್ ಸೊ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಇಲ್ಲಿ ಕೇಳಿದನಲ್ಲ ಈ ತರ ಡಿಫ್ರೆಂಟ್ ಆಗಿ ಕೇಳ್ಬೋದು. ಲೆಟ್ ಅಸ್ ಗೆಟ್ ಇನ್ ಟು ದ ಥಿಯರಿ ಆಸ್ಪೆಕ್ಟ್, ದೆನ್ ವಿ ಶಾಲ್ ಕಮ್ ಬ್ಯಾಕ್ ಟು ದಿ ಸೊ ನ್ಯೂಮರಿಕಲ್. ಎರಡು ಹೇಳ್ಕೊಡ್ತೀನಿ, ಆರಾಮ್ಸೆ ತಲೆ ಕೆಡಿಸಬೇಡ್ರಿ, ಕರೆಕ್ಟ್ ಆಗಿ ಸೊ ಅಬ್ಸರ್ವೇಷನ್ ಇರ್ಲಿ. ಓಕೆ, ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿಸ್. ಸೊ ಐಡಿಯಲ್ ಸೊಲ್ಯೂಷನ್ಸ್ ಈ ಕಡೆ ಬಂದ್ರೆ ಸತ್ತ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಒಂದ್ ಕಡೆ ಐಡಿಯಲ್ ಸೊಲ್ಯೂಷನ್, ಇನ್ನೊಂದ್ ಕಡೆ ನಾನ್ ಐಡಿಯಲ್ ಸೊಲ್ಯೂಷನ್. ಇದು ಕ್ವಶನ್ ಎರಡ್ ರೀತಿ ಕೇಳ್ತಾನ. 2 ಮಾರ್ಕ್ಸಿಗೆ ಆದ್ರ ಡಿಫ್ರೆನ್ಸಸ್ ಕೇಳಬಹುದು, ಇಲ್ಲಾಂದ್ರೆ ವಾಟ್ ಯು ಮೀನ್ ಬೈ ಐಡಿಯಲ್ ಸೊಲ್ಯೂಷನ್ಸ್, ಗಿವ್ ಎನ್ ಎಕ್ಸಾಂಪಲ್. ವಾಟ್ ಯು ಮೀನ್ ಬೈ ನಾನ್ ಐಡಿಯಲ್ ಸೊಲ್ಯೂಷನ್ಸ್, ಗಿವ್ ಎನ್ ಎಕ್ಸಾಂಪಲ್. ಈ ತರ ಕೇಳಬಹುದು. ಸೊ ದ ಲಿಕ್ವಿಡ್ ಸೊಲ್ಯೂಷನ್ ಇನ್ ವಿಚ್ ಅಥವಾ ಲಿಕ್ವಿಡ್ ಸೊಲ್ಯೂಷನ್ ವಿಚ್ ಒಬೆ, ಇದು ಬಹಳಷ್ಟು ಇಂಪಾರ್ಟೆಂಟ್. ಯಾವುದೇ ಲಿಕ್ವಿಡ್ ಸೊಲ್ಯೂಷನ್ ತಗೊಳ್ರಿ, ಇಫ್ ಇಟ್ ಒಬೇಸ್ ದಿ ರಾಲ್ಸ್ ಲಾ, ದೆನ್ at all concentrations and temperatures, ಯಾವುದೇ ಕಾನ್ಸಂಟ್ರೇಷನ್ಸ್ ತಗೋರಿ, ಯಾವುದೇ ಟೆಂಪರೇಚರ್ ತಗೊಳ್ರಿ. ಸೊ ಇಫ್ ಇಟ್ ಇಸ್ ಫಾಲೋ ದಿ ವಾಟ್ ರಾಲ್ಸ್ ಲಾ, ದೆನ್ ದಟ್ ಟೈಪ್ ಆಫ್ ಸೊಲ್ಯೂಷನ್ಸ್ ದೇ ಆರ್ ಕಾಲ್ಡ್ as ಐಡಿಯಲ್ ಸೊಲ್ಯೂಷನ್. ಇನ್ನು ನಿಮಗೆ ಪ್ರಿಸೈಸ್ಲಿ ಹೇಳ್ಬೇಕಾಗಿತ್ತಂದ್ರೆ ದ ಸೊಲ್ಯೂಷನ್ಸ್ ವಿಚ್ ಫಾಲೋ ಆಫ್ ಆರ್ ಎಲ್ಸ್ ಒಬೆ ಆರ್ ಎಲ್ಸ್ ಹೋಲ್ಡ್ಸ್ ಗುಡ್ ದಿ ಯಾವ್ದ್ರ ಲಾ ರಿಸರ್ತ ರಾಲ್ಸ್ ಲಾ, ದೆನ್ ದಟ್ ಸೊಲ್ಯೂಷನ್ ದೇ ಆರ್ ಕಾಲ್ಡ್ as ವಾಟ್ ಐಡಿಯಲ್ ಸೊಲ್ಯೂಷನ್ಸ್. ಇವು ಏನ್ ರಿಸರ್ತ ದೇ ಆರ್ ನಾಟ್ ಗೋಯಿಂಗ್ ಟು ಸೊ ಡಸ್ ನಾಟ್ ಒಬೆ ದಿ ರಾಲ್ಸ್ ಲಾ at all concentrations and temperature. ಯಾವುದೇ ಟೆಂಪರೇಚರ್ ತಗೋರಿ, ಯಾವುದೇ ಕಾನ್ಸಂಟ್ರೇಷನ್ ತಗೊಳ್ರಿ, ಸೊ ದೇ ಆರ್ ನಾಟ್ ಗೋಯಿಂಗ್ ಟು ಫಾಲೋ ಫಾರ್, ದೆನ್ ದೇ ಆರ್ ಕಾಲ್ಡ್ as ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಇವು ಫಾಲೋ ಮಾಡ್ತಾವ, ಇವು ಏನ್ ಫಾಲೋ ಮಾಡಂಗಿಲ್ಲ ಸರ್, ರಾಲ್ಸ್ ಲಾನ ಫಾಲೋ ಮಾಡಂಗಿಲ್ಲ. ದಟ್ ಇಸ್ ದ ಫಸ್ಟ್ ಡಿಫರೆನ್ಸ್. ಅದು ಆದ ಬಳಿಕ ಪ್ರೆಷರ್ ಕಂಡೀಷನ್, ವ್ಯಾಲ್ಯೂಮ್ ಕಂಡೀಷನ್ ಮತ್ತೆ ಸರ್ತ ಎಂಥಾಲ್ಪಿ, ಆಗಲೇ ಪ್ರೀವಿಯಸ್ ನೋಡಿದ್ರಿ ನೋಡ್ರಿ, ವ್ಯಾಲ್ಯೂಮ್ ಎಂಥಾಲ್ಪಿ ಕಂಡೀಷನ್ ಒಂದ್ ಮಾರ್ಕ್ಸಿಗೆ. ಈಗ MCQs ದಾಗ ಕೇಳ್ತಿರ್ತಾನ ಫಾರ್ ಐಡಿಯಲ್ ಸೊಲ್ಯೂಷನ್ಸ್ ಪ್ರೆಷರ್ ಕಂಡೀಷನ್ ಅಂದ್ರೆ ಸೊ ಇಲ್ಲಿ PA equals to PA naught into XA, PB is equals to PB naught into
ಎಕ್ಸ್ ಬಿ. ಇದು ರಾಲ್ಸ್ ಲಾದ ಮುಖಾಂತರ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಅಂತ ಕೇಳ್ಬೋದು. ಅಲ್ಲಿ ಏನಂತೇಳಿ ಬರ್ದಿದೆ ಆಗ ಬರೆದು ತೋರಿಸಿದೆ ನೋಡ್ರಿ. ಪಿ ಎ ಈಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ಎಕ್ಸ್ ಎ ಅಂತೇಳಿ. ನೆಕ್ಸ್ಟ್ ಪಿ ಎ ಇಸ್ ಈಕ್ವಲ್ಸ್ ಟು ಪ್ರೊಫೆಷನಾಲಿಟಿ ಕಾನ್ಸ್ಟಂಟ್ ಪಿ ಎ ನಾಟ್ ಇಂಟು ಎಕ್ಸ್ ಎ ಅಂತೇಳಿ. ಅದೇ ತರನೇ ಪಿ ಬಿ ಅಂತೇಳಿ ತಗೊಂಡ್ರೆ ಅಂದ್ರೆ ಇಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ಎಕ್ಸ್ ಬಿ. ಸೊ ಪಿ ಬಿ ಇಸ್ ಈಕ್ವಲ್ಸ್ ಟು ಏನ್ ಅಂತ ಹೇಳ್ರಿ ಸರ್ತ, ಪಿ ಬಿ ನಾಟ್ ಇಂಟು ವಾಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಎಕ್ಸ್ ಬಿ ಅಂತೇಳಿ. ಸೊ ಆಮೇಲೆ ಟೋಟಲ್ ಪ್ರೆಷರ್ ಇಸ್ ಈಕ್ವಲ್ಸ್ ಟು ಪಿ ಎ ಪ್ಲಸ್ ಪಿ ಬಿ ಅಂತೇಳಿ ಮಾಡಿ, ಸೊ ಅವಾಗೆ ಇದು ಎಡಿಷನ್ ಮಾಡಿದ್ದಾರೆ ನೋಡ್ರಿ. ಪಿ ಟೋಟಲ್ ಅಂದ್ರೆ ಟೋಟಲ್ ಸೊಲ್ಯೂಷನ್ ಪ್ರೆಷರ್ ಇಸ್ ಈಕ್ವಲ್ಸ್ ಟು ಏನಾಗ್ತದೆ ಸರ್, ಇದೇ ಬರ್ದೈತೆ ನೋಡ್ರಿ. ಪಿ ಟೋಟಲ್ ಇಸ್ ಈಕ್ವಲ್ಸ್ ಟು ಏನ್ ಅಂದಂಗ ಐತಪ್ಪ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಪಿ ಎ ಪ್ಲಸ್ ಪಿ ಬಿ. ಪಿ ಎ ಅಂದ್ರೆ ಇಲ್ಲೇ ಬರ್ದಿರಲ್ಲ, ಪಿ ಎ ನಾಟ್ ಇಂಟು ಎಕ್ಸ್ ಎ ಪ್ಲಸ್ ಪಿ ಬಿ ನಾಟ್ ಇಂಟು ವಾಟ್ ಇಟ್ ಇಸ್ ಎಕ್ಸ್ ಬಿ. ಸೊ ಇದೇ ಇಲ್ಲಿ ಟೋಟಲ್ ಪ್ರೆಷರ್ ಆಫ್ ದಿ ಸೊಲ್ಯೂಷನ್, ಪ್ರೆಷರ್ ಕಂಡೀಷನ್. ಅದೇ ತರ ಈ ಕಡೆ ಬಂದ್ರೆ ಸರ್ತ ಇವೆಲ್ಲನೂ ಈಕ್ವಲ್ ಇದ್ರೆ ದೀಸ್ ಆರ್ ನಾಟ್ ಈಕ್ವಲ್ ಅಂತೇಳಿ, ಇಷ್ಟೇ ಡಿಫ್ರೆನ್ಸ್. ದೀಸ್ ಆರ್ ನಾಟ್ ಗೋಯಿಂಗ್ ಟು ಬಿ ದ ಈಕ್ವಲ್, ದಟ್ ಇಸ್ ದ ಪ್ರೆಷರ್ ಕಂಡೀಷನ್. ನೆಕ್ಸ್ಟ್ ಸರ್ತ ವ್ಯಾಲ್ಯೂಮ್ ಕಂಡೀಷನ್. ಸೊ ವ್ಯಾಲ್ಯೂಮ್ ನೈದರ್ ಬಿ ಇನ್ಕ್ರೀಸ್ ನಾರ್ ಬಿ ಡಿಕ್ರೀಸ್, ಅಂದ್ರೆ ಜೀರೋ ವ್ಯಾಲ್ಯೂಮ್ ಮಿಕ್ಸಿಂಗ್. ಓಕೆ, ಡೆಲ್ಟಾ ವಿ ಮಿಕ್ಸಿಂಗ್ ದಟ್ ಇಸ್ ಐಡಿಯಲ್ ಸೊಲ್ಯೂಷನ್ಸ್ ಗೆ ವಿ ಮಿಕ್ಸಿಂಗ್ ದಟ್ ಇಸ್ ಗೋಯಿಂಗ್ ಟು ಬಿ ದ ಜೀರೋ. ಅದೇ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಗೆ ಸರ್ತ ಇನ್ಕ್ರೀಸ್ ಆಗ್ಬಹುದು, ಡಿಕ್ರೀಸ್ ಆಗಬಹುದು, ಮೇ ಬಿ ಇನ್ಕ್ರೀಸ್ ಮೇ ಬಿ ಡಿಕ್ರೀಸ್, ಬಟ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ದ ಈಕ್ವಲ್ಸ್ ಟು ಜೀರೋ. ಸೊ ನಾಟ್ ಈಕ್ವಲ್ಸ್ ಟು ಜೀರೋ ಇಂಥವನ್ನ ಕೇಳ್ತಾನೆ. ಎಂ ಸಿ ಕ್ಯೂಸ್ ದಗದು ಬಹಳ ಕಾನ್ಶಿಯಸ್ನೆಸ್ ಇರಲಿ ಇದ್ರ ಮೇಲೆ. ಸೊ ಈ ಎಂಟೈರ್ಲಿ ಏನ್ ಡಿಸ್ಕಷನ್ ಮಾಡತ್ತಿನಲ್ಲ ಇದ್ರ ಮೇಲೆ 100% ನಿಮ್ಗ 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್, ಇಲ್ಲಾಂದ್ರೆ ಎಂ ಸಿ ಕ್ಯೂಸ್ ದಾಗ ಗ್ಯಾರಂಟಿ ಬಂದಿರ್ತದ. ಸೊ ಅದಕ್ಕೆ ಫೋಕಸ್ ಇರಲಿ. ನೆಕ್ಸ್ಟ್ ಸರ್ ಅಂತಂದ್ರೆ ಎಂಥಾಲ್ಪಿ ಕಂಡೀಷನ್. ಸೊ ದಟ್ ಈಸ್ ಎಚ್ ಡೆಲ್ಟಾ ಎಚ್ ಮಿಕ್ಸಿಂಗ್ ಈಕ್ವಲ್ಸ್ ಟು ಬಿ ಜೀರೋ ಫಾರ್ ದಿ ಯಾವುದು ಐಡಿಯಲ್ ಸೊಲ್ಯೂಷನ್ ಕ. ಅದೇ ತರನೇ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಬಂದ್ರೆ ಎಂಥಾಲ್ಪಿ ಸೊ ಕಂಡೀಷನ್ ಈಸ್ ನಾಟ್ ಗೋಯಿಂಗ್ ಟು ಬಿ ದ ಜೀರೋ. ಸೊ ನೆಕ್ಸ್ಟ್ ಎಕ್ಸಾಂಪಲ್ಸ್ ಬಂದ್ರೆ ಸರ್ ಬೆಂಜಿನ್ ಟಾಲಿನ್. ಸೊ ಕಾಂಬಿನೇಷನ್ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದಿ ವಾಟ್ ಐಡಿಯಲ್ ಸೊಲ್ಯೂಷನ್ಸ್ ಗೆ. ಸೊ ಬ್ರೋಮೋ ಇಥೇನ, ನೆಕ್ಸ್ಟ್ ಸರ್ ಕ್ಲೋರೋ ಇಥೇನ ಕಾಂಬಿನೇಷನ್ ದಟ್ ಈಸ್ ಗೋಯಿಂಗ್ ಟು ಗಿವ್ ಔಟ್ ದಿ ವಾಟ್ ಒನ್ ಆಫ್ ದಿ ಐಡಿಯಲ್ ಸೊಲ್ಯೂಷನ್. ನೆಕ್ಸ್ಟ್ ಸರ್ ಬ್ರೋಮೋ ಬೆಂಜಿನ ಪ್ಲಸ್ ಕ್ಲೋರೋ ಬೆಂಜಿನ. ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ದಿ ವಾಟ್ ಟೈಪ್ ಆಫ್ ಸೊಲ್ಯೂಷನ್ಸ್, ಐಡಿಯಲ್ ಸೊಲ್ಯೂಷನ್ಸ್. ಈ ಕಡೆ ಬಂದ್ರೆ ಸರ್ ಎಸಿಟೋನ್ ಪ್ಲಸ್ ಇಥೆನಾಲ್, ನೆಕ್ಸ್ಟ್ ಇಥೆನಾಲ್ ಪ್ಲಸ್ ವಾಟರ್, ಎಸಿಟೋನ್ ಪ್ಲಸ್ ಬೆಂಜಿನ್. ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್. ಎಕ್ಸಾಂಪಲ್ಸ್ ನ ಕರೆಕ್ಟ್ ಆಗಿ ಸ್ವಲ್ಪ ಬಯಾಟ್ ಇರ್ಲಿ, ಯಾಕಂದ್ರೆ ಎಂ ಸಿ ಕ್ಯೂಸ್ ದೊಳಗಡೆ ಕನ್ಫ್ಯೂಷನ್ ಆಗಂತ ಸಾಧ್ಯತೆ ಇರ್ತೈತಿ. ಟು ಅವಾಯ್ಡ್ ದಟ್ ಯು ಟು ರಿಮೆಂಬರ್ ಅಟ್ ಲೀಸ್ಟ್ 3 ಎಕ್ಸಾಂಪಲ್ಸ್. ಇನ್ನೊಂದ್ಸಲ ನೋಡ್ಕೋರಿ, ಬೆಂಜಿನ್ ಪ್ಲಸ್ ಟಾಲಿನ, ನೆಕ್ಸ್ಟ್ ಸರ್ತ ಬ್ರೋಮೋ ಇಥೇನ, ಕ್ಲೋರೋ ಇಥೇನ್, ಹಿಂಗೆ ಎಕ್ಸಾಂಪಲ್ ಕೊಟ್ಟು ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಂತ ಹೇಳಿಕೆ ಕೇಳ್ಬೋದು ಎಂ ಸಿ ಕ್ಯೂಸ್ ದೊಳಗಡೆ. ಬ್ರೋಮೋ ಬೆಂಜಿನ್ ಪ್ಲಸ್ ಕ್ಲೋರೋ ಬೆಂಜಿನ್. ಅದಕ್ಕೆ ಎಂ ಸಿ ಕ್ಯೂಸ್ ಯಾಕೆ ಬಿಡ್ಸಂಗಿಲ್ಲ ಅಂದ್ರೆ ಇಂಥ ಎಲ್ಲಾ ಆಸ್ಪೆಕ್ಟ್ ನ ಕವರ್ ಆಗ್ತಾವ. ನಾವು ಎಷ್ಟೇ ಡಿಗ್ ಮಾಡಿದ್ರು, ಎಷ್ಟೇ 1000s 2000s 10,000s ಗಟ್ಲೆ ಎಂ ಸಿ ಕ್ಯೂಸ್ ಬಿಡಿಸಿದ್ರು ಅವು ಡೈರೆಕ್ಟ್ ಆಗಿ ಅಪಿಯರ್ ಆಗಲ್ಲ. ಬಟ್ ಬೇಸಿಕ್ ನಾಲೆಜ್ ಮೇಲೆ ಇದ್ದಿರ್ತಾವ. ಸೊ ಯೂಸ್ ಯುವರ್ ಸೊ ಬೇಸಿಕ್ ನಾಲೆಜ್ ಆಸ್ ವೆಲ್ ಆಸ್ ಕಾಮನ್ ಸೆನ್ಸ್ ಅಂತೀವಿ, ಆ ಟೈಮ್ ದಾಗ ಯೂಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಟ್ಯಾಕಲ್ ಮಾಡ್ರಿ. ಸೊ ದಟ್ ಯು ಕ್ಯಾನ್ ಗೆಟ್ ದಿ ಸೊ ಮ್ಯಾಕ್ಸಿಮಮ್ ಸೊ ಕರೆಕ್ಟ್ ಇನ್ ಎಂ ಸಿ ಕ್ಯೂಸ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಯಾವುದು ಐಡಿಯಲ್ ಮತ್ತೆ ನಾನ್ ಐಡಿಯಲ್. ಸೊ ಫಸ್ಟ್ ಪಿ ಯು ಸಿ ದವರು ಈಗ ಮುಗಿಸಿ ಸೆಕೆಂಡ್ ಪಿ ಯು ಸಿಗೆ ಎಂಟ್ರಿ ಆಗಿರಲ್ಲ, ಅವ್ರು ಈ ವಿಡಿಯೋ ನೋಡಿದ್ರಂದ್ರೆ ಬಿಟ್ಟು ಓಡೋಗಂಗ ಆಗ್ತದ. ಅದಕ್ಕೆ ಅವರಿಗೆ ಇದು ರಿವಿಷನ್, ಕ್ವಿಕ್ ರಿವಿಷನ್ ಇದ್ ಸಂಬಂಧ ಅವರಿಗಾಗಿ ಸಪರೇಟ್ ವಿಡಿಯೋಸ್ ಮಾಡ್ತೈತಿ. ಚಾಪ್ಟರ್ ವೈಸ್ ಒಂದೊಂದ್ ತಾಸು ಒಂದೊಂದು 2 ಕಾನ್ಸೆಪ್ಟ್ ಕವರ್ ಮಾಡಿ ಬಟ್ ಕಂಪ್ಲೀಟ್ ಚಾಪ್ಟರ್ ನ ಒಂದು 5 ರಿಂದ 6 ತಾಸದ ವಿಡಿಯೋ ಮಾಡಿರ್ತದೆ ಇದೇ ಸೊಲ್ಯೂಷನ್ ಚಾಪ್ಟರ್ಸ್ನೇ. ಸೊ ಅವರಿಗೆ ಬೆಟರ್ ಈಗ ಆಫ್ಲೈನ್ ಕ್ಲಾಸಸ್ ನಡೆದಿದ್ದಾವ, ಅವ್ರಿಗೆ ಬಂದ್ ಕುತ್ಕೋ ಅಂತ ಹೇಳ್ರಿ. ದಿ ಬೆಸ್ಟ್ ವೇದೊಳಗ ಕಲ್ಸಿಲ್ಗತ್ತೈತಿ. ಎಲ್ಲಾ ಕಡೆ ತಿರ್ಗಾಡಿ ಈಗ ಕೆಲವೊಬ್ರು ಹೆಂಗಂದ್ರ ಸೂಟಿ ಸಿಕ್ಕದ್ ನಡಿ ಅಂತೇಳಿ ಈಗ ವೆಕೇಶನ್ ಆದಂತೇಳಿ ಊರ್ಗ್ ಓಡ್ ಹೋಗಿಬಿಟ್ಟಿದಾರೆ. ಸೊ ಬಟ್ ಜೂನ್ ದೊಳಗ್ ಬಂದು ಆ ಕಡೆ ಕಾಲೇಜ್ ಲ್ಯಾಬ್ ಪ್ಲಸ್ ಕೋಚಿಂಗ್ ಹೆವಿ ಆಗ್ತೈತಿ, ಹೆಕ್ಟಿಕ್ ಆಗ್ತೈತಿ. ಹೀಗೆ ಮುಗಿಸ್ಕೊಂಡ್ರ ಅಂತಂದ್ರೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಏನಪ್ಪಾ ಅಂದ್ರೆ ಒಂದ್ಸಲ ಕಲ್ತೀವಿ ಅನ್ನೋದು ಒಂದು ಫೀಲಿಂಗ್ ಇರ್ತೈತಿ. ಸೊ ಆಲ್ರೆಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ತದ. ಸೊ ನೀವು ನಿಮ್ ಜೂನಿಯರ್ಸ್ಗೆ ತಿಳಿಸ್ರಿ, ಯಾಕಂದ್ರೆ ಎಂದ್ ಬಂದ್ರು ಯಾವಾಗ ಬಂದ್ರು ನಾವೇ ಕಲಿಸೋರ್ ಇರ್ತೀವಿ. ಬಟ್ ಅವ್ರಿಗೆ ಏನಪ್ಪಾ ಅಂದ್ರ ವೆಲ್ ಇನ್ ಅಡ್ವಾನ್ಸ್ ಕಲ್ತಾರಂದ್ರ ಮೈಂಡ್ ಮೇಲೆ ಪ್ರೆಷರ್ ಕಡಿಮೆ ಆಗ್ತೈತಿ. ಇಲ್ಲಾಂದ್ರೆ ಎಂಡ್ ಮೂಮೆಂಟ್ಗೆ ಸೊ ರಾತ್ರಿ ನೈಟ್ ಔಟ್ ಡೇ ಫುಲ್ ಸ್ಟಡಿ ಮಾಡ್ಬೇಕಾಗ್ತದೆ. ಟು ಅವಾಯ್ಡ್ ದಟ್ ಸೊ ಯು ಕ್ಯಾನ್ ಇನ್ಫಾರ್ಮ್ ದಮ್. ಲೆಟ್ ಅಸ್ ಗೆಟ್ ಇನ್ ಟು ದಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರ್ರಿ. ಸೊ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ರಿ, ರೀಡ್ ಮಾಡ್ರಿ. ಅವ ಏನ್ ಕೇಳಿದಾನ, ಏನ್ ಕೊಟ್ಟಿದ್ದಾನ ಅನ್ನೋದು ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ಕೋಬೇಕು. ಇದು ಪ್ರಾಬ್ಲಮ್ ನಮ್ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಹೆಂಗ್ರಿ ಸರ್ ಅಂತಂದ್ರ, ಇದು ಫ್ರೀಜಿಂಗ್ ಪಾಯಿಂಟ್ ಮೇಲೆ ಹೆಂಗ, ಇದು RLVP ಮೇಲೆ ಐತಿ ಅಂತೇಳಿ ನಮ್ಗೆ ಹೆಂಗ್ ಗೊತ್ತಾಗ್ಬೇಕ್ರಿ ಅಂದ್ರೆ ಒಂದೆರಡು ವರ್ಡ್ ಕೊಟ್ಟಿರ್ತಾನ ನೋಡ ಅಂತ ಬಾಯ್ಲಿಂಗ್ ಪಾಯಿಂಟ್ ಅಂತೇಳಿ. ಈ ವರ್ಡ್ ನೋಡಿದ್ರೆ ಅಂದ್ರೆ 100% ಇಟ್ ಈಸ್ ಪ್ರಾಬ್ಲಮ್ ಆನ್ ಎಲಿವೇಶನ್ ಸೊ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತೇಳಿ ಅದ್ರ ಮೇಲೆ ಇದೆ. ಸೊ ಬೆಂಜಿನ್ದು ಫಸ್ಟ್ ಗೆ ಬಾಯ್ಲಿಂಗ್ ಪಾಯಿಂಟ್ ನ ಇಷ್ಟು ಕೊಟ್ಟಿದ್ದಾನ, ಇದನ್ನ ಇಷ್ಟು ಆಡ್ ಮಾಡಿದ ಬಳಿಕ ಅದರದ್ದು ಬಾಯ್ಲಿಂಗ್ ಪಾಯಿಂಟ್ ನ ಎಷ್ಟಕ್ಕೆ ರೈಸ್ ಆಗ್ತದೆ ಅನ್ನೋದು ಕೊಟ್ಟಿದ್ದಾನ. ಹಾಗಾದ್ರೆ ಏನು ಮೋಲಾರ್ ಮಾಸ್ ನ ಹೆಚ್ಚಾಗಿ ಕ್ಯಾಲ್ಕುಲೇಷನ್ ಕೇಳ್ತಾನ. ಸೊ ಲೆಟ್ ಅಸ್ ಗೋ ಹೆಡ್ ಕನ್ಸರ್ನ್ ಟು ದಟ್ ಗಿವನ್ ಡೇಟಾ. ಫಸ್ಟ್ KB ಅಂದ್ರೆ KB ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನ. ಫಾರ್ ಬೆಂಜಿನ್ ಎಷ್ಟಿದೆ ಸರ್ ಅಂತಂದ್ರೆ 2.53 ಸೊ ಕೆಲ್ವಿನ್ kg per mole ಅಂತೇಳಿ he has given clearly. ನೆಕ್ಸ್ಟ್ ಸರ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆಂಜಿನ್
TB naught. So just benzene ಅಂದ್ರೆ without addition of that. So what non-electrolytic. So whatever the non-volatile solute is there na, without adding that, then it is the TB naught ಅಂದ್ರೆ ಪ್ಯೂರ್ ಫಾರ್ಮ್ ದಾಗ ಅಂದಂಗ. ಸೊ ದಟ್ ಈಸ್ ಪ್ಯೂರ್ ಸಾಲ್ವೆಂಟ್. ಅದಕ್ಕೆ ನಾವ್ ಏನ್ ಮಾಡ್ಲಕತ್ತನ್ರಿ ಸರ್ ಅಂತಂದ್ರೆ ಸೊಲ್ಯೂಟ್ ನ ಆಡ್ ಮಾಡ್ಲಕತ್ತಾನ. ಸೊಲ್ಯೂಟ್ ಎಷ್ಟಿದೆ ಸರ್ ಅಂತಂದ್ರೆ ಇಲ್ಲಿದೆ ನೋಡ್ರಿ, 1.80 ಗ್ರಾಮ್ ದಷ್ಟು. ಅಂದ್ರೆ ಮಾಸ್ ಆಫ್ ನಾನ್ ವೊಲಟೈಲ್ ಸೊಲ್ಯೂಟ್ ದಟ್ ಈಸ್ MB. ಯೂಸಲಿ ಬಿ ಅಂದ್ರ ಸೊಲ್ಯೂಟ್, ಎ ಅಂದ್ರ ಸಾಲ್ವೆಂಟ್. ಬಿ ಅಂದ್ರ ಸೊಲ್ಯೂಟ್, ಎ ಅಂದ್ರ ಸಾಲ್ವೆಂಟ್. ಇಲ್ಲಿ ನಮಗ್ 90 ಗ್ರಾಮ್ ದೊಳಗಡೆ ಅಂತ ಹೇಳಿದಾನಲ್ರಿ ಸರ್, 90 ಜಾಸ್ತಿನೋ 90 ಗ್ರಾಮ್ ಜಾಸ್ತಿನೋ ಅಥವಾ 1.80 ಗ್ರಾಮ್ ಜಾಸ್ತಿನೋ, ಯು ಕ್ಯಾನ್ ಸಿ ಹಿಯರ್ ವಿಚ್ ಒನ್ ಈಸ್ ದ ಮೋರ್. 90 ಗ್ರಾಮ್ ಈಸ್ ಮೋರ್. 90 ಗ್ರಾಮ್ ಮೋರ್ ಅಂದ್ರೆ ಜಾಸ್ತಿ ಇದ್ದಿದ್ದು, ಲಾರ್ಜ್ ಅಮೌಂಟ್ ಆಫ್ ಸೊ substance that is considered as a water solvent. So a small amount of substance that is considered as a solute. ಈ ಕಾನ್ಸೆಪ್ಟ್ ನ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಯಾವ್ದು ಜಾಸ್ತಿ ಕೊಟ್ಟಿರ್ತಾನ ಅದು ಸಾಲ್ವೆಂಟ್ ಆಗಿರ್ತದ, ಯಾವ್ದು ಕಡಿಮೆ ಕೊಟ್ಟಿರ್ತಾನಲ್ಲದು ಸೊ ದಟ್ ಇಸ್ ದ ಮಾಸ್ ಆಫ್ ದಿ ಸೊಲ್ಯೂಟ್. ಇಷ್ಟೇ ಇಂಪಾರ್ಟೆಂಟ್. ಎಕ್ಸ್ಚೇಂಜ್ ಮಾಡಿದನ ಕಂಪ್ಲೀಟ್ ಆನ್ಸರ್ ರಾಂಗ್ ಆಗ್ತೈತಿ. ಬಿ ಕೇರ್ಫುಲ್. ಸೊ ಮಾಸ್ ಆಫ್ ಬೆಂಜಿನ್ ದಟ್ ಇಸ್ ಮಾಸ್ ಆಫ್ ಸಾಲ್ವೆಂಟ್ ಈಸ್ MA. ಎಷ್ಟು ಸತ 90 ಗ್ರಾಮ್. ನೆಕ್ಸ್ಟ್ ಮಾಸ್ ಆಫ್ ಸೊಲ್ಯೂಟ್ ದಟ್ ಇಸ್ MB. ಎಷ್ಟು ಅದ್ರ ಸತ 180 ಗ್ರಾಮ್, ಸಾರಿ 1.80 ಗ್ರಾಮ್. ನೆಕ್ಸ್ಟ್ TB ಅಂದ್ರೆ ಇದು TB ನಾಟ್ ಅಂದ್ರೆ ಪ್ಯೂರ್ ಬೆಂಜಿನ್ ಐತು. ಅದಕ್ಕೆ ಏನಪ್ಪಾ ಅಂದ್ರೆ 1.80 ಗ್ರಾಮ್ ಆಡ್ ಮಾಡೋದ್ರಿಂದ, ಸೊಲ್ಯೂಟ್ ಆಡ್ ಮಾಡೋದ್ರಿಂದ ದೆನ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ದಟ್ ಹ್ಯಾಸ್ ಬಿನ್ ರೈಸ್ಡ್ ಟು ದಿಸ್ ಮಚ್. ಎಷ್ಟು ಸರ್ತ 354.11 ಕೆಲ್ವಿನ್. ಹಾಗಾದ್ರೆ ಏನ್ ಕೇಳಿದ್ದಾನೆ ಸರ್ತ, ವಾಟ್ ಇಸ್ ದ ಮೋಲಾರ್ ಮಾಸ್ ಆಫ್ ದಿ ಸೊಲ್ಯೂಟ್ ಕ್ಯಾಪಿಟಲ್ MB. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಫ್ರೀಜಿಂಗ್ ಪಾಯಿಂಟ್ ಇದು ಕೇಳಿರ್ಲಿ, ಬಾಯ್ಲಿಂಗ್ ಪಾಯಿಂಟ್ ಇದು ಕೇಳಿರ್ಲಿ. ಸೊ ಮೋಲಾರ್ ಮಾಸ್ ಫಾರ್ಮುಲಾ ಆಲ್ಮೋಸ್ಟ್ ಸೇಮ್ ಆಗ್ತದೆ. ಓನ್ಲಿ ಒನ್ ಚೇಂಜ್ ಏನು ಅನ್ನೋದು ಹೇಳ್ಕೊಟ್ಟಿರ್ತೀನಿ, ನೋಡ್ಕೊಳ್ರಿ. ಇಲ್ಲಿ ಫ್ರೀಜಿಂಗ್ ಪಾಯಿಂಟ್ ಇತ್ತ ತಿಳ್ಕೊರಿ. ಯಾಕೆ ಕಂಪೇರಿಟಿವ್ ಸ್ಟಡಿ ಮಾಡ್ಬೇಕಂದ್ರೆ ಇದ್ರ ಸಂಬಂಧ ನೋಡ್ರಿ. ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಇಷ್ಟು. ಇಲ್ಲಿ ಡೆಲ್ಟಾ TB ಅಂತೇಳಿ ಮಾಡಿರಲ್ಲ, ಅಲ್ಲಿ ಡೆಲ್ಟಾ TF ಅಂತೇಳಿ ಬರ್ತೈತಿ. ಇಷ್ಟೇ ಚೇಂಜ್ ಆಗ್ತದೆ, ಉಳಿದಿದ್ದು A to Z ಸೇಮ್ ಆಗ್ತೈತಿ. ಸೊ ಫಸ್ಟ್ ಇದನ್ನ ಸಾಲ್ವ್ ಮಾಡೋಣ, ಅದು ಬಂದಾಗ ಅವಾಗ ಹೇಳ್ಕೊಡ್ತಿರಂತ. ಸೊ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ MB is equals to KB into small MB into 1000 divided by delta TB into MA. ಇದೇನು ಪ್ರೂಫ್ ಏನು ಅವಶ್ಯಕತೆ ಇಲ್ಲ, ನಮ್ಮ ಓಲ್ಡ್ ನೋಟ್ಸ್ ದಾಗ ಅದು ಪ್ರೂಫ್ ಮಾಡಿಸೈತಿ, ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಫಾರ್ಮುಲಾ ಯು ಕ್ಯಾನ್ ರಿಮೆಂಬರ್ ದಟ್. ಸೊ ಒನ್ಸ್ ಅಗೇನ್ ಮೋಲಾರ್ ಮಾಸ್ ಯಾವ್ದ್ರದ ಮುಖಾಂತರ ಸರ್ತ, ಬಾಯ್ಲಿಂಗ್ ಪಾಯಿಂಟ್ ಮುಖಾಂತರ KB into MB into 1000 divided by delta TB into MA. ಹಾಗಾದ್ರೆ ಸೊ ದಟ್ ಈಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಡೆಲ್ಟಾ TB is equals to ಯಾವ್ದು ಜಾಸ್ತಿ ಇರ್ತೋ ಅದ್ರೊಳಗಡೆ ಲೆಸರ್ ಇದನ್ನ ಕಳೀರಿ. ಸೊ ಸಬ್ಸ್ಟ್ರಾಕ್ಷನ್ ಯು ಕ್ಯಾನ್ ಡೂ ಹೈಯರ್ ವ್ಯಾಲ್ಯೂ ಮೈನಸ್ ಲೋವರ್ ವ್ಯಾಲ್ಯೂ. ದಟ್ ಈಸ್ TB minus TB naught. So higher value is that is 354.11. Next lower value is that is 353.23. So difference that is going to come out as 0.88 Kelvin. Andre boiling point of the solution minus boiling point of the pure solvent, then that you will get the elevation ಎಷ್ಟು ಹೆಚ್ಚಿಗೆ ಆಗೈತಿ ಅನ್ನೋದು ಸಿಕ್ತು. ಅದನ್ನ ತಗೊಂಡ್ ಬಂದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಡೆಲ್ಟಾ TB ತುಂಬ್ರಿ, ಉಳಿದಿದ್ದೆಲ್ಲ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. ಮೇಲ್ಗಡೆ ಏನ್ ಲಿಸ್ಟ್ ಔಟ್ ಮಾಡಿರಲ್ಲ, KB is here, next MB is here, MA is here. next ಸರ್ ಅಂದ್ರೆ so remaining delta TB you already found out here, so you can substitute 2.53 into 1.80 here. next sir ಅಂದ್ರೆ 1000, so that is the multiplication factor, that is the 1000. next sir ಅಂದ್ರೆ delta TB, that is what, so 0.88 Kelvin you got, and MA is the so 90. after simplification you will get the molar mass as 57.5 gram per mole. okay, so this is all about the solutions. so one numerical 100% appear ಆಗ್ತೈತಿ. ಎದ್ರ ಮೇಲೆ ಅಪಿಯರ್ ಆಗ್ತದಪ್ಪ ಅಂತಂದ್ರೆ ಅದು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಇರ್ಬೋದು. ಇವೇ ಪ್ರಾಬ್ಲಮ್ ಬೀಳ್ತವೇನ್ರಿ ಸರ್ ಅಂತಂದ್ರೆ ಪ್ರಿವಿಯಸ್ ಇಯರ್ ಮಾತ್ರ ರಿಪೀಟ್ ಆಗಿದಾವ. ಸೊ ಈ ಸಲನು ರಿಪೀಟ್ ಆದ್ರೆ ಆಗ್ಬೋದು, ಇಲ್ಲಾಂದ್ರೆ ಸಿಮಿಲರ್ ಟೈಪ್ ಸ್ವಲ್ಪ ವ್ಯಾಲ್ಯೂಸ್ ನ ಚೇಂಜ್ ಮಾಡಿದ್ರೆ ಕೊಟ್ಟಿರ್ತಾನೆ, ಇಲ್ಲ ಡಿಕ್ ಟು ಡಿಕ್ ಕಾಪಿ ಪೇಸ್ಟ್ ಆಗಂತ ಚಾನ್ಸಸ್ ಇದೆ ನೋಡ್ರಿ. ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಎಷ್ಟು ಫಾಸ್ಟ್ ಆಗ್ತದೆ ಅಷ್ಟು ಜಲ್ದಿ ಕವರ್ ಮಾಡ್ಕೊಡ್ತೀನಿ, ಯಾಕಂದ್ರೆ ಇದು ಒಂದೇ ಶಾರ್ಟ್ ವಿಡಿಯೋ ಮಾಡ್ಲಕತ್ತಾಗ ಸ್ವಲ್ಪ ವಿಡಿಯೋ ದೊಡ್ಡದಾಗ್ತೈತಿ. ಕಂಪಲ್ಸರಿ ಇದು ವಾಚ್ ಮಾಡ್ಕೋರಿ, ಸೊ ದಟ್ ಇನ್ ಒನ್ ಶೂಟ್ ಯು ವಿಲ್ ಗೆಟ್ ದಿ ಕಂಪ್ಲೀಟ್ ಸೊ ಸೊಲ್ಯೂಷನ್. ಸೊ ಸೆಕೆಂಡ್ ಕ್ವಶನ್ ಇಲ್ಲಿ ಬಂತ ನೋಡ್ರಿ, ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆಂಜಿನ್. ಇಲ್ಲಿ ವೇಪರ್ ಪ್ರೆಷರ್ ಕಾಣಿಸೋದಂದ್ರೆ ಪಟ್ನೆ ಇದು ಎದ್ರ ಮೇಲೆ ಅಂದ್ರೆ RLVP ಮೇಲೆ ಅಂತೇಳಿ ನಿಮಗೆ ಕ್ಲಾಶ್ ಆಗ್ಬೇಕು. ಸರಿ ಸರ್, ವೇಪರ್ ಪ್ರೆಷರ್ ಆಫ್ ಬೆಂಜಿನ್ ಅಟ್ ಸರ್ಟೆನ್ ಟೆಂಪರೇಚರ್ ಸೊ ಇಷ್ಟಿದೆ ಅಂದ್ರೆ ಬೆಂಜಿನ್ದು ಇಷ್ಟಕ್ಕೆ ಅಂತ ಹೇಳಿದ್ರೆ ನಾನ್ ವಾಲಟೈಲ್ ನಾನ್ ಎಲೆಕ್ಟ್ರೋಲೈಟಿಕ್ ಸಾಲಿಡ್ ವೇಯಿಂಗ್ ಇಷ್ಟು ಅಂದ್ರೆ ಇದು ಸೊಲ್ಯೂಟ್ ಮಾಸ್ ಅಂತಂದಂಗ. ಸೊ ವೆನ್ ಆಡೆಡ್ ಟು ಇಷ್ಟು ಅಂದ್ರೆ 39 ಗ್ರಾಮ್ ದಷ್ಟು benzene ಅಂದ್ರೆ mass of a benzene is it means 39 MA, that is the mass of the solvent ಅಂದಂಗೈತು, ಇದು mass of the solute ಅಂದಂಗೈತು. vapor pressure of the ಎದರದು pure benzene, this is the most important. vapor pressure of pure benzene is
ಪಿ ಎ ನಾಟ್ ಅಂದಂಗ ಆಗ್ತೈತಿ. ಸೊ ಅದನ್ನೇ ಇಲ್ಲಿ ಡಿಟೇಲ್ ಆಗಿ ಹೇಳೋಣ ಅಂತ. ನೆಕ್ಸ್ಟ್ ಸರ್ ಅಂತಂದ್ರೆ ಮೋಲಾರ್ ಮಾಸ್ ಆಫ್ ಬೆಂಜಿನ್ ಕೊಟ್ಟಿಲ್ಲ ಅಂದ್ರೆ ನಿಮ್ ಕ್ಯಾಲ್ಕುಲೇಷನ್ ಮಾಡ್ಕೊಳಕ್ ಬರ್ಬೇಕು. ಯಾವ ತರ ಸರ್ C6H6. ಸೊ ಇದ್ರಾಗ 6 ಇಂಟು ವಾಟ್ ಇಟ್ ಈಸ್ 12 72 ಗ್ರಾಮ್ ದಷ್ಟು ಆಗ್ತದ, ಪ್ಲಸ್ 6 ಇಂಟು 1, ಸೊ ಇದು 6 ಆಗ್ತದೆ. 72 ಪ್ಲಸ್ 6 ಇಸ್ ಈಕ್ವಲ್ಸ್ ಟು 78 ಗ್ರಾಮ್ ಪರ್ ಮೋಲ್. ನಾಳೆ ಕೊಟ್ಟಿರ್ಲಿಲ್ಲ ಅಂದ್ರ ಇದು ಕ್ಯಾಲ್ಕುಲೇಷನ್ ನಿಮ್ಗ ಗೊತ್ತಿರ್ಲಿ, ಯಾಕಂದ್ರೆ ನಾಳೆ ಎಕ್ಸಾಮ್ ದೊಳಗ ಬೆಂಜಿನ್ ಮೋಲಾರ್ ಮಾಸ್ ಪ್ರಕರಣದಾಗ ಕೊಟ್ಟಿರ್ಲಿಲ್ಲ ಅಂದ್ರೆ ಯು ಕ್ಯಾನ್ ರೆಡಿ ಟು ಕ್ಯಾಲ್ಕುಲೇಟ್. ಸೊ ದಟ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಇಷ್ಟಕ್ಕೆ ಬಂದೈತಿ. ಅಂದ್ರ ಪಿ ಎ ನಾಟ್ ಅದ್ರದಾದ್ರ ಪಿ ಅಂತೇಳಿ ಇದ್ರದ್ದು ಕೊಟ್ಟಿರ್ತಾರೆ, ಅದರ ಡಿಫರೆನ್ಸ್ RLVP ಸಿಗ್ತೈತಿ. ಲೆಟಸ್ ವಿ ಶಾಲ್ ಡಿಸ್ಕಸ್ ದಟ್ ಕಂಪ್ಲೀಟ್ಲಿ. ನೆಕ್ಸ್ಟ್ ವಾಟ್ ಹ್ಯಾಪನ್ಸ್ ಟು ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್, ಗಿವ್ ರೀಸನ್. ಸೊ ಟೆಂಪರೇಚರ್ ಹೆಚ್ಚಿಗೆ ಮಾಡಿದ್ರೆ ವಾಟ್ ಅಬೌಟ್ ದಿ ಸಾಲ್ಯುಬಿಲಿಟಿ ಅಂತ ಹೇಳಿದನ, ಗಿವ್ ದಿ ರೀಸನ್ ಅಂತೇಳಿ. ಸರ್ ಈ ಕ್ವಶನ್ ರಿಪೀಟ್ ಆಗ್ತದೆ ಅಂದ್ರೆ ಮೇ ನಾಟ್, ಇಂಥ ಕ್ವಶನ್ ಇಲ್ಲ. ಆಗಳಿದು ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಸೊಲ್ಯೂಷನ್ಸ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಓಕೆ, ಇವೆಲ್ಲ ಥಿಂಕಿಂಗ್ ಬೇಸ್ಡ್ ಅಂತ ಹೇಳಿ ಹೇಳ್ತೀವಿ. ಸೊ ಆ ಟೈಮ್ದೊಳಗ ಆ ಕ್ವಶನ್ಸ್ ಗಳು ರಿಪೀಟ್ ಆದ್ರೆ ಆಗ್ಬೋದು, ಅಲ್ಲರ್ದೇನು ಇರ್ಬೋದು. ಸೊ ಲೆಟ್ ಅಸ್ ಗೋ ಹೆಡ್ ದ ಪ್ರಾಬ್ಲಮ್. ಫಾಸ್ಟ್ ಆಗಿ ಹೇಳ್ಬಿಡ್ತೀನಿ ಅಂತ. ಏನ್ ಕೊಟ್ಟಿದ್ದಾನಪ್ಪ, ವೇಪರ್ ಪ್ರೆಷರ್ ಅಪ್ಪ ಪ್ಯೂರ್ ಬೆಂಜಿನ್ ಪಿ ಎ ನಾಟ್ ಎಷ್ಟು ಬಾರ್ ಅಂತ ಹೇಳಿ ಕೊಟ್ಟಿದ್ದಾನೆ. ಎಷ್ಟು ಸರ್ತ 0.850 ಬಾರ್. ನೆಕ್ಸ್ಟ್ ಸರ್ತ ಮಾಸ್ ಆಫ್ ಬೆಂಜಿನ್ ದಟ್ ಇಸ್ ಮಾಸ್ ಆಫ್ ಸಾಲ್ವೆಂಟ್ ದಟ್ ಇಸ್ 39 ಗ್ರಾಮ್ ಅಂತೇಳಿ. ಸೊ ಯಾವ್ದು ಹೆಚ್ಚಿಗಿದೆ ನೀವೇ ನೋಡ್ಕೊಳ್ರಿ. 39 ಹೆಚ್ಚಿಗೋ 0.5 ಹೆಚ್ಚಿಗೆ ಅಂದ್ರೆ ದಿಸ್ ಇಸ್ ದ ಮೋರ್, 39 is more than so 0.5. ಸೊ ಹೆನ್ಸ್ ಇಟ್ ಇಸ್ ದಿ ಸೊಲ್ಯೂಟ್ ದ ಮಾಸ್ ಆದ್ರೆ ಇದೇನ್ರಿ ಸರ್ ಸಾಲ್ವೆಂಟ್ ದ ಮಾಸ್, ಇಟ್ ಇಸ್ ದಿ ಮಾಸ್ ಆಫ್ ಸಾಲ್ವೆಂಟ್ ಅಂತೇಳಿ. ಸರಿ ಸರ್, ಹಾಗಾದ್ರೆ ಮಾಸ್ ಆಫ್ ಬೆಂಜಿನ್, ಸೊ ಸಾರಿ ಮೋಲಾರ್ ಮಾಸ್ ಆಫ್ ಬೆಂಜಿನ್ 78 ಗ್ರಾಮ್ ಪರ್ ಮೋಲ್ he has given. ನೆಕ್ಸ್ಟ್ ಮಾಸ್ ಆಫ್ ದಿ ಸೊಲ್ಯೂಟ್ ದಟ್ ಇಸ್ MB 0.50. ಸೊ ನೆಕ್ಸ್ಟ್ ಏನ್ ಮಾಡ್ಬಿಡ್ರಪ್ಪ ಅಂದ್ರ, ಸೊ ಯು ಹ್ಯಾವ್ ಟು ರೈಟ್ ದಟ್ ವೇಪರ್ ಪ್ರೆಷರ್ ಆಫ್ ದಿ ಸೊಲ್ಯೂಷನ್ ಏನ್ ಕೊಟ್ಟಿದ್ದಾನಲ್ಲ ಅಲ್ಲಿದ್ದ ಪಾಯಿಂಟ್ ಎಷ್ಟು ಕೊಟ್ಟಿದ್ದಾನೆ ಸರ್ತ 845 ಬಾರ್ ಅಂತ ಹೇಳಿ ಕೊಟ್ಟಿದ್ದಾನೆ. ಹಾಗಾದ್ರೆ ಮೋಲಾರ್ ಮಾಸ್ ಆಫ್ ದಿ ಸೊಲ್ಯೂಟ್ ಏನು ಅಂತ ಹೇಳಿ ಕೇಳಿದಾನೆ. ಸೊ ಮೋಲಾರ್ ಮಾಸ್ ಆಫ್ ದಿ ಸೊಲ್ಯೂಟ್ ಬೈ ಯೂಸಿಂಗ್ ವಾಟ್ RLVP. ಸೊ ವಾಟ್ ಇಟ್ ಇಸ್ ಗೋಯಿಂಗ್ ಟು ಬಿ MB ಡಿವೈಡೆಡ್ ಬೈ, ಸೊ ಇದಕ್ಕೆ ಡೆಲ್ಟಾ ಪಿ ಅಂತೂ ಬರಿಬೋದಾ ಕಂಪ್ಲೀಟ್ಲಿ. ದಿಸ್ ವಿ ಶಾಲ್ ರೈಟ್ ಇಟ್ ಆಸ್ ಎ ಡೆಲ್ಟಾ ಪಿ ದಟ್ ಇಸ್ RLVP ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸರ್ತ ಕ್ಯಾಪಿಟಲ್ MA ಅಂದ್ರೆ ಮೋಲಾರ್ ಮಾಸ್ ಆಫ್ ದಿ ಸಾಲ್ವೆಂಟ್ ಡಿವೈಡೆಡ್ ಬೈ ಮಾಸ್ ಆಫ್ ದಟ್ ಸಾಲ್ವೆಂಟ್. ಇದನ್ನ ನೀವು ಸಪರೇಟ್ ಮಾಡಿದ್ರು ನಡೀತದ, ಇಲ್ಲ ಸರ್ ಇದೇ ತರನೇ ಹೇಳ್ಬಿಡ್ರಿ ಅಂದ್ರೆ, ಸೊ ಡೆಲ್ಟಾ ಪಿ ಇಸ್ ಈಕ್ವಲ್ಸ್ ಟು ಹಿಂಗೂ ಬರೀಬಹುದು PA0 ಮೈನಸ್ P ಡಿವೈಡೆಡ್ ಬೈ PA0. ದಿಸ್ ಈಸ್ ಕಾಲ್ಡ್ ಆಸ್ ದ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಅದರಿಂದ ಇಲ್ಲಿ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡೈತಿ. ಎಲ್ಲಾ ವ್ಯಾಲ್ಯೂಸ್ಗಳು ಕರೆಕ್ಟ್ ಆಗಿ ಪ್ರಾಪರ್ಲಿ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್. ಸೊ ಅವಾಗ ಇಲ್ಲಿ ಏನ್ ಬಂತ್ರಿ ಸರ್ ದಿಸ್ ಯು ಗಾಟ್ ಇಟ್ ಆಸ್ ಸೊ ದಟ್ ಈಸ್ 5.882 ಇಂಟು 10 to the power -3 ಅಂತೇಳಿ. ನೆಕ್ಸ್ಟ್ ಸರ್ತ ದಿಸ್ ಇಸ್ ದ 0.5 ಗ್ರಾಮ್ ಅಂತೇಳಿ ಯಾವ್ದ್ರದ್ರಿ ಸರ್ತ ಮಾಸ್ ಆಫ್ ದಿ ಸೊಲ್ಯೂಟ್ ಅಂತೇಳಿ ಕೊಟ್ಟಿದ್ದಾನೆ. ಮೋಲಾರ್ ಮಾಸ್ ಆಫ್ ದಿ ಸಾಲ್ವೆಂಟ್ ಅದರಿಂದ ಬೆಂಜಿನ್ ಕೊಟ್ಟಿದ್ದಾನೆ. ಸೊ ಮಾಸ್ ಆಫ್ ಸಾಲ್ವೆಂಟ್ ಇಸ್ 39 ಗ್ರಾಮ್ ಅಂತೇಳಿ. ಸೊ ಎಲ್ಲಾ ವ್ಯಾಲ್ಯೂಸ್ ಇದು ಕರೆಕ್ಟ್ ಆಗಿ PA0 ಮತ್ತೆ P ಕರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಇಲ್ಲಾಂದ್ರೆ ಎಕ್ಸ್ಚೇಂಜ್ ಅದಂದ್ರೆ ಮೈನಸ್ ಬರ್ತೈತಿ. ಸೊ ಅದ್ರ ಸಂಬಂಧ PA0 ಮೈನಸ್ P ಡಿವೈಡೆಡ್ ಬೈ PA0. ಸೊ ಇಫ್ ಯು ಡೂ ಆಲ್ ಸಿಂಪ್ಲಿಫಿಕೇಶನ್, so you got it as what, so 170 gram per mole, 170 gram per mole. So this is the molar mass of a solute. So ಇದೊಂದು ನ್ಯೂಮೆರಿಕಲ್, ಪ್ರಿವಿಯಸ್ ಇದೊಂದು ನ್ಯೂಮೆರಿಕಲ್. ಇದು ಆದ ಬಳಿಕ ಒಂದು ಕ್ವಶನ್ ಇತ್ತಲ್ರಿ ಸರ್ ಥಿಯರಿ ಕ್ವಶನ್ ಅಂದ್ರೆ ವೆರಿ ಸಿಂಪಲ್ ಕ್ವಶನ್. ಇನ್ನೊಂದ್ಸಲ ಓದ್ರಿ ವಾಟ್ ಇಟ್ ಇಸ್ ದೇ, ವಾಟ್ ಹ್ಯಾಪನ್ಸ್ ಟು ದಿ ಸಾಲ್ಯುಬಿಲಿಟಿ, ಸಾಲ್ಯುಬಿಲಿಟಿ ಏನ್ ಆಗ್ತೈತಿ ಗ್ಯಾಸ್ ಅಂತ ಹೇಳಿ ಕೇಳಿದಾನೆ. ವಾಟ್ ಹ್ಯಾಪನ್ಸ್ ಟು ದಿ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ವಿತ್ ರೈಸ್ ಇನ್ ಟೆಂಪರೇಚರ್, ಗಿವ್ ದಿ ರೀಸನ್ ಅಂತ ಹೇಳಿ ಕೇಳಿದಾನೆ. ಸೊ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ನೀವು ಟೆಂಪರೇಚರ್ ಹೆಚ್ಚಿಗೆ ಮಾಡಿದ್ರೆ ಅಂದ್ರೆ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಏನಾಗ್ತದೆ ಸರ್ ಡಿಕ್ರೀಸ್ ಆಗ್ತೈತಿ. ಇದು ಯಾಕೆ ಆಗ್ತದೆ ಅಂದ್ರೆ ಬಿಕಾಸ್ ಆಫ್, ಸೊ ವಾಟ್ ದಟ್ ಈಸ್ ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ, ಬಿಕಾಸ್ ಆಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂತ ರೀಸನ್ ಆಸ್ ವೆಲ್ ಆಸ್ ಸೊ ವಾಟ್ ಹ್ಯಾಪನ್ಸ್ ಅಂತ ಹೇಳಿದ್ರಲ್ಲ ಡಿಕ್ರೀಸಸ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಮೇಜರ್ ಫೋಕಸ್ ಎದ್ರ ಮೇಲೆ ಇರ್ಲಿ ಅಂದ್ರೆ ನ್ಯೂಮೆರಿಕಲ್ದ ಮೇಲೆ, ಮತ್ತ ಎಲ್ಲಿ ನಾ ಇಂಪಾರ್ಟೆಂಟ್ ಅಂತ ಹೇಳಿ ಥಿಯರಿ ಹೇಳಿರ್ತೀನಲ್ಲ ಅದ್ರ ಮೇಲೆ ಇರ್ಲಿ. ಯಾಕಂದ್ರೆ ಉಳ್ಕದ ಥಿಯರಿ ಕೇಳೋದು ಡೌಟ್. ಮೇಜರ್ಲಿ ಏನಪ್ಪಾ ಅಂದ್ರೆ ಹೆನ್ರೀಸ್ ಲಾ ಓದ್ರಿ, ಐಡಿಯಲ್ ಸೊಲ್ಯೂಷನ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಓದ್ಕೊಳ್ರಿ. ನೆಕ್ಸ್ಟ್ ಸರ್ತ ನ್ಯೂಮೆರಿಕಲ್ ನ ಫೋಕಸ್ ಮಾಡ್ರಿ. ಅದ್ರ ಜೊತೆಗೆ ಮೊಲಾರಿಟಿ ಡೆಫಿನಿಷನ್ಸ್ ಯು ಕ್ಯಾನ್ ಗೋ ಥ್ರೂ ಆಲ್ ದೋಸ್. ಸೊ ಕೊಲಿಗೇಟಿವ್ ಪ್ರಾಪರ್ಟೀಸ್ ಲಿಸ್ಟ್ ನಿಮ್ಮ ಟೈಮ್ ಸಿಕ್ಕರೆ ಥಿಯರೀಸ್ ನ ಓದ್ತಿರೋದ್ರಿ, ಇಲ್ಲ ಅದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾನೆ 100%. ಸೊ ನೆಕ್ಸ್ಟ್ ತಗೊಳ್ರಿ. ಸೊ ಕನ್ಸರ್ನ್ ಟು ದಿ ಥರ್ಡ್ ಕ್ವಶನ್ ಹಿಯರ್. ಸೊ 1.00 ಗ್ರಾಮ್ ಆಫ್ ನಾನ್ ವಾಲಟೈಲ್ ಎಲೆಕ್ಟ್ರೋಲೈಟ್ ಸೊಲ್ಯೂಟ್, ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ ಇದು ಸೊಲ್ಯೂಟ್ ಅಂತೇಳಿ. ಡಿಸಾಲ್ವ್ಡ್ ಇನ್ 50 ಗ್ರಾಮ್ ಅಂದ್ರೆ ಇದು ಸಾಲ್ವೆಂಟ್ ಆಯ್ತು. ಯಾಕಂದ್ರೆ 1 ಗ್ರಾಮ್ ಈಸ್ ಲೆಸ್ ದ್ಯಾನ್ ವಾಟ್ 50 ಗ್ರಾಮ್.
50 ಗ್ರಾಮ್ ಈಸ್ ಮೋರ್ ದ್ಯಾನ್ ವಾಟ್ 1 ಗ್ರಾಮ್, ಹೆನ್ಸ್ ಜಾಸ್ತಿ ಇದ್ದಿದ್ದು ಏನಂತ ಹೇಳಿದ್ವಿ, ದಟ್ ಇಸ್ ದ ಸಾಲ್ವೆಂಟ್, ಕಡಿಮೆ ಇದ್ದಿದ್ದು ಸೊಲ್ಯೂಟ್. ಈ ತರ ಐಡೆಂಟಿಫಿಕೇಶನ್ ಬರಬೇಕು. ಬೆಂಜಿನ್ ಲೋವರ್ಡ್ ದಿ ಫ್ರೀಜಿಂಗ್ ಪಾಯಿಂಟ್, ಇದು ಎದರ ಮ್ಯಾಲ ಐತ್ರಿ ಸರ್? ಇದೇ ವರ್ಡ್ ನೋಡು, ಫ್ರೀಜಿಂಗ್ ಪಾಯಿಂಟ್ ಇದೆ, ಡಿಪ್ರೆಷನ್ ಇನ್ ಫ್ರೀಜಿಂಗ್ ಪಾಯಿಂಟ್. ಲೋವರ್ಡ್ ಅಂತ ಅಂದ್ರೆ ಕಡಿಮೆ ಆಗಿದೆ, ಡಿಪ್ರೆಷನ್ ಆಗೈತಿ, ಡಿಕ್ರೀಸ್ ಆಗೈತಿ. ಓಕೆ, ಬೆಂಜಿನ್ ಬೈ ಎಷ್ಟು ಅಂತ ಹೇಳಿ ಡೈರೆಕ್ಟ್ ಕೊಟ್ಬಿಟ್ಟಿದ್ದಾನೆ ಡೆಲ್ಟಾ. ಸೊ ಟಿ ಎಫ್ ಹಿ ಹಸ್ ಗಿವನ್ ಡೈರೆಕ್ಟ್ಲಿ. ಯಾಕ್ರಿ ಸರ್ ಇಷ್ಟಕ್ಕೆ ಲೋವರ್ ಆಗ್ಯದ ಅಂತ ಹೇಳಿ ಕೊಟ್ಟಿದ್ದಾನೆ. ಫೈಂಡ್ ದಿ ಮೋಲಾರ್ ಮಾಸ್ ಆಫ್ ದಿ ಸೊಲ್ಯೂಟ್ ಗಿವನ್ ಫ್ರೀಜಿಂಗ್ ಪಾಯಿಂಟ್ ಆಫ್ ಸೊ ಫ್ರೀಜಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟಂಟ್ ಅಂದ್ರೆ ಕೆ ಎಫ್ ಹಿ ಹಸ್ ಗಿವನ್. ಎದಕ್ಕೆ ಸರ್? ಬೆಂಜಿನ್ಕ 5.12 ಸೊ ವಾಟ್ ಕೆಲ್ವಿನ್ ಕೆಜಿ ಪರ್ ಮೋಲ್ ಹಿ ಹಸ್ ಗಿವನ್. ಸೊ ಇದನ್ನ ಆಲ್ರೆಡಿ ಏನ್ ಕೇಳಿದ್ದಾನೆ ಸರ್ 2017. ಇದು ಒಂದೇ ಸಲ ಕೇಳಿಲ್ಲ, ಮತ್ತೆ ಕೇಳಿದಾನೆ ಡಿಫ್ರೆಂಟ್ ಇಯರ್ಸ್ ನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಇದನ್ನು ಓದ್ರಿ. ಸೊ ಈ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಈಸ್ ರಿವರ್ಸ್ ಆಸ್ಮಾಸಿಸ್? ಮೆನ್ಷನ್ ಇಟ್ಸ್ ಯೂಸ್. ಇದ್ರದ್ದು ಯೂಸ್ ಏನು, ಇದ್ರ ಅಪ್ಲಿಕೇಶನ್ ಏನು ಅಂತೇಳಿ ಕೇಳಬಹುದು. ಸೊ ಈ ಕ್ವಶನ್ ಗ್ಯಾರಂಟಿ ಹೋದ್ರಿ, ಗ್ಯಾರಂಟಿ ರಿಪೀಟ್ ಆಗಂತ ಸಾಧ್ಯತೆ ಇದೆ. ಇನ್ನ ಪ್ರಾಬ್ಲಮ್ ರಿಪೀಟ್ ಆಗ್ಲಾರ್ದು ಇರ್ಬೋದು ಇದು, ಬಟ್ ಕ್ವಶನ್ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಪ್ರಾಬ್ಲಮ್ ನ ಹೇಳ್ಕೊಂಡು ತೆರಿಗೆ ಹೋಗ್ತೀನಿ. ಎರಡು ಈಸಿನೇ ಇದ್ದಾವ. ಸೊ ಹಿಯರ್ ಮಾಸ್ ಆಫ್ ಸೊಲ್ಯೂಟ್ MB 1 ಗ್ರಾಮ್, mass of solvent that is benzene he has given, so what that is 50 gram. So MA next is that lowered the freezing point ಅಂತ ಹೇಳಿದಾನ, ಅಂದ್ರೆ ಕಡಿಮೆ ಆಗ್ತದೆ ಅಂತ ಹೇಳಿದಾನ. So that is directly he has given freezing point depression. So he has given that is what 0.4 K ಅಂದ್ರೆ ಅಷ್ಟು 0.40 ಅಂದ್ರೆ ಒಂದೇ, 0.4 K ಅಂದ್ರೆ ಒಂದೇ, ಅಷ್ಟು ಕೆಲ್ವಿನ್ ಅಂತೇಳಿ. ಸೊ freezing point depression constant KF for the benzene he has given what 5.12 so Kelvin kg per mole. Next is that what is the molar mass of the solute? What is the molar mass of the solute? So molar mass by making use of what agale ಹೇಳಿದನಲ್ಲ, agale ಹೇಳಿದ್ದು ಬಾಯ್ಲಿಂಗ್ ಪಾಯಿಂಟ್ ಡಿಪ್ರೆಷನ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಇದು. ಇವಾಗ ಹೇಳೋದ್ರ ಸರ್ ಅಂತಂದ್ರೆ ಡಿಪ್ರೆಷನ್ ಇನ್ ಫ್ರೀಜಿಂಗ್ ಪಾಯಿಂಟ್. ಅರ್ಲಿಯರ್ ವಿ ವೇರ್ ಟೇಕನ್ ದಟ್ ಒನ್ ಆಸ್ KB, right now it is what KF. Earlier here we were taken that is what, so that is delta TB, right now it is delta TF. ಉಳಿದಿದ್ದೆಲ್ಲ ಸೇಮ್, ಅದಕ್ಕೆ ಬೈ ಒನ್ ಗೆಟ್ ಒನ್ ಫ್ರೀ ಅಂದಂಗ ನೋಡ್ರಿ. ಪ್ರೀವಿಯಸ್ ಬಂದ್ರೆ ಇದು ಬಂದಂಗ. ಸೊ ಅದಕ್ಕೆ ಇಲ್ಲಿ KF ದ ವ್ಯಾಲ್ಯೂ ಕರೆಕ್ಟ್ ಆಗಿ ಸಬ್ಸ್ಟಿಟ್ಯೂಷನ್ ಮಾಡ್ರಿ. MB ದ ವ್ಯಾಲ್ಯೂ 1000 ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ದಟ್ ಇಸ್. ನೆಕ್ಸ್ಟ್ ಡೆಲ್ಟಾ TF ಕ್ಲಿಯರ್ ಆಗಿ ಇಲ್ಲೇ ಕೊಟ್ಬಿಟ್ಟಿದ್ದಾನೆ. ಸೊ ಎಲ್ಲಾ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಅಂದ್ರೆ ವಿಲ್ ಗೆಟ್ ಇಟ್ ಆಸ್ 256 ಗ್ರಾಮ್ ಪರ್ ಮೋಲ್. 256 ಗ್ರಾಮ್ ಪರ್ ಮೋಲ್. ಓಕೆ, ಸೊ ಈ ಪ್ರಾಬ್ಲಮ್ಸ್ ಗಳನ್ನ ಬಿಡಿಸ್ಕೊತ್ ಕೂತ್ರ ಬೇಸ್ 10-20 ಮಿನಿಟ್ಸ್ ಒಂದೊಂದಕ್ಕೆ ತಗೋತಿದ್ದ. ಅದಕ್ಕೆ ರೆಡಿಮೇಡ್ ನೇ ತಗೊಂಡೈತಿ, ಯಾಕಂದ್ರೆ ನಿಮಗೆ ಕ್ಲಿಯರ್ ಆಗಿ ಏನ್ ಸಬ್ಸ್ಟಿಟ್ಯೂಷನ್ ಮಾಡಿದಾರ, ಸೊ ವ್ಯಾಲ್ಯೂ ಎಷ್ಟು ಬಂತು ಅನ್ನೋದು ಇಲ್ಲೇ ಕ್ಲಿಯರ್ ಆಗಿ ಡಿಸ್ಪ್ಲೇ ಆಗ್ತದೆ ಅಂತೇಳಿ. ಯಾಕಂದ್ರೆ ಅಲ್ಲೇ ಡೆರಿವೇಶನ್ ಮಾಡಿಸಿದ್ದೀನಿ ನೋಡಿರಿ, ಕೆಮಿಕಲ್ ಕೈನೆಟಿಕ್ಸ್ 4 ಡೆರಿವೇಶನ್ 40 ಮಿನಿಟ್ಸ್ ತಗೊಂಡೈತಿ. ಅದೇ ಇದ್ರ ಮೇಲೆ ಹೇಳ್ಬಿಟ್ರೆ 10 ಮಿನಿಟ್ಸ್ ಮುಗಿದು ಹೋಗ್ತಿತ್ತು. ಯಾಕ್ರಿ ಸರ್ ಅಂತಂದ್ರೆ ಅದು ಡೆರಿವೇಶನ್ ಅಂಡರ್ಸ್ಟ್ಯಾಂಡ್ ಆಗ್ಲಿ ಕ್ಲಿಯರ್ ಆಗಿ, ಯಾಕಂದ್ರೆ ಡೆರಿವೇಶನ್ ಮಿಸ್ಟೇಕ್ ಐತೆ ಅಂದ್ರೆ 0 ಮಾರ್ಕ್ಸ್ ಬೀಳ್ತದೆ ಅಂತೇಳಿ ಅದು ಕ್ಲಿಯರ್ ಆಗಿ ಬಿಡಿಸಿ ತೋರಿಸೈತಿ. ಪ್ರಾಬ್ಲಮ್ ಏನ್ ಮಿಸ್ಟೇಕ್ ಇಲ್ಲ, ಈ ಫಾರ್ಮುಲಾ ಗೊತ್ತಿತ್ತು ಅಂತಂದ್ರೆ ಇದರ ಕರೆಕ್ಟ್ ಆಗಿ ವ್ಯಾಲ್ಯೂಸ್ ನ ಸ್ಪೆಸಿಫೈ ಮಾಡಿ ಸಬ್ಸ್ಟಿಟ್ಯೂಟ್, ದೆನ್ ಯು ವಿಲ್ ಗೆಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಥಿಯರಿ ಆಸ್ಪೆಕ್ಟ್ ಏನಿದೆ ಸರ್ ಅಂತಂದ್ರೆ ವಾಟ್ ಈಸ್ ರಿವರ್ಸ್ ಆಸ್ಮಾಸಿಸ್, ಮೆನ್ಷನ್ ದಿ ಇಟ್ಸ್ ಯೂಸ್ ಅಂತೇಳಿ ಹೇಳಿದಾನ. ಸೊ ಫಸ್ಟ್ ರಿವರ್ಸ್ ಆಸ್ಮಾಸಿಸ್ ಅಂದ್ರೆ ಏನು ಅಂತೇಳಿ ನಿಮ್ಗೆ ಡೆಫಿನೇಷನ್ ಕೇಳ್ಬಹುದು, ಮತ್ತೆ ರಿಪೀಟ್ ಆಗ್ಬಹುದು. ಸೊ ಇಲ್ಲಿ ಏನಪ್ಪಾ ಅಂದ್ರೆ ದ ಪ್ರೋಸೆಸ್ ಆಫ್ ಮೂವ್ಮೆಂಟ್ ಆಫ್ ಅ ಪ್ಯೂರ್ ಸಾಲ್ವೆಂಟ್ ಸೊ ಔಟ್ ಆಫ್ ದಿ ಸೊಲ್ಯೂಷನ್ ಥ್ರೂ ದ ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಈಸ್ ಕಾಲ್ಡ್ ಆಸ್ ರಿವರ್ಸ್ ಆಸ್ಮಾಸಿಸ್. ಸರ್ ಇದು ಏನು ಅರ್ಥ ಆಗ್ಲಿಲ್ರಿ. ಈ ಕಡೆ ಸಾಲ್ವೆಂಟ್ ಇಡ್ರಿ, ಇಲ್ಲಿ SPM ಅಂತೇಳಿ ಇಡ್ರಿ, ಈ ಕಡೆ ಸೊ ವಾಟ ಸೊಲ್ಯೂಷನ್ ಅಂತೇಳಿ ಇಡ್ರಿ. ಸೊ ಈ ಕಡೆ ಸೊಲ್ಯೂಷನ್. ಇವಾಗ ಯೂಸಲಿ ಏನಾಗ್ತದೆ ಸರ್ ಅಂತಂದ್ರ, ಸೊ ದಿಸ್ ಸಾಲ್ವೆಂಟ್ ಈಸ್ ಗೋಯಿಂಗ್ ಟು ಫ್ಲೋ ಟುವರ್ಡ್ಸ್ ದಿಸ್ ಒನ್. ಹಿಯರ್ ಮೂವ್ಮೆಂಟ್ ಆಫ್ ದಿ ಪ್ಯೂರ್ ಸಾಲ್ವೆಂಟ್ ಔಟ್ ಆಫ್ ದಿ ಸೊಲ್ಯೂಷನ್ ಅಂತೇಳಿ. ಈಗ ನಾರ್ಮಲ್ ಆಗಿ ಏನಪ್ಪಾ ಅಂದ್ರೆ ಇಲ್ಲಿ ಸೊಲ್ಯೂಷನ್ ಸಾಲ್ವೆಂಟ್ ನ ಹಿಂಗ್ ಹೋಗ್ತಾ ಇರ್ತೈತಿ. ಸಾಲ್ವೆಂಟ್ ನ ಸೊ ಯಾವ ತರ ಮೂವ್ ಆಗ್ತಾ ಇರ್ತೈತಿ ಅಂತಂದ್ರೆ ಲೋವರ್ ಕಾನ್ಸಂಟ್ರೇಷನ್ ಟು ದ ಹೈಯರ್ ಕಾನ್ಸಂಟ್ರೇಷನ್ ಸೈಡ್. ನಿಮಗ್ ಇನ್ನೂ ಪ್ರಿಸೈಸ್ಲಿ ಹೇಳ್ಬೇಕಾಗಿತ್ತಂದ್ರೆ ಈ ಕಡೆ ವಾಟರ್ ಅಂತ ಹೇಳಿ ತಗೋರಿ, ಸೊ ಈ ಕಡೆ ಸಾಲ್ಟ್ ಅಂತ ಹೇಳಿ ತಗೋರಿ, ಈ ತರ. ಸೊ ಅವಾಗೇನು ಇದು ನಾರ್ಮಲ್ ಆಗಿ ಹೋಗ್ತಾ ಇರ್ತೈತಿ. ದಿಸ್ ಇಸ್ ಕಾಲ್ಡ್ ಆಸ್ ಆಸ್ಮಾಸಿಸ್. ಬಟ್ ಹಿಯರ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ ರಿವರ್ಸ್ ಆಸ್ಮಾಸಿಸ್. ಹಿಂಗ್ ರಿವರ್ಸ್ ಬರಂಗ್ ಮಾಡೋದು ನೋಡಿ. ಅಂದ್ರ ಸೊಲ್ಯೂಷನ್ ಸೈಡ್ ದಿಂದ ಸಾಲ್ವೆಂಟ್ ದಟ್ ಹ್ಯಾಸ್ ಟು ಮೂವ್ ಟುವರ್ಡ್ಸ್ ದಿ ಅಗೇನ್ ಸಾಲ್ವೆಂಟ್ ಸೈಡ್ ನೆ ಹೋಗ್ಬೇಕು. ಅದು ಹೆಂಗ್ ಹೋಗ್ತೈತ್ರಿ ಸರ್, ಬಿಕಾಸ್ ಆಫ್ ಅಪ್ಲಿಕೇಶನ್ ಆಫ್ ಸೊ ಸಮ್ ಎಕ್ಸ್ಟ್ರಾ ಪ್ರೆಷರ್ ಅಂತೇಳಿ. ಸೊ ರಿವರ್ಸ್ ಫ್ಲೋ ಈಗ ಈ ಡೈರೆಕ್ಷನ್ ದಾಗ ಹೊಂಟಿತ್ತು ಸಾಲ್ವೆಂಟ್ ಅಂದ್ರೆ ಅದನ್ನ ಹಿಂಗ್ ಹೋಗಂಗ್ ಮಾಡೋದು, ರಿವರ್ಸ್ ಹೋಗಂಗ್ ಮಾಡೋದು. ಸೊ ಅದನ್ನೇ ಹೇಳಿದಾರೆ. ಸೊ ಪ್ರೋಸೆಸ್ ಆಫ್ ಮೂವ್ಮೆಂಟ್ ಆಫ್ ಪ್ಯೂರ್ ಸಾಲ್ವೆಂಟ್ ಔಟ್ ಆಫ್ ದಿ ಸೊಲ್ಯೂಷನ್ ಥ್ರೂ ಯಾವ್ದ್ರಿ ಸರ್ ಸೆಮಿ ಪರ್ಮೇಬಲ್ ಮೆಂಬ್ರೇನ್ ದಟ್ ಇಸ್ ಕಾಲ್ಡ್ ಆಸ್ ರಿವರ್ಸ್ ಆಸ್ಮಾಸಿಸ್. ಇನ್ನೊಂದು ವೇದೊಳಗ ಹೇಳ್ಕೊಡ್ರಿ ಸರ್ ಅಂತಂದ್ರೆ
The process of reversing the direction of osmosis by applying ಇಲ್ಲಿ ಬಂತು ನೋಡ್ರಿ, by applying pressure higher than the osmotic pressure to the solution of the so higher concentration is called as the reverse osmosis. ಏನು ಇಲ್ಲ, ಈ ಕಡೆ ಸೊಲ್ಯೂಷನ್ ನೆಕ್ಸ್ಟ್ ಇಲ್ಲೊಂದು ಪೈಪ್ ಇಟ್ಟೇವ್ ಅಂತ ತಿಳ್ಕೊರಿ, ಕನೆಕ್ಷನ್ ಇಲ್ಲೇ SPM ಅದು ಇಟ್ಟೇವ್ ಅಂತಂದ್ರೆ ಸೆಮಿ ಪರ್ಮಿಬಲ್ ಮೆಂಬ್ರೇನ್. ಸೊ ಈ ಕಡೆ ಸಾಲ್ವಂಟ್ ಅಥವಾ ಪ್ಯೂರ್ ಸಾಲ್ವಂಟ್ ಅಂತ ಹೇಳಿದೆವು, ಈ ಕಡೆ ಸೊಲ್ಯೂಷನ್ ಅಂದ್ರೆ ಇಲ್ಲಿ ಪ್ರೆಷರ್ ನ ಎಕ್ಸ್ಟ್ರಾ ಅಪ್ಲೈ ಮಾಡಿದೆ ಅಂದ್ರೆ ಇವು ಇರ್ಲಿಲ್ಲ ಅಂದ್ರೆ ನಾರ್ಮಲ್ ಆಗಿ ಹಿಂಗ್ ಹೋಗ್ತಾ ಇರ್ತದೆ. ದಿಸ್ ಇಸ್ ಕಾಲ್ಡ್ ಆಸ್ ಆಸ್ಮೋಸಿಸ್. ಬಟ್ ವಿ ಆರ್ ಅಪ್ಲೈಯಿಂಗ್ ಎಕ್ಸ್ಟ್ರಾ ಪ್ರೆಷರ್ ಆನ್ ದಿ ಸೊಲ್ಯೂಷನ್ ಸೈಡ್ ಅಥವಾ ಹೈಯರ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಸೈಡ್, ದೆನ್ ದಿಸ್ ಸಾಲ್ವಂಟ್ ಸ್ಟಾರ್ಟ್ಸ್ ಫ್ಲೋಯಿಂಗ್ ಫ್ರಾಮ್ ಸೊಲ್ಯೂಷನ್ ಸೈಡ್ ಟು ದಿ ಸಾಲ್ವಂಟ್ ಸೈಡ್, ದೆನ್ ದಟ್ ಈಸ್ ಕಾಲ್ಡ್ ಆಸ್ ರಿವರ್ಸ್ ಆಸ್ಮೋಸಿಸ್. ಉಲ್ಟಾ ಹೋಗಂಗ್ ಮಾಡೋದು ನೋಡ್ರಿ. ಸೊ ನಾರ್ಮಲ್ ಆಗಿ ಹೋಗುದು. ಇನ್ನು ಸಿಂಪಲ್ ವೇದಾಗ ಆಡು ಭಾಷೆದಾಗ ತಿಳಿಬೇಕಾಗಿತ್ತಂದ್ರೆ, ಸೊ ಬಟ್ಟಿ ಮತ್ತೆ ನೀರ ಒಂದಕ್ಕೊಂದು ಹಚ್ಚಿಟ್ಟೆ ಅಂದ್ರೆ ನೀರ್ನ ಏನ್ ಹೋಗ್ತಾವ, ಬಟ್ಟಿ ಒಳಗ್ ಹೋಗ್ತಾವ. ನೀರ್ನ ವಾಟರ್ ದಟ್ ಈಸ್ ಗೋಯಿಂಗ್ ಟು ಫ್ಲೋ ಇನ್ ಟು ದ ಕ್ಲಾತ್. ಬಟ್ ಬಟ್ಟಿನ ಹಿಂಡಿದೇವಂದ್ರೆ ಅವಾಗ ಏನಕ್ಕಪ್ಪ ಅಂದ್ರೆ ನೀರ ಹೊರಗೆ ಬರ್ತಾವ. ದಟ್ ಈಸ್ ಕಾಲ್ಡ್ ಎಸ್ ದ ರಿವರ್ಸ್ ಆಸ್ಮೋಸಿಸ್. ಆ ತರ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಡಿಫ್ರೆಂಟ್ ಎಕ್ಸಾಂಪಲ್ಸ್ ವಿ ಹಾವ್ ಕೋಟೆಡ್ ಹಿಯರ್. ಸೊ ಜಸ್ಟ್ ನಿಮ್ಗೆ ಏನಪ್ಪಾ ಅಂದ್ರೆ the process of reversing the direction of osmosis by applying the what so pressure on yakadri sarta higher pressure than the what so that is osmotic pressure to the yakad apply ಮಾಡಿರಬೇಕ್ರಿ ಸರ್ತ solution of a higher concentration, then that whatever the solvent it is going to flow in a reverse direction, that process is called as reverse osmosis. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ, ಡಿಫೈನ್ ರಿವರ್ಸ್ ಆಸ್ಮಾಸಿಸ್ ಅಂತೇಳಿ. ಜಸ್ಟ್ ಹಿಂಗ್ ಹೋಗೋದನ್ನ ಈ ಕಡೆ ರಿವರ್ಸ್ ಹೋಗಂಗ್ ಮಾಡೋದು. ಹೆಂಗ ಯಾಕೆ ಐತ್ರಿ ಸರ್ತ? ಬಿಕಾಸ್ ಆಫ್ ಅಪ್ಲೈಯಿಂಗ್ ದ ಎಕ್ಸ್ಟ್ರಾ ಪ್ರೆಷರ್ ಆನ್ ದಿ ಸೊಲ್ಯೂಷನ್ ಸೈಡ್ ಹೈಯರ್ ದನ್ ದಟ್ ಆಫ್ ದಿ ಆಸ್ಮಾಟಿಕ್ ಪ್ರೆಷರ್. ಸೊ ಇದು ಎಲ್ಲಿ ಯೂಸ್ ಮಾಡ್ತಾನಪ್ಪ ಅಂದ್ರೆ, ಸೊ ದಟ್ ಈಸ್ ಯೂಸ್ಡ್ ಇನ್ ಡಿಸಲೈನೇಷನ್ ಆಫ್ ಸಿ ವಾಟರ್. ಸಿ ವಾಟರ್ ನ ಡಿಸಲೈನೇಷನ್ ಕ ರಿವರ್ಸ್ ಆಸ್ಮಾಸಿಸ್ ದಟ್ ಕ್ಯಾನ್ ಬಿ ಯೂಸ್ಡ್ ಅಂತೇಳಿ. ಸೊ ಇದು ಒಂದು ಅಪ್ಲಿಕೇಶನ್ ಬರಿಬೇಕು ಕಂಪಲ್ಸರಿ, ಕೇಳಿದನ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಮೋಸ್ಟ್ ಪ್ರಾಬಬ್ಲಿ ಇದೇ ಲಾಸ್ಟ್ ಕ್ವಶನ್ ಇದ್ದಿರ್ಬೋದು. ಏನ್ ಇನ್ನೊಂದಿದೆ ನೋಡ್ತೀನಿ, ಚೆಕ್ ಮಾಡ್ತೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ ಎಸ್ ಅದೊಂದು ಇನ್ನೊಂದು ಕ್ವಶನ್ ಇದೆ. ಇವೆರಡು ಡಿಸ್ಕಷನ್ ಮಾಡಿದೆ ಅಂದ್ರೆ ನಮ್ ಸೊಲ್ಯೂಷನ್ ಚಾಪ್ಟರ್ಸ್ ಇನ್ನ 3 ಕ್ವಶನ್ ಇದ್ದಾವ ನೋಡ್ರಿ. 3 ಕ್ವಶನ್ ಡಿಸ್ಕಷನ್ ಮಾಡಿಬಿಟ್ಟು ಅಂದ್ರೆ ನಮ್ಮ ಸೊಲ್ಯೂಷನ್ ಚಾಪ್ಟರ್ ದ ಸೊ 1 ಶೂಟ್ ಕಂಪ್ಲೀಟ್ ಆಗಿ ಸೊ ಕವರ್ ಆಗಿ ಹೋಗ್ಬಿಡ್ತೈತಿ. ಸೊ ಇವೆಲ್ಲಾ ಕ್ವಶನ್ಸ್ ನ ಪರ್ಫೆಕ್ಟ್ ಆಗ್ರಿ. ಇದ್ರಾಗ ಎಷ್ಟು ಬೀಳ್ತಾವ ಅನ್ನೋದು ಆಫ್ಟರ್ ದಿ ಎಕ್ಸಾಮ್ ವಿ ಶಾಲ್ ಸಿ. ಬಟ್ ನನ್ನ ಅನ್ಸಿಕೆ ಏನಪ್ಪಾ ಅಂದ್ರೆ ಫ್ಯೂ ಕ್ವಶನ್ಸ್ ದೇ ಆರ್ ಗೋಯಿಂಗ್ ಟು ಗೆಟ್ ರಿಪೀಟ್ ಆಸ್ ಇಟ್ ಈಸ್. ನ್ಯೂಮರಿಕಲ್ ಸೇಮ್ ಬರಬಹುದು ಅಥವಾ ಒಂದಿಷ್ಟು ವ್ಯಾಲ್ಯೂಸ್ ನ ಚೇಂಜ್ ಮಾಡಿದ್ರೆ ಮಾಡಬಹುದು, ಇಲ್ಲ ಸೇಮ್ ಟು ಸೇಮ್. ಫಸ್ಟ್ ಇವು ಪ್ರಾಕ್ಟೀಸ್ ಮಾಡ್ರಿ, ಪಾಸಿಬಲ್ ಆದ್ರೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡ್ರಿ. ಅದರ್ವೈಸ್ ಸೊ ಯು ಕ್ಯಾನ್ ಥಿಂಕ್ ಸೊ ಬೇಸಿಕ್ ಸೊ ನಾಲೆಜ್ ಡ್ಯೂರಿಂಗ್ ಎಕ್ಸಾಮಿನೇಷನ್ ಅಂಡ್ ಯು ಕ್ಯಾನ್ ಅಪ್ಲೈ ಯುವರ್ ಓನ್ ನಾಲೆಜ್ ಅಂಡ್ ಟ್ರೈ ಟು ಸಾಲ್ವ್ ಸೊ ಕರೆಕ್ಟ್ಲಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಒನ್. ಸೊಲ್ಯೂಷನ್ containing 18 gram of a non-volatile non-electrolytic solute is dissolved in 200 gram. ಇಲ್ಲಿ 18 gram ಏನು 200 gram ಏನು, that you need to identify very clearly. ಇಲ್ಲಿ this shows non-volatile non-electrolytic solute ಅಂತ ಹೇಳಿದಾನಂದ್ರೆ 18 gram is the mass of the solute, ಆದ್ರೆ 200 gram is the mass of the what it is water, that is solvent ಅಂತೇಳಿ ಫ್ರೀಸಿಂಗ್ ಪಾಯಿಂಟ್ ನ ಕೊಟ್ಟಿದ್ದಾನೆ. ಫ್ರೀಸಸ್ ಇಷ್ಟಕ್ಕೆ ಅಂತೇಳಿ ಹೇಳಿದಾನೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ದಿ ಸೊಲ್ಯೂಟ್. ಅಂದ್ರೆ ಇದನ್ನ ಆಡ್ ಮಾಡೋದ್ರಿಂದ ದಟ್ ಈಸ್ ವಾಟರ್ ಈಸ್ ಗೋಯಿಂಗ್ ಟು ಫ್ರೀಸಸ್ ಅಟ್ ದಿಸ್ ಟೆಂಪರೇಚರ್ ಅಂತೇಳಿ, ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಮೇಲೆ ಅಂತೇಳಿ ಗೊತ್ತಾಗ್ತದೆ. ಗಿವನ್ KF ಇಲ್ಲಿನ ಕೊಟ್ಟಿದ್ದ ನೋಡ್ರಿ, ಇದು ಫ್ರೀಸಿಂಗ್ ಪಾಯಿಂಟ್ ಮೇಲೆ ಅಂತೇಳಿ ನಮಗ್ ಡಿಸೈಡ್ ಮಾಡಕ ಯೂಸ್ ಆಗದ ಫ್ಯಾಕ್ಟರ್ ಯಾವುದು? KF 1.86 ಕೆಲ್ವಿನ್ kg per mole. ಈ ಸ್ವಲ್ಪ ವಾಟರ್ದ KF ಸೊ ಬಾಯಟ್ ಇದ್ದಷ್ಟು ಬೆಸ್ಟ್. ಒಮ್ಮೆ ಕೊಡ್ಲಿಲ್ಲ ಅಂದ್ರೆ ಅದು ಹೆಲ್ಪ್ ಆಗ್ತದೆ, ಕೊಟ್ಟನಂದ್ರೆ ನೋ ಇಶ್ಯೂಸ್. ದೆನ್ ಇಲ್ಲಿ ಇದನ್ನು ಕೊಟ್ಬಿಟ್ಟಿದ್ದ ನೋಡ್ರಿ, ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಿರಲ್ಲ. 0 ಡಿಗ್ರಿ ಸೆಲ್ಸಿಯಸ್ ಈಸ್ ನಥಿಂಗ್ ಬಟ್ ದ 273 ಕೆಲ್ವಿನ್ ಅಂತೇಳಿ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಏನ್ ಕ್ವಶನ್ ಇದೆ ಸರ್ ಅಂತಂದ್ರೆ ಇವು ಡೆಫಿನಿಷನ್ ಇದ್ದಾವ ನೋಡ್ರಿ. ಡಿಫೈನ್ ಐಸೋಟೋನಿಕ್, ನೆಕ್ಸ್ಟ್ ಸರ್ ಅಂತಂದ್ರೆ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂತೇಳಿ ಈ ತರ ಡಿಫ್ರೆಂಟ್ ಇಯರ್ಸ್ ನ ಕೇಳಿ. ಐಸೋಟೋನಿಕ್ ಮತ್ತೇನ್ರಿ ಸರ್ ಹೈಪರ್ಟೋನಿಕ್, ನೆಕ್ಸ್ಟ್ ಹೈಪೋಟೋನಿಕ್ ಅಂತೇಳಿ ಡಿಫ್ರೆಂಟ್. ಸೊ ಸೊಲ್ಯೂಷನ್ಸ್ ನ ಡೆಫಿನಿಷನ್ಸ್ ಕೇಳ್ಬೋದು, ನೋಟ್ಸ್ ಕೊಟ್ಟೈತಿ ಅದ್ರೊಳಗಡೆ ನೋಡ್ಕೊಳ್ರಿ. ಸೊ ಲೆಟ್ ಅಸ್ ಗೆಟ್ ಇನ್ ದಿಸ್ ಸೊಲ್ಯೂಷನ್. ಫಸ್ಟ್ ಪ್ರಾಬ್ಲಮ್ಸ್ ನ ಹೋಗೋಣಂತ. ಸೊ ಕೊಟ್ಟಿದ್ದ ಡೇಟಾ KF clearly he has given, that is 1.86 Kelvin kg per mole. Freezing point of water, that is freezing point of pure solvent, ಎಷ್ಟು ಕೊಟ್ಟಿದ್ದಾನೆ ಸರ್? 273 Kelvin he has given. ಕೊಟ್ಟಿಲ್ಲ 0 ಡಿಗ್ರಿ ಸೆಲ್ಸಿಯಸ್, 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 273 Kelvin. ಮಾಸ್ ಆಫ್ ಸೊಲ್ಯೂಟ್ 18 ಗ್ರಾಮ್, ಎಲ್ಲಿ ತಗೊಂಡ್ರಿ ಸರ್? ಹಿಯರ್ that is given. ಮಾಸ್ ಆಫ್ ವಾಟರ್, that is solvent 200 ಗ್ರಾಮ್, here he has given.
Next sir the mass molar mass of the solute he has asked to find out. So next molar mass making use of water. So that is depression in freezing point. The formula ಏನಪ್ಪ kf into mb into 1000 divided by ಇಲ್ಲಿ ಮಿಸ್ಟೇಕ್ ಆಗ್ಯದ ನೋಡ್ರಿ ಸ್ಮಾಲ್ mb ಅಂತ ಹೇಳಿ ಮಾಡ್ಕೋರಿ. This is the small mb typing mistake agaithi. So that is not a capital mb, that is the small mb into 1000 divided by so delta tf into so that is what so ma. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ದೊಳಗೆ ಗೊತ್ತೇ ಆಗ್ತೈತಿ ಆ ವ್ಯಾಲ್ಯೂಸ್ ನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಇದು ಸೊ ಕ್ಯಾಪಿಟಲ್ ಎಂ ಬಿ ಅಲ್ಲ ಅಂತ ಹೇಳಿ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದ. ಸೊ ಇವನ್ ಅಲ್ಲಿ ಟೈಪ್ ಆಗಿದ್ದ ಮಿಸ್ಟೇಕ್ ಅಂತ ಹೇಳಿ ಗೊತ್ತಾಗ್ತದ. ಸೊ ಡೆಲ್ಟಾ ಟಿ ಎಫ್ ದಟ್ ಇಸ್ ಟಿ ಎಫ್ ನಾಟ್ ಮೈನಸ್ ಟಿ ಎಫ್ 273 minus that 272.0 so 7 difference ಮಾಡಿದ್ರೆ ಅಂದ್ರೆ ಪಾಯಿಂಟ್ ಎಷ್ಟು ಬಂದ್ರಿ ಸರ್ 93 ಕೆಲ್ವಿನ್. ಸೊ ನೆಕ್ಸ್ಟ್ ರೀ ಸರ್ ಅಂತಂದ್ರೆ ಎಂ ಬಿ ಇಸ್ ಈಕ್ವಲ್ಸ್ ಟು ಆ ವ್ಯಾಲ್ಯೂನ ತಗೊಂಡ್ ಬಂದು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ರಿ ಕೆ ಎಫ್ ವ್ಯಾಲ್ಯೂ. ಸೊ ಹಿಯರ್ ಇಟ್ ಇಸ್ ದೇರ್. Next certain small mb value that it is here 18 gram. Next certain 1000 inage calculation ಮಾಡಿರಲ್ಲ 0.93 so divided by 200 that is the water. So that is the mass of the so pure whatever he has given pure solvent ಅಂದ್ರೆ mass of the solvent that is the water he has given. So that is here substitution ಮಾಡಿ simplification ಮಾಡಿದ್ರೆ ಅಂದ್ರೆ then you will get the 180 gram per mole. That is the water molar mass or else molecular mass ಅಂದ್ರೆ ಒಂದೇ molar mass ಅಂದ್ರೆ ಒಂದೇ. Okay, so of the solute mb. Next so what he has asked isotonic solution. Define isotonic, hypertonic, hypotonic ಅಂತ ಹೇಳಿ ಕೇಳಬಹುದು. ಇಲ್ಲಿ what isotonic he has asked if two different solutions having ಇದು ಬಹಳಷ್ಟು ಇಂಪಾರ್ಟೆಂಟ್ same osmotic pressure at a given temperature then solutions they are called equal osmotic pressure iddu ಎರಡು solutions ಅಂದ್ರೆ then that kind of solutions we are going to call as what isotonic. ಒಂದಕ್ಕಿಂತ ಇನ್ನೊಂದು ಹೆಚ್ಚಿಗೆ ಇತ್ತಂದ್ರೆ ಹೈಪರ್ಟೋನಿಕ್, ಒಂದಕ್ಕಿಂತ ಇನ್ನೊಂದು ಕಡಿಮೆ ಇತ್ತಂದ್ರೆ ಹೈಪೋಟೋನಿಕ್ ಅಂತೇಳಿ ಇಷ್ಟು ನಿಮ್ಗೆ ಗೊತ್ತಿರ್ಲಿ. ಐಸೋಟೋನಿಕ್ ಇಲ್ಲಿ ಸೊ ಈಕ್ವಲ್ ಏನಿದ್ದಾರೆ ಸರ್ತ ಆಸ್ಮೆಟಿಕ್ ಪ್ರೆಷರ್. ನೆಕ್ಸ್ಟ್ ಸರ್ತ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂದ್ರೆ ಏನಾಗೆ ಹೇಳಿದೆವು. ಸೊ ಏನಪ್ಪಾ ಅಂದ್ರೆ ದೇ ಆರ್ ನಾಟ್ ಗೋಯಿಂಗ್ ಟು ಫಾಲೋ ದಿ ವಾಟರ್ ರಾಲ್ಡ್ಸ್ ಲಾ at all concentrations as well as temperatures. So if so any solutions if they are not following the Raoult's law at all the concentrations and temperatures then they are called as non-ideal solutions. If they are obeying they are called as ideal solutions. Previous the questions dolgade discussion ಮಾಡಿದೆವು. So that also you can go through. Let us get into the almost so ಇದೊಂದು ಪ್ರಾಬ್ಲಮ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಆದ್ರೆ ಇದು ಮುಗಿತೈತೆ. ಸೊ ಇವು ಎರಡನ್ನ ಡಿಸ್ಕಷನ್ ತಗೊಂಡು ಇವೆರಡು ಕ್ವಶನ್ ಡಿಸ್ಕಷನ್ ಮಾಡಿ ಈ ವಿಡಿಯೋನ ಕ್ಲೋಸ್ ಮಾಡಿರ್ತದ. ಕಂಪ್ಲೀಟ್ ಸೊಲ್ಯೂಷನ್ಸ್ ದ ಒಂದ್ ಶಾರ್ಟ್ ದೊಳಗಡೆ ಸಿಕ್ಕಂಗ ಆಗ್ತೈತಿ ನೋಡ್ರಿ. ಸೊ ಲೆಟ್ ಅಸ್ ಗೋ ಹೆಡ್ ದ ಎಷ್ಟು ಇರ್ತದ 200 cm cube ಆಫ್ ಸೊ ದಟ್ ಇಸ್ ಸೆಂಟಿಮೀಟರ್ ಕ್ಯೂಬ್ ಆಫ್ ವಾಟರ್ ಅಂಡ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಪ್ರೋಟೀನ್ ಕಂಟೇನ್ಸ್ ಇಷ್ಟು ಗ್ರಾಮ್ ದಷ್ಟು ಪ್ರೋಟೀನ್ ಇದೆ ಅಂತ ಅಂದ್ರೆ ಮಾಸ್ ಆಫ್ ದಿ ಸೊ ಸೊಲ್ಯೂಟ್ ಕೊಟ್ಟಂಗ ಆಯ್ತು. ನೆಕ್ಸ್ಟ್ ದ ಆಸ್ಮಾಟಿಕ್ ಪ್ರೆಷರ್ ಇದು ಎದ್ರ ಮ್ಯಾಲ ಪ್ರಾಬ್ಲಮ್ ಐತಿ ಅಂತ ಹೇಳಿ ಗೊತ್ತಾಗ್ಬಿಡ್ತದ. ದ ಆಸ್ಮಾಟಿಕ್ ಪ್ರೆಷರ್ ಇಲ್ಲಿ ವರ್ಡ್ ಆಸ್ಮಾಟಿಕ್ ಪ್ರೆಷರ್ ಅಂತ ಹೇಳಿ ಕೊಟ್ಟಿದ್ದಾನ. ಆಸ್ಮಾಟಿಕ್ ಪ್ರೆಷರ್ ಆಫ್ ಸಚ್ ಅ ಸೊಲ್ಯೂಷನ್ at ಈ ಟೆಂಪರೇಚರ್ ಕೊಟ್ಟಿದ್ದಾನೆ 300 ಕೆಲ್ವಿನ್ is found to be ಇದು ಆಸ್ಮಾಟಿಕ್ ಪ್ರೆಷರ್. ಸೊ ಕ್ಯಾಲ್ಕುಲೇಟ್ ದಿ ಸೊ ಎಷ್ಟಿದೆ ಸರ್ 2.57 into 10 to the power minus 3 ಬಾರ್ ಅಂತೇಳಿ ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ದಿ ಪ್ರೋಟೀನ್ ಅಂದ್ರೆ ಪ್ರೋಟೀನ್ ದು ಮೋಲಾರ್ ಮಾಸ್ ಆಫ್ ದಿ ಸೊಲ್ಯೂಟ್ ಅಂತೇಳಿ. ಸೊ ಈ ಆರ್ ವ್ಯಾಲ್ಯೂ sometimes he may not give. So you can remember that is r is equals to 0.083 ಮುಂದಿನ ಡಿಜಿಟ್ ಬಿಟ್ಟಿದ್ದಾನ ಲೀಟರ್ ಪರ್ ಮೋಲ್ ಪರ್ ಕೆಲ್ವಿನ್. ಓಕೆ, ಸೊ ಇದು ಆಸ್ಮೆಟಿಕ್ ಪ್ರೆಷರ್ ಮೇಲೆ ಏನ್ ಕೇಳಿದಾನ ಏನ್ರಿ ಸರ್ ಇದು ಅಂತಂದ್ರೆ ದಿಸ್ ವಾಸ್ ಅಪಿಯರ್ಡ್ ಇನ್ 2016. ಅದಾದ ಬಳಿಕ ಸ್ಟೇಟ್ ಹೆನ್ರೀಸ್ ಲಾ ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್ ಅಂತೇಳಿ ಫಸ್ಟ್ ಕ್ವಶನ್ ದೊಳಗಡೆ ಡಿಸ್ಕಷನ್ ಮಾಡಿದ್ದೆ. ಬಟ್ ಇಲ್ಲಿ ಸೂಪರ್ ಫಾಸ್ಟ್ ಆಗಿ ಹೇಳ್ಬಿಡೋಣ ಅಂತ ಲೆಟ್ ಅಸ್ ಗೋ ಹೆಡ್ ಕನ್ಸಲ್ಟ್ ದಿಸ್. ಸೊ ಏನ್ ಕೊಟ್ಟಿದ್ದಾನ ಸರ್ ಸೊಲ್ಯೂಷನ್ ಕಾನ್ಸ್ಟಂಟ್ ಇದು ಒಮ್ಮೊಮ್ಮೆ ಕೊಡಂಗಿಲ್ಲ. ಬಿ ರಿಮೆಂಬರ್ ದಟ್ ಆರ್ ವ್ಯಾಲ್ಯೂ ಈಸ್ 0.083 ಲೀಟರ್ ಬಾರ್ ಪರ್ ಮೋಲ್ per Kelvin. Liter bar per mole per Kelvin. So remember the unit also properly. Volume of solution V is equals to 200 cm cube ಕೊಟ್ಟಿದ್ದಾನಲ್ರಿ ಸರ್ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಇದು ಅಂದ್ರೆ ಇಷ್ಟು ಲೀಟರ್ ಆಗ್ತದೆ ಅಂತೇಳಿ ಗೊತ್ತಿದ್ರು ನಡೀತದ, ನೋ ಇಶ್ಯೂಸ್. ಇಲ್ಲ ಅಂದ್ರೆ ಅದು ಹೆಂಗ್ ಬಂತು ಅನ್ನೋದು ಇಲ್ಲಿ ತೋರ್ಸೈತೆ, ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಸೊ 200 ಸರ್ cm ಕ್ಯೂಬ್ ಇದ್ದಿದ್ದು ಮೀಟರ್ ಕ್ಯೂಬಿಗೆ ಕನ್ವರ್ಟ್ ಮಾಡೋದ್ರೆ 1 ಮೀಟರ್ ಅಂತಂದ್ರೆ 100 ಸೆಂಟಿಮೀಟರ್ ಅಂತೇಳಿ ಹೇಳ್ತೀವಿ. 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 10 to the power minus 2 ಏನ್ ಅಂದಂಗ ಐತ್ರಿ ಸರ್ ಮೀಟರ್ ಅಂದಂಗ ಕ್ಯೂಬಿಕ್ ಕ್ಯೂಬ್ ಮಾಡ್ಕೊಳ್ರಿ. ಇಲ್ಲಿ ಕ್ಲಿಯರ್ ಆಗಿ ಬರೋದು ನೋಡ್ರಿ 1 ಸೆಂಟಿಮೀಟರ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು 10 to the power minus 2 ಕ್ಯೂಬಿಕ್ ಆಫ್ ಮೀಟರ್ ಕ್ಯೂಬ್. ಓಕೆ, ಕ್ಯೂಬ್ ಅಂತೇಳಿ ಮಾಡ್ಕೋರಿ. ನೆಕ್ಸ್ಟ್ ಸರ್
200 into 10 to the power minus 6 ಆಯ್ತು ಮೀಟರ್ ಕ್ಯೂಬ್ ದಾಗ. ಸೊ ಇದು 200 10 to the power minus 6. ಇಲ್ಲಿ ಏನ ಬರದ್ರಲ್ರಿ ಸರ್ ಅಂತಂದ್ರ 1 ಮೀಟರ್ ಕ್ಯೂಬ್ ದಾಗ 1000 ಲೀಟರ್ ದಷ್ಟು ಏನಪ್ಪಾ ಅಂದ್ರ 1000 ಲೀಟರ್ ಸೊ ನೀರ್ನ ಹಿಡಿಬಹುದು ಅಂದ್ರೆ ಲಿಕ್ವಿಡ್ ದಟ್ ಕ್ಯಾನ್ ಅಕೊಮೊಡೇಟ್ ಅಂತ 1000 ಲೀಟರ್. ಸೊ 1 ಮೀಟರ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು ಬಿ ದ ವಾಟ್ 1000 ಲೀಟರ್ ಅಂದ್ರ ಸೊ ಅದನ್ನೇ ಇಲ್ಲಿ 10 to the power 3 ಲೀಟರ್ ಅಂತ ಹೇಳಿ ಬರ್ತೈತಿ. ನೆಕ್ಸ್ಟ್ 200 ಇಂಟು ಇದು 10 to the power minus 6 ಅದ, ಇದು 10 to the power plus 3 ಅದ. ಸೊ ಡಿಫರೆನ್ಸ್ ಮಾಡ್ಕೊಂಡ್ರೆ ಅಂದ್ರೆ ದೆನ್ ಇಟ್ ಇಸ್ ಗೋಯಿಂಗ್ ಟು ಬಿ ದಿ 10 to the power minus 6 plus 3 ವಿಚ್ ಇಸ್ ಗೋಯಿಂಗ್ ಟು ಬಿ ದಿ 10 to the power minus 3 ಅಷ್ಟು ಲೀಟರ್ ಬಂತು. ಇದನ್ನೇ ಏನ್ ಮಾಡಿದಾರೆ ಸರ್ ಅಂತಂದ್ರ 200 ಕ ಡಿವೈಡೆಡ್ ಬೈ 1000 ಮಾಡಿಬಿಟ್ರಪ್ಪ, ದಟ್ ಈಸ್ ಗೋಯಿಂಗ್ ಟು ಬಿ ದಿ 0.2 ಲೀಟರ್. ಸೊ ಇಷ್ಟೆಲ್ಲ ನಿಮಗೆ ಕ್ಯಾಲ್ಕುಲೇಷನ್ ಮಾಡಕ್ ಅವಶ್ಯಕತೆ ಇತ್ತು, ಮಾಡ್ರಿ. ಇರ್ಲಿಲ್ಲ ಅಂದ್ರೆ ಇಷ್ಟು ಕ್ಯೂಬಿಕ್ ಸೆಂಟಿಮೀಟರ್ ಕೊಟ್ಟಿದ್ದಾನಂದ್ರ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಇಸ್ಟ್ ಲೀಟರ್ ಅಂತೇಳಿ 0.2 ಲೀಟರ್. ಇದೇ ಪ್ರಾಬ್ಲಮ್ ಬಂತ ನೋ ಇಶ್ಯೂಸ್. ಬೇರೆದ್ ಬಂದ್ರ ಈ ತರ ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಕೋತ ಬೇರೆ. ಸೊ 450 400 ಹಿಂಗ ಏನ್ ಕೊಟ್ಟಿರ್ತಾನಲ್ಲ ಅದ್ರ ಬೇಸಿಸ್ ಮೇಲೆ ಕನ್ವರ್ಷನ್. ಸೊ ಇದಕ್ಕೇನ್ ಕನ್ವರ್ಷನ್ ಮಾರ್ಕ್ಸ್ ಇರಲ್ಲ, ಎಷ್ಟ್ ಡೈರೆಕ್ಟ್ ಮಾಡಿದ್ರು ನಡೀತದ. ಸರಿ ಸರ್, ಹಾಗಾದ್ರೆ ಮಾಸ್ ಆಫ್ ಪ್ರೋಟೀನ್ ಎಷ್ಟ್ ಕೊಟ್ಟನ್ರಿ ಸರ್? ಮಾಸ್ ಆಫ್ ದಿ ಸೊಲ್ಯೂಟ್ ದಟ್ ಇಸ್ 1.26 ಗ್ರಾಮ್ ಅಂತೇಳಿ ಕೊಟ್ಟಿದ್ದಾನ. ದಟ್ ಇಸ್ ದ MB ಆಗಿರುತ್ತೆ. ಟೆಂಪರೇಚರ್ 300. ನೆಕ್ಸ್ಟ್ ಆಸ್ಮಾಟಿಕ್ ಪ್ರೆಷರ್ ಇನ್ ಟರ್ಮ್ಸ್ ಆಫ್ ಬಾರ್ ಹಿ ಹಸ್ ಗಿವನ್ 2.57 into 10 to the power minus 3 ಬಾರ್. ನೆಕ್ಸ್ಟ್ ಮೋಲಾರ್ ಮಾಸ್ ಆಫ್ ದಿ ಪ್ರೋಟೀನ್, ಸೊ ಅದನ್ನೇ ಕೇಳಿದಾನ. ಅದರದ ಫಾರ್ಮುಲಾ ಏನ್ರಿ ಸರ್? MB is equals to R into T into, ಸೊ ನೆಕ್ಸ್ಟ್ ಇಲ್ಲಿನ ಟೈಪಿಂಗ್ ಮಿಸ್ಟೇಕ್ ಆಗ್ಯದ ನೋಡ್ರಿ, ಯಾಕಂತಂದ್ರೆ ಅದೇ ಕಾಪಿ ಪೇಸ್ಟ್ ಮಾಡಿದಕ್ಕ ಇದು ಸ್ಮಾಲ್ MB ಡಿವೈಡೆಡ್ ಬೈ ಪೈ ಇಂಟು V ಅಂತೇಳಿ. ಸೊ ದಟ್ ಈಸ್ ಸೊ MB ಸ್ಮಾಲ್ MB ಡಿವೈಡೆಡ್ ಬೈ ಪೈ ಇಂಟು V. ಸರಿ ಸರ್, ಹಾಗಾದ್ರೆ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಷನ್ ಮಾಡೋಣ ಏನ್ರಿ ಅಂತಂದ್ರೆ ಆರ್ ವ್ಯಾಲ್ಯೂ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್, ಟಿ ವ್ಯಾಲ್ಯೂ ಕೆಲ್ವಿನ್ ದಾಗ ಸಬ್ಸ್ಟಿಟ್ಯೂಷನ್ ಮಾಡ್ರಿ. ಸೊ MB ದಟ್ ಇಸ್ ದ ಸ್ಮಾಲ್ MB ಹಿಯರ್ ಇಟ್ ಇಸ್ ದೇರ್, ಎಷ್ಟು ಸರ್? 1.26 ಅಂತೇಳಿ. ನೆಕ್ಸ್ಟ್ ಸರ್ ಅಂದ್ರೆ ಪೈ ವ್ಯಾಲ್ಯೂ ಹಿಯರ್ ಇಟ್ ಇಸ್ ದೇರ್ ಕ್ಲಿಯರ್ಲಿ, ಸೊ ದಟ್ ಈಸ್ ಇನ್ ಬಾರ್ ಓನ್ಲಿ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್. ನೆಕ್ಸ್ಟ್ ಸರ್ ಅಂದ್ರೆ ದಿಸ್ ಈಸ್ ದಿ ವ್ಯಾಲ್ಯೂಮ್ ದಟ್ ವಿ ಕನ್ವರ್ಟೆಡ್ ಇಂಟು ಲೀಟರ್. ಇಫ್ ಯು ಡೂ ದಿ ಸಿಂಪ್ಲಿಫಿಕೇಶನ್ ದೆನ್ ಯು ವಿಲ್ ಗೆಟ್ ದಿ ಮೋಲಾರ್ ಮಾಸ್ ಎಷ್ಟು ಸರ್ ಅಂತಂದ್ರೆ so 61038.91 gram per mole. This is the molar mass by making use of what? Osmotic pressure. By making use of the osmotic pressure, so colligative property molar mass calculation. ಸೊ ಈ ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿರಲಿ. ಕ್ಯಾಪಿಟಲ್ MB ಇಸ್ ಈಕ್ವಲ್ಸ್ ಟು ಏನ್ ಅಂತ ಹೇಳ್ರಿ ಸರ್ತ ಕ್ಯಾಪಿಟಲ್ R ಇಂಟು ಟಿ. ಇಲ್ಲಿ ಕ್ಯಾಪಿಟಲ್ M ಆಗ್ಬಾರ್ದು, ಇದು ಏನ್ ಆಗ್ಬೇಕ್ರಿ ಸರ್ತ ಸ್ಮಾಲ್ MB. ಯಾಕಂದ್ರೆ ಕ್ಯಾಪಿಟಲ್ MB ನೇ ಕ್ಯಾಲ್ಕುಲೇಷನ್ ಮಾಡಾಕತ್ತೀವಿ. ಪೈ ಇಂಟು V. I hope you clearly understood concern to the numerical. Sir, theory ಏನಿದೆ ರೀ ಅಂತಂದ್ರೆ theory simple ಇದೆ, ಆಲ್ರೆಡಿ ಹೇಳಿದೀನಿ. At a constant temperature ಏನಪ್ಪಾ ಅಂದ್ರೆ solubility of that gas is directly proportional to the solubility of gas in a liquid is directly proportional to the what partial pressure of the gas present above the surface of liquid ಅಥವಾ solution. ಫಸ್ಟ್ ನೇ ಕ್ವೆಶ್ಚನ್ ಇದೇ ಡಿಸ್ಕಷನ್ ಮಾಡಿ ನೋಡ್ರಿ. ಅದರದ್ದು ಮ್ಯಾಥಮೆಟಿಕಲ್ ಫಾರ್ಮುಲಾ ಬರಿ ಅಂದಾರಲ್ರಿ ಸರ್ ಅಂತಂದ್ರೆ solubility ಅಂದ್ರೆ x is directly proportional to p, x into kh is equals to p, so p is equals to kh into what x. So this is the mathematical formula. ಇದರ p ಅಂದ್ರೆ partial what partial pressure of the gas in a vapor phase ಅಂತೇಳಿ, ಅಂದ್ರೆ partial vapor pressure of the gas ಅಂದಂಗ, kh Henry's constant ಅಂದಂಗ, x ಅಂದ್ರೆ solubility ಅಥವಾ mole fraction of the solute ಅಂತಂದಂಗ, ದಟ್ ಇಸ್ ದ ಗ್ಯಾಸ್ ಅಂದಂಗ ಇಲ್ಲಿ. ಓಕೆ, ಸೊಲ್ಯೂಟ್ ನೇ ಗ್ಯಾಸ್ ಇದೆ. ಸೊ ಇದೇ ಏನಪ್ಪಾ ಅಂದ್ರೆ ಹೆನ್ರೀಸ್ ಲಾ. ಅದು ಇನ್ನೂ ಕ್ಲಿಯರ್ಲಿ ಅಂದ್ರೆ ಒಂದೇ ಕ್ವಶನ್ ಏನಿತ್ತಲ್ಲ ಅದನ್ನ ನೋಡ್ಕೊಳ್ರಿ ಕರೆಕ್ಟ್ ಆಗಿ, ಸೊ ದಟ್ ಯು ವಿಲ್ ಗೆಟ್ ಇಟ್. ಸೊ ಲಾಸ್ಟ್ ಕ್ವಶನ್ and this is the last problem also be. So we are discussing concern to this solution aspects, solution chapters. So ಇದ್ರದ್ದು ವಿಡಿಯೋನ ವೆರಿ ಸೂನ್ ಇದು ಇಮಿಡಿಯೇಟ್ಲಿ ಮುಗೇನೆ ಅಪ್ಲೋಡ್ ಮಾಡಿರ್ತ. ಎಲ್ಲರೂ ವಾಚ್ ಮಾಡ್ರಿ, ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ರಿ, ಅರ್ಧಂಬರ್ಧ ನೋಡ್ಬೇಡ್ರಿ. ಸೊ ಎಲ್ಲರಿಗೂ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ಕೊಳ್ರಿ. ಮಿನಿಮಮ್ ಸಬ್ಸ್ಕ್ರೈಬರ್ಸ್ ಎಷ್ಟಪ್ಪ ಅಂದ್ರೆ 2000 ದಷ್ಟು ಕ್ರಾಸ್ ಮಾಡಿಸ್ರಿ ಈ ವಿಡಿಯೋಲೆ. ಯಾಕಂತಂದ್ರೆ ಎಲ್ಲಾನು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೈತಿ, ಅಂದ್ರೆ ಮೆಜಾರಿಟಿ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗ್ಲಿ. ವ್ಯೂಸ್ ಒಂದೊಂದು 2000 3000 ವಿಡಿಯೋನ ವ್ಯೂವರ್ಸ್ ಇದ್ದಾರೆ ಒಂದೊಂದು ವಿಡಿಯೋಕ. ಬಟ್ ಎವರೇಜ್ ಟೈಮ್ ನೋಡಿದ್ರೆ 2 minutes 3 minutes ಅಂತೇಳಿ ಹಿಂಗ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿದ್ರೆ ಅಂದ್ರೆ ನಿಮಗೆ ಸ್ಟಡಿಗೆ ಹೆಲ್ಪ್ ಆಗ್ತದೆ. ಇದು ಎಲ್ಲಾನು ಕಂಟೆಂಟ್ ದಂದು ಸೊ ಈ ಪಾಸಿಂಗ್ ಪ್ಯಾಕೇಜ್ ದಂದೆ ತಗೊಂಡೈತಿ. ಸೊ ನೀವು ಪಾಸಿಂಗ್ ಪ್ಯಾಕೇಜ್ ಓದಿ ತಿಳ್ಕೋದಕ್ಕಿಂತ ಡೈರೆಕ್ಟ್ ಆಗಿ ವಿಡಿಯೋ ನೋಡ್ಬಿಟ್ರೆ ಅಂದ್ರೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಟು ಯು ಪೀಪಲ್ ಫಾರ್ ದಿ ನೆಕ್ಸ್ಟ್ ಎಕ್ಸಾಮ್. Okay, let us go ahead the last question, that is calculate the osmotic pressure. ಅಂದ್ರೆ ಪೈನೆ ಕೇಳಿದಾನ ಇಲ್ಲಿ, ಏನು ಪಾಸ್ಕಲ್ ಅಂತ ಹೇಳಿ ಕೇಳಿದಾನ particularly. So exerted by the solution prepared by the what dissolving 1.0 gram of a polymer of molar mass ಎಷ್ಟು ಸರ್ ತಂದ್ರ that is molar mass he has given 185,000. Okay,
000 in 450 milliliter ಅಂತೇಳಿ ಕೊಟ್ಟಿದ್ದಾನೆ ml of water at 37 degrees Celsius. That is in a model question paper, this question that was appeared. Next, how does solubility of gas in liquid varies with temperature as well as pressure? ಆಗಲೇ ಏನ ಡಿಸ್ಕಷನ್ ಮಾಡಿದ್ದೇವೆ, ಟೆಂಪರೇಚರ್ ಒಂದೇ, ಇಲ್ಲಿ ಪ್ರೆಷರ್ ನು ಕೊಟ್ಟಿದ್ದಾನೆ. ಲೆಟ್ ಅಸ್ ವಿ ಶಾಲ್ ಡಿಸ್ಕಸ್. ಸೊ ಪ್ರಾಬ್ಲಮ್ಸ್ ನ ಹೋಗೋಣ, ಅದಾದ ಬಳಿಕ ಅದೊಂದು ಥಿಯರಿ ಹೇಳಿ ಇದು ಕ್ಲಾಸ್ ನ ಮುಗಿಸ್ಕೊಡೋಣ ಅಂತ. ಆಸ್ಮಾಟಿಕ್ ಪ್ರೆಷರ್ ಕೇಳಿದಾನ, ಕ್ವಶನ್ ಮಾರ್ಕ್ ಹಾಕ್ರಿ. ಮಾಸ್ ಆಫ್ ದಿ ಯಾವುದು polymer, that is the solute, just 1 gram, that is what a small mb. Next is the molar mass of a polymer, he has given clearly capital mb, so this is the water capital mb, il clear agi baradu molar mass of the solute. Next, volume of the water, that is volume of the solution here 450. So 450 milliliter he has given, so 450 liter ಕೊಟ್ಟಿದ್ದಾನ, no issues. milliliter ಕೊಟ್ಟಿದ್ದಕ್ಕೆ 1000 ಲೆ ಡಿವೈಡ್ ಮಾಡಿಬಿಡ್ರಿ ಅಂದ್ರೆ 0.45 liter you are going to get. So that is the what volume of the solution. Next sir ಅಂದ್ರೆ ಸೊಲ್ಯೂಷನ್ ಕಾನ್ಸ್ಟೆಂಟ್ ಇಲ್ಲಿ ಕೊಟ್ಟಿಲ್ಲ ನೋಡ್ರಿ, ಇರ್ಲಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಬಿಡಿಸ್ಲಿಕ್ಕೆ ಬರಲ್ಲ, ಅದಕ್ಕೆ ಇದು ವ್ಯಾಲ್ಯೂ ಬೈ ಹಾರ್ಟ್ ಇರ್ಲಿ. ಎಷ್ಟು ಸರ್ ಇನ್ನೊಂದ್ಸಲ ಬರ್ದು ಹೇಳ್ತೀನಿ ನೋಡ್ರಿ. ಸೊ 0.83, ಸೊ ದಟ್ ಈಸ್ 0.83 ಲೀಟರ್ ಬಾರ್ ಪರ್ ಮೋಲ್ ಪರ್ ಕೆಲ್ವಿನ್. ಓಕೆ, ಪರ್ ಮೋಲ್ ಪರ್ ಕೆಲ್ವಿನ್. ಇಲ್ಲಿ 0.0 ಸೇರಿಸ್ರೆ ಒಂದು 0 ಬರ್ತೈತಿ, ಇಲ್ಲಿ ಮಿಸ್ ಆಗೈತಿ. ಸೊ 0.83, you to remember that properly. 0.083 liter bar per mole per Kelvin. You have to remember the so unit also. So ಇಲ್ಲಿ 0.083 ಅಂತೇಳಿ. So that is the solution constant you have to have. So molar mass he has given clearly, you can write. Next, R value, you have to remember this value, that is the 0.083. So liter bar per mole per Kelvin. Next sir ತಂದ್ರೆ, so that is he has given temperature ಎಷ್ಟು ಅಂತ ಹೇಳ್ಕೊಟ್ಟಿದ್ದಾನೆ ಸರ್ ತಂದ್ರೆ 37 ಡಿಗ್ರಿ ಸೆಲ್ಸಿಯಸ್ he has given. ಇದಕ್ಕೆ 273.15 ಅಂತೇಳಿ ತಗೊಂಡೈತಿ, ಇಲ್ಲ 273 ತಗೊಂಡ್ರು ನಡೀತದ. ಬೆಸ್ಟ್ ಇಸ್ 273.15 ನೇ ಯು ಕ್ಯಾನ್ ಕನ್ಸಿಡರ್, ನೋ ಇಶ್ಯೂಸ್. ಸೊ ನೆಕ್ಸ್ಟ್ ಸರ್ತ ಇದು 1 ಗ್ರಾಮ್ ಅಂತೇಳಿ mb ದ ವ್ಯಾಲ್ಯೂ he has given. Next sir ಅಂದ್ರೆ, so pi he has asked to calculate. Next sir volume, it is the 0.45 liter. You can cross multiply ಇದನ್ನ ಈ ಕಡೆ, so next ಇದನ್ನ ಕೆಳಗಡೆ ಕಳಿಸ್ರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ you can do. Then pi is equals to ಇವೆಲ್ಲ ವ್ಯಾಲ್ಯೂಸ್ ಸಿಂಪ್ಲಿಫಿಕೇಶನ್ ಮಾಡ್ಕೋರಿ, that you are going to get as these many bars. Yes sir, 3.09218 into 10 to the power minus 4 bar ಅಂತೇಳಿ. ಸೊ ಇಷ್ಟು pi you got. ಇದನ್ನೇ ಏನಪ್ಪಾ ಅಂತಂದ್ರೆ we have to convert in Pascal. ಸೊ ಪಾಸ್ಕಲ್ ಯಾವ ತರ ಮಾಡ್ತೀರಿ ಸರ್ ಅಂತಂದ್ರೆ, 1 ಪಾಸ್ಕಲ್ ಇಸ್ ಈಕ್ವಲ್ಸ್ ಟು 1 ಬಾರಿಗೆ ಏನ್ ರಿಲೇಷನ್ ಅದು ಗೊತ್ತಿರಬೇಕು. 1 ಬಾರ್ ಇಸ್ ಈಕ್ವಲ್ಸ್ ಟು ವಿತ್ 10 to the power ಎಷ್ಟು ಸರ್ ಅಂತಂದ್ರೆ, ಸೊ 5 ಪಾಸ್ಕಲ್. 1 ಬಾರ್ ಅಂದ್ರೆ 10 to the power 5 ಪಾಸ್ಕಲ್, ಅಥವಾ 1 ಪಾಸ್ಕಲ್ ಇಸ್ ಈಕ್ವಲ್ಸ್ ಟು 10 to the power minus 5 ಬಾರ್ ಅಂತೇಳಿ. 1 PA ಅಂದ್ರೆ ಪಾಸ್ಕಲ್ ಇಸ್ ಈಕ್ವಲ್ಸ್ ಟು 10 to the power minus 5 ಬಾರ್. ಇಲ್ಲ ಸರ್ ನನಗೆ 1 ಬಾರ್ ಇಸ್ ಈಕ್ವಲ್ಸ್ ಟು 10 to the power 5 ಪಾಸ್ಕಲ್ ಅಂತೇಳಿ ಇಷ್ಟು ಗೊತ್ತಿದ್ರ, ದಟ್ ಇಸ್ ಮೋರ್ ದ್ಯಾನ್ ಇನಫ್. ಸೊ ಈ ವ್ಯಾಲ್ಯೂ 10 to the power plus 5 ಮಲ್ಟಿಪ್ಲೈ ಮಾಡ್ಕೋರಿ. ಸೊ ದೆನ್ ಯು ವಿಲ್ ಗೆಟ್ ಇಟ್ ಆಸ್ ಇದು 10 to the power ಎಷ್ಟಾಗ್ತದೆ -4 plus 5 10 to the power 1 ಉಳಿತು. ಸೊ 10 to the power 1 ಅಂತಂದ್ರೆ ಅದನ್ನೇ ಈ ವ್ಯಾಲ್ಯೂ ಏನಿದಿರ್ತದಲ್ಲ ಇದಕ್ಕೆ 3.09218 ಇದೆಲ್ಲ, ಇದಕ್ಕೆ 10 ಮಲ್ಟಿಪ್ಲೈ ಮಾಡಿದ 30 ಪಾಯಿಂಟ್, ಇಟ್ ಇಸ್ ಗೋಯಿಂಗ್ ಟು ಬಿ 30.9218 ಪಾಸ್ಕಲ್. So this is the concern to the water osmotic pressure calculation in terms of water Pascal. Okay, I hope everybody clearly understood concern to that. Next ಏನಿತ್ತಾರೆ ಸರ್ ಕ್ವಶನ್ ಇಲ್ಲಿ ಅಂತಂದ್ರೆ, how does solubility of gas in liquid varies with temperature as well as water pressure ಅಂತೇಳಿ ಕೇಳಿದ. ಟೆಂಪರೇಚರ್ ಮತ್ತು ಪ್ರೆಷರ್ ಗೆ ಯಾವ ತರ ವೇರಿ ಆಗ್ತೈತಿ solubility of gas in liquid ಅಂತೇಳಿ. So that he has asked. Let us get into that. So effect ವೆರಿ ಸಿಂಪಲ್ ವೇದೊಳಗೆ ಬರ್ಸೈತಿ, ಇದನ್ನ ಆಸ್ ಇಟ್ ಇಸ್ ರಿಪೀಟ್ ಆಗಬಹುದು, ದಟ್ ಕ್ಯಾನ್ ಬಿ ರಿಪೀಟ್ ಸೊ ಆಸ್ ಇಟ್ ಈಸ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಟ್ ಡಿಸ್ಕಷನ್. ಸೊ ಟೆಂಪರೇಚರ್ ಫಸ್ಟ್ ಹೇಳೋಣ, ನೆಕ್ಸ್ಟ್ ವಾಟ್ ವಿ ಶಾಲ್ ಡಿಸ್ಕಸ್ ಪ್ರೆಷರ್. ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಅಂದ್ರೆ ಅದ್ರದ್ದು ಏನ್ ಹೇಳಿದನಲ್ಲ, ಸಾಲ್ಯುಬಿಲಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಹಿಂಗಾರೆ ಹೇಳ್ರಿ, ಸಾಲ್ಯುಬಿಲಿಟಿ ಇನ್ಕ್ರೀಸಸ್ ವಿತ್ ಸೊ ಡಿಕ್ರೀಸ್ ಇನ್ ಟೆಂಪರೇಚರ್ ಹೇಳ್ರಿ. ಇಲ್ಲ ಸರ್ ನಾನು ಇದನ್ನೇ ತಗೋತೀನಿ ಅಂದ್ರೆ ಸಾಲ್ಯುಬಿಲಿಟಿ ವೇರೀಸ್ ಇನ್ವರ್ಸ್ಲಿ. ಇದು ಆಲ್ರೆಡಿ ಪ್ರಿವಿಯಸ್ ಒಂದ್ ಕಡೆ ಡಿಸ್ಕಷನ್ ಮಾಡಿದೀವಿ ನೋಡ್ರಿ. ಸೊ ವೇರೀಸ್ ಇನ್ವರ್ಸ್ಲಿ ವಿತ್ ಟೆಂಪರೇಚರ್ ಅಂದ್ರೆ ಟೆಂಪರೇಚರ್ ಜಾಸ್ತಿ ಐತೆ ಅಂದ್ರೆ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಕಡಿಮೆ ಆಕೈತೆ, ಟೆಂಪರೇಚರ್ ಕಡಿಮೆ ಐತೆ ಅಂದ್ರೆ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ದಟ್ ಇಸ್ ಗೋಯಿಂಗ್ ಟು ಬಿ ದ ಇನ್ಕ್ರೀಸ್ ಅಂತಂದ. ಸೊ ದಿಸ್ ಇಸ್ ದ ಇಫೆಕ್ಟ್ ಆಫ್ ಟೆಂಪರೇಚರ್. ಅದ್ರ ಜೊತೆಗೆ ಪ್ರೆಷರ್ ಇದ್ರೆ ಸರ್ ಅಂತಂದ್ರೆ
ಇದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂದಂಗ. ಅಂದ್ರೆ ಪ್ರೆಷರ್ ಹೆಚ್ಚಿಗೆ ಮಾಡಿದ್ರೆ ಅಂದ್ರೆ ಸಾಲ್ಯುಬಿಲಿಟಿ ಆಫ್ ದಟ್ ಗ್ಯಾಸ್ ಈಸ್ ಆಲ್ಸೋ ಬಿ ದ ಡೈರೆಕ್ಟ್ಲಿ ವೇರಿ. ಅಂದ್ರೆ ಪ್ರೆಷರ್ ಹೆಚ್ಚಿಗೆ ಮಾಡಿದ್ರೆ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಈಸ್ ಗೋಯಿಂಗ್ ಟು ಗೆಟ್ ಇನ್ಕ್ರೀಸ್. ಅದಕ್ಕೆ ನಾವು ಹೈ ಪ್ರೆಷರ್ ದೊಳಗಡೆ CO2 ನ ವಾಟರ್ ದೊಳಗಡೆ ಸೋಡಾ ವಾಟರ್ ಮಾಡಮ್ ಟಸ್ ಅಂತೇಳಿ ಸೌಂಡ್ ಮಾಡಿ ಸೊ ಅದನ್ನ ಏನಪ್ಪಾ ಅಂದ್ರೆ ಕರಗಿಸಿ ಕೊಟ್ಟಿರ್ತಾರೆ ನೋಡ್ರಿ. ದಟ್ ಈಸ್ CO2 ಈಸ್ ಡಿಸಾಲ್ವ್ಡ್ ಇನ್ H2O ಅಂದಂಗ. ಅಂದ್ರ ಅಲ್ಲಿ ಹೈ ಪ್ರೆಷರ್ ಇದ್ದಿರ್ತೈತಿ. ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ದಟ್ ಈಸ್ ವೇರೀಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತ. ಅಂದ್ರೆ ಸಾಲ್ಯುಬಿಲಿಟಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಪ್ರೆಷರ್ ಅಂದಂಗ, ಸಾಲ್ಯುಬಿಲಿಟಿ ಡಿಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಪ್ರೆಷರ್ ಅಂದಂಗ. ಅದನ್ನೇ ಈ ವೇದೊಳಗೂ ಆಪ್ಷನ್ ಕೊಡ್ಬೋದು. ಡೈರೆಕ್ಟ್ಲಿ ವೇರೀಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಇದು ಏನು ವೇರೀಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಟೆಂಪರೇಚರ್ ವೇರೀಸ್ ಇನ್ವರ್ಸ್ಲಿ ಆದ್ರೆ ಸೊ ಅದನ್ನೇ ಪ್ರೆಷರ್ ಕಾದರಿಸಿರ್ತ ಡೈರೆಕ್ಟ್ಲಿ. ಸೊ ಇಷ್ಟು ಎಲ್ಲರಿಗೆ ಸೊ ಇದು ಸೊಲ್ಯೂಷನ್ಸ್ ಆಯ್ತು. ಇಲ್ಲಿ ಅಪ್ಕಮಿಂಗ್ ಸೊ ಕೋರ್ಸಸ್ ಸೊ ವೆಕೇಶನ್ ಕ್ಲಾಸಸ್ ಆಲ್ರೆಡಿ ನಡೆದಿದಾವ. ಸೊ ಎಲ್ಲಾ ನಿಮ್ ಸ್ಟೂಡೆಂಟ್ಸ್ ಗೆ ನಿಮ್ಮ ಜೂನಿಯರ್ಸ್ ಗೆ ತಿಳಿಸ್ರಿ ವೆಕೇಶನ್ ಕ್ಲಾಸಸ್ ನ ಅಟೆಂಡ್ ಆಗ್ಲಿಕ್ಕೆ ಹೇಳ್ರಿ. ಇದು ಏನಿತ್ತಲ್ಲ ಸೊ KCET ಮತ್ತೆ ನೀಟ್ ಕ್ರಾಶ್ ಕೋರ್ಸ್. ಸೊ ಇದು ಆಫ್ಟರ್ ದಿ PUC2 ಥಿಯರಿ ಎಕ್ಸಾಮ್ಸ್ ನ ಮಾಡೋದು ಪ್ಲಾನ್ ಇತ್ತು. ಬಟ್ ಈ ಸಲ ಅಂತೂ ಹೋಲ್ ಡೇ ಇಲ್ಲಿ ಪ್ಲಾನ್ ಹಾಕಿತ್ ನೋಡ್ರಿ. 9 o'clock to 5 PM ಅಂತೇಳಿ 9 AM to 5 PM ಅಂತೇಳಿ ಪ್ಲಾನ್ ಇತ್ತು. ಸೊ ಡಿಫ್ರೆಂಟ್ ಹುಬ್ಳಿ ಧಾರವಾಡ ಬೆಂಗಳೂರು ಸೊ ಅಲ್ಲಿ ಲೆಕ್ಚರ್ಸ್ ಗಳಿಗೆ ಕರೆಸಿ ಸೊ ಏನು ಕ್ರಾಶ್ ಕೋರ್ಸ್ ಮಾಡಿಸುದು. ಬಟ್ 30-35 days ದ ಡ್ಯೂರೇಷನ್. ಬಟ್ ಈ ಸಲ ಅದು ಆಗಂಗಿಲ್ಲ. ಪಾಸಿಬಲ್ ಆದ್ರ ಮಾರ್ನಿಂಗ್ ಸೊ ಎಷ್ಟಪ್ಪ ಅಂದ್ರೆ 6 AM to ಎಷ್ಟರ ತಕಪ್ಪ ಅಂದ್ರೆ 9 AM ತಕ. ಸೊ ಎಷ್ಟನ 2.5 hours 3 hours ಅಥವಾ 2.5 hours ಸೊ ಪಾಸಿಬಲ್ ಆದ್ರ ಮಾಡಿಕೊಡ್ತೈತಿ. ಸೊ ಯಾರಿಗೆ ಇಷ್ಟೇ ಬೇಕು ನಮ್ಗೆ ಎಲ್ಲಿ ಹೋಗಕ್ ಆಗಂಗಿಲ್ಲ ಅಂತನೋರು ಸೊ ಮಾರ್ನಿಂಗ್ 6 o'clock ದಿಂದ 9 o'clock ತಕ 3 hours ದಷ್ಟು ಬೇಕಂದವರು ಬರ್ಬಹುದು. ಅಲ್ಲಿದು ವೆಕೇಶನ್ ಕ್ಲಾಸಸ್ ನ ಸೊ ಮಾರ್ನಿಂಗ್ ಬ್ಯಾಚ್ ಸ್ಟಾರ್ಟ್ ಮಾಡ್ಲಿಲ್ಲ ಅಂದ್ರೆ ಇದು ನಿಮ್ಗೆ ಅರೇಂಜ್ ಮಾಡ್ಕೊಟ್ಟಿರ್ತದ. ಅದನ್ನು ಒಂದು ಸ್ಟಾರ್ಟ್ ಮಾಡಿದೆ ಅಂದ್ರೆ ಅದನ್ನು ಕ್ಲಾಸಸ್ ಮಾಡಕ್ ನಮ್ಗೆ ಟೈಮ್ ಇಲ್ಲ. ಹೋಲ್ ಡೇ ನಾವು ಫ್ರೀ ಇಲ್ಲ. ವಿ ಆರ್ ಬಿಸಿ ವಿತ್ ಅನದರ್ ವರ್ಕ್. So that's why this time we are not going to so conduct any crash course whole day morning 9 o'clock to 5 o'clock though. So 99.99 it is not possible to conduct. Already many more students they have called. ಕೆಲವೊಬ್ರು ಕೋಚಿಂಗ್ ಬಂದು ಕೇಳ್ಕೊಂಡು ಹೋಗಿದ್ದಾರೆ. ಅವರಿಗೂ ಅದೇ ಹೇಳಿ ಕಳಿಸೈತಿ. ಬಟ್ ಒಂದು ಪಾಸಿಬಿಲಿಟಿ ಏನ್ ಇರ್ಬೋದು ಅಂತಂದ್ರೆ ಮಾರ್ನಿಂಗ್ 7 AM to so sorry 6 AM to 9 AM ತಕ. ಸೊ ಇದು ಒಂದು ಪಾಸಿಬಿಲಿಟಿ 3 hours ಸೊ ಡೈಲಿ ಮಾಡಿಕೊಡು ಅಂದ್ರೆ ಮಾಡಿಕೊಡ್ತೈತಿ. ಅದ್ರದ್ದೇನ್ ಫೀಸ್ ಅದು ಏನು ಅಂತ ಅನ್ನೋದು ನೀವು ಕಮ್ಯುನಿಕೇಟರ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇಲ್ಲಾಂದ್ರೆ ಕೋಚಿಂಗ್ ಬಂದರೆ ಸೊ ಭೇಟಿಗಾಗ್ರಿ. ಸೊ ಚಾಯ್ಸ್ ಈಸ್ ಯುವರ್ಸ್, ನೋ ಕಂಪಲ್ಸರಿ. ಸೊ ನಿಮ್ಗೆ ಎಲ್ಲರೇ ಹೋಲ್ ಡೇ ಅನ್ನಂಗ್ ಆಗ್ತಿತ್ತು ಅಂದ್ರೆ ಸೊ ಹೋಗಿ ಯುಟಿಲೈಸೇಷನ್ ತಗೊಳ್ರಿ, ನೋ ಇಶ್ಯೂಸ್. ಬಟ್ ಕೆಮಿಸ್ಟ್ರಿ ಮತ್ತೆ ಬಯಾಲಜಿದು ಕಂಪ್ಲೀಟ್ ಥಿಯರಿ ಎಕ್ಸಾಮ್ ಏನಿದೆ ಅಲ್ಲ ಅವೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿ ಕೊಡ್ತದ. ಸೊ ನಿಮ್ಮ ಜೂನಿಯರ್ಸಿಗೆ ವೆಕೇಶನ್ ಅಂತೂ 100% ನಡೆದವ. ಅವರಿಗೆ ಹೇಳ್ಕೊಡ್ರಿ. ಸೊ ಎಲ್ಲ 4 to 5 months ಅಥವಾ 6 months ಒಳಗಡೆ ಅವ್ರದ್ದು ಕರೆಕ್ಟ್ ಆಗಿ ಸಿಲೆಬಸ್ ಮುಗಿಸ್ಕೊಟ್ಟಿರ್ತದೆ. ಸೊ ಫೀಸ್ ಸ್ಟ್ರಕ್ಚರ್ದು ಆಫರ್ ಇದೆ. ಸೊ ವಿದಿನ್ 15th of March ಒಳಗಡೆ ಅವ್ರು ಅಡ್ಮಿಷನ್ ತಗೊಂಡ್ರು ಅಂತಂದ್ರೆ ಸೊ ದೆನ್ ದೇ ವಿಲ್ ಗೆಟ್ PCMB ಜಸ್ಟ್ ಅಟ್ 8,000 ಒನ್ ಟೈಮ್ ಸಿಲೆಬಸ್ ಕಂಪ್ಲೀಷನ್ ಮಾಡಿಕೊಡ್ಲಕ್ಕ. ಸೊ ಇಲ್ಲೇ ಆನ್ಲೈನ್ ದೊಳಗಡೆ ಇಷ್ಟು ತಿಳಿಯಂಗ್ ಕಲಿಸೈತಿ. ಬಟ್ ಆಫ್ಲೈನ್ ದೊಳಗೆ 10 ಪಟ್ಟು ಕ್ಲಿಯರ್ ಆಗಿ ಹೋಗ್ತದ. ಬಟ್ ಇಲ್ಲಿ ಸ್ವಲ್ಪ ಸ್ಪೀಡ್ ಹೇಳಿರ್ತದೆ ಯಾಕಂದ್ರೆ ರಿವಿಷನ್ ಕ್ಲಾಸ್ ಆದ ಸಂಬಂಧ. ಸೊ ಇನ್ನೂ ಫ್ರೀ ಕ್ಲಾಸಸ್ ಅಂತೇಳಿ ಅವರಿಗೆ ಒಂದಿಷ್ಟು ಆನ್ಲೈನ್ ದೊಳಗಡೆ ಮಾಡಿ ಚಾಪ್ಟರ್ ವೈಸ್ ವಿಡಿಯೋ 1 ವಿಡಿಯೋ 2 ವಿಡಿಯೋ 3 ಅಂತೇಳಿ ಒಂದು 5 ವಿಡಿಯೋ ಒಂದೊಂದು ಚಾಪ್ಟರ್ ಮೇಲೆ ಮಾಡಿ ಅಗ್ದಿ ನೀಟಾಗಿ ವಿಡಿಯೋ ಮಾಡಿ ಹಾಕಿರ್ತದೆ. ಫಿಸಿಕ್ಸ್ ಆಗಿರ್ಬೋದು ಇಲ್ಲೇನು ಒಂದೇ ಸಬ್ಜೆಕ್ಟ್ ತಗೊಂಗಿಲ್ಲ. ವೆಕೇಶನ್ ಕಂಪ್ಲೀಟ್ ಆಗಿ ಆಲ್ 4 PCMB ತಗೋತದ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ 4 ಸಬ್ಜೆಕ್ಟ್ಸ್ ನ ಕಲಿಸ್ಕೊಡ್ತದೆ. ಸೊ ಅವಕ್ಕೆ ಇಂಟ್ರೆಸ್ಟೆಡ್ ಇದ್ದವ್ರಿಗೆ ಸೊ ಎಲ್ಲಾ ಕಡೆ ತಿರುಗಾಡಿ ಎಲ್ಲಿ ತಿಳಿಲ್ಲ ಅಂತೇಳಿ ಇಲ್ಲಿ ಬರೋಕ್ಕಿಂತ ಮೊದಲ ಸೊ ಎಲ್ಲರಿಗೆ ತಿಳಿಸ್ರಿ. ಬೇಕಂದವ್ರು ಬಂದು ಇಂಟ್ರೆಸ್ಟೆಡ್ ಇದ್ದವ್ರು ಅಟೆಂಡ್ ಆಗ್ಲಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ, ನಿಮ್ ಸ್ಟಡಿಗೆ ಯೂಸ್ ತಗೊಳ್ರಿ. ನೆಕ್ಸ್ಟ್ ಏನ್ ಡಿಸ್ಕಷನ್ ಮಾಡ್ತೀರಿ ಸರ್ ಅಂತಂದ್ರೆ ತಗೊಂಡ್ರೆ ಎಲೆಕ್ಟ್ರೋ ಕೆಮಿಸ್ಟ್ರಿದ್ನು ಕಂಪ್ಲೀಟ್ ಒಂದ್ ಶೂಟ್ ದೊಳಗಡೆನೆ ಇದು ವಿಡಿಯೋ ಮಾಡಿರ್ತದ. ಸೊ ಆಲ್ರೆಡಿ ಕೆಮಿಕಲ್ ಕೈನೆಟಿಕ್ಸ್ ದಂತರು ಮಾಡಿ ಕೊಟ್ಟೈತಿ. ಸೊ ಕಂಪ್ಲೀಟ್ ಆಗಿ ಇರ್ಲಿಲ್ಲ ಅಂದ್ರೆ ಅಟ್ ಲೀಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದಾರೆ ಅದ್ರಾಗಿಂದ ಡಿಸ್ಕಷನ್ ಮಾಡಿರ್ತದೆ. ಅದು ಆದ ಬಳಿಕ ಕೋಆರ್ಡಿನೇಷನ್ ಕಂಪೌಂಡ್ಸ್ ಮೇಲೆ ಒಂದು ವಿಡಿಯೋ ಮಾಡಿಕೊಟ್ಟಿರ್ತದೆ. ಅದಾದ ಬಳಿಕ ಬಯೋಮಾಲಿಕ್ಯೂಲ್ಸ್ ಒಂದು ನೆಕ್ಸ್ಟ್ ಹೆಲೋ ಅಲ್ಕೆನ್ಸ್, ಹೆಲೋ ಅರಿನ್ಸ್ ಮೇಲೆ ಎಸ್ಪೆಷಲಿ SN1 ಮೆಕ್ಯಾನಿಸಮ್, SN2 ಮೆಕ್ಯಾನಿಸಮ್, ಅಮೈನ್ಸ್ ಮೇಲೆ ಹೋಕ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್. ಸೊ ಈ ತರ ಇಂಪಾರ್ಟೆಂಟ್ ಪ್ಲಾನ್ ಅದ. ನೋಡೋಣ ಎಷ್ಟು ಪಾಸಿಬಲ್ ಆಗ್ತದೆ. ಇವತ್ತು ಸಂಡೇ ಅಂತೂ ನಾನು ಆಲ್ಮೋಸ್ಟ್ ಫ್ರೀ ಇದ್ದಿದ್ದೀನಿ. ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಮಾಡಿ ಕೊಟ್ಟಿರ್ತದ. ಸೊ ನೆಕ್ಸ್ಟ್ ಏನದಲ್ಲ ನಾಳೆ ಒಂದು ಬೆಳಿಗ್ಗೆ, ನೆಕ್ಸ್ಟ್ ಮಂಡೇ ಈವ್ನಿಂಗ್ ಇನ್ನ 2 ವಿಡಿಯೋ ಮಂಡೇ ಹಾಕಿರ್ತದೆ. ಇವತ್ತೇನದಲ್ಲ ಇನ್ನೊಂದ್ 2 ವಿಡಿಯೋ ಮಾಡಿ ಹಾಕಿರ್ತದೆ. ಸೊ ಟ್ಯೂಸ್ಡೇ ಪಾಸಿಬಲ್ ಆದ್ರೆ ಮಾಡ್ತದೆ, ಇರ್ಲಿಲ್ಲ ಅಂದ್ರೆ ಇಲ್ಲ. ನೆಕ್ಸ್ಟ್ ಬಯಾಲಜಿದನ್ನ ಫೋಕಸ್ ಮಾಡೋಣ ಅಂತ. ಸೊ ಯಾವುದೇ ಕಾರಣಕ್ಕೂ ಯಾವ್ದು ಸಬ್ಜೆಕ್ಟ್ ದಾಗಿಂದು ನಿಮಗ ಯಾವ್ದು ಪ್ರಿಪರೇಷನ್ ಥಿಯರಿ ಎಕ್ಸಾಮ್ಕ ಯಾವುದೇ ರೀತಿ ಸೊ ನಿಮಗ
ಲ್ಯಾಗ್ ಆಗ್ಬಾರ್ದು, ಲ್ಯಾಕ್ ಆಫ್ ಸ್ಟಡಿ ಮೆಟೀರಿಯಲ್ ಆಗಿರ್ಲಿ, ಕಂಟೆಂಟ್ ಆಗ್ಲಿ ಆಗ್ಬಾರ್ದು ಅಂತೇಳಿ ಸೊ ಎಲ್ಲಾ ವಿಡಿಯೋನ ಮಾಡಿಕೊಟ್ಟೈತಿ ಎಲ್ಲಾ ಸಬ್ಜೆಕ್ಟ್ಸ್. ಸೊ ಫಿಸಿಕ್ಸ್ ಅಂತೂ ಮೇಜಾರಿಟಿ ಯೂಸ್ ಆಗೈತಿ. ವಿ ಶಾಲ್ ಹೋಪ್ ಫಾರ್ ದಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಕೆಮಿಸ್ಟ್ರಿ. ನೆಕ್ಸ್ಟ್ ಬಯಾಲಜಿ ಆಲ್ಸೋ ಆಲ್ರೆಡಿ ಬಯಾಲಜಿದು ಒಂದು ಯಾವ್ದು ರಿಸರ್ಚ್ ಅಂದ್ರೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ದು ಆಲ್ಮೋಸ್ಟ್ 90% ಪೋರ್ಷನ್ ಕವರ್ ಮಾಡೈತಿ. ಇನ್ನು ಒಂದೇ ಒಂದು ಕಾನ್ಸೆಪ್ಟ್ 10% ಅಷ್ಟು ಅದನ್ನೇ ಸಿವಿಎಸ್ ಟ್ರೀಟ್ಮೆಂಟ್ ಅದ್ರಾಗ ಪ್ರೈಮರಿ ಟ್ರೀಟ್ಮೆಂಟ್ ಹೇಳೈತಿ, ಸೆಕೆಂಡರಿ ಟ್ರೀಟ್ಮೆಂಟ್ ಎಷ್ಟು ಹೇಳಿ ಕೊಡ್ತೈತಿ, ಅದಕ್ಕೂ ಒಂದು ವಿಡಿಯೋ ಮಾಡಿ ಹಾಕಿರ್ತದ. ಸೊ ಯಾರ್ಯಾರು ವಾಚ್ ಮಾಡಿಲ್ಲ ಅದು ಆಲ್ರೆಡಿ 1,000 ನಿಯರ್ಲಿ 1,000 ಸ್ಟೂಡೆಂಟ್ಸ್ ಅನ್ನ ವಾಚ್ ಮಾಡಿದಾರೆ. ಉಳಿದದ್ದು ಇನ್ನ ಬಯಾಲಜಿ ಮುಂದೆ ಐತಿ. ಸೊ ಆಫ್ಟರ್ ಕೆಮಿಸ್ಟ್ರಿ ಯು ಕ್ಯಾನ್ ಫೋಕಸ್ ದಟ್. ಈ ಡೆರಿವೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. 0 ಆರ್ಡರ್ ಇರ್ಲಿ, ಅದು ಯಾವುದು ಫಸ್ಟ್ ಆರ್ಡರ್ ಇರ್ಲಿ. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ದಿಸ್ ಒನ್. ಸೊ ಅದೇ ತರನೇ ನೆಕ್ಸ್ಟ್ ಮುಂದಿಂದ ಹೇಳ್ಕೊಡ್ತೀನಂತ. ಇದ್ರದ್ದು ಅಟ್ ಲೀಸ್ಟ್ ಇನ್ನ ಒಂದ್ 3 ಅಥವಾ 4 ಮ್ಯಾಕ್ಸಿಮಮ್ 5 ವಿಡಿಯೋ ಅಂತ ಕೆಮಿಸ್ಟ್ರಿ ಮೇಲೆ ಅಪ್ಲೋಡ್ ಮಾಡ್ತೈತಿ. ಈಗ ಆಲ್ರೆಡಿ 3-4 ವಿಡಿಯೋ ಆಗ್ಯಾವ. ಸೊ ಇನ್ನ ಒಂದ್ 4-5 ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿರ್ತದ. ಫಸ್ಟ್ ನೀವು ಏನ್ ಮಾಡ್ಕೊಳ್ರಿ ಅಂದ್ರೆ PDF ನ ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡ್ಕೊಳ್ರಿ. ಆಮೇಲೆ ನೀವು ವಿಡಿಯೋನ ವಾಚ್ ಮಾಡ್ಕೊಳ್ರಿ. ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್. Okay, so we shall wind up this so video here. So thank you for watching the video. So bye bye, see you in the next video.